ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದುಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ವಾಣೀತೆ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋऽस्तु ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಟೀಕಾಕೃತ್ಪಾದವರ್ಯಾನ್ ಶತಮತಿಮತವಿಸ್ತಾರಕಾನ್ ಸಂಯಮೀಂದ್ರಾನ್ ವಂದೇ ಸದ್ಭಾವಬೋಧಪ್ರವೃತ್ತಿಪರಿಮಳಗ್ರಂಥಕಾರಾನ್ ಗುರುಂಶ್ಚ ಸದ್ಧರ್ಮಾಖ್ಯಾನ್ಯತೀಂದ್ರಾನ್ ಕವಿಕುಲತಿಲಕಾನ್ಯಸ್ತ ಗಂಗಾಂತರಂಗಾನ್ ಸತ್ಯಧ್ಯಾನಪ್ರಮೋದಾನ್ ಸಕಲಗುರುಕೃಪಾಕಾರ ಸತ್ಯಾತ್ಮತೀರ್ಥಾನ್. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಬುಧೈರಪಿ ಸುದುರ್ಬೋಧೆ ಗ್ರಂಥೇಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ. ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದ ಪಂಕಜೇ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಸ್ವಸ್ತ್ಯಸ್ತು ಅಶೇಷಸ್ತಾಂ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ಮಸ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕತಕಲ್ಮಷಾಪನೋದನಪುಟಕರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ದಶಮಸ್ಕಂದೇ ಅದ್ಯ ಕಿಂಚಿತ್ ಪೂರ್ವಕಥಾನುವಾದಃ. ಹರಿಃ ಓಂ. ಶ್ರೀಗುರುಭ್ಯೋ ನಮಃ. ತಸ್ಮಾದ್ ಗವಾಂ ಬ್ರಾಹ್ಮಣಾನಾಂ ಅದ್ರೇಶ್ಚಾರಭ್ಯತಾಂ ಮಖಃ ಯ ಇಂದ್ರ ಯಾಗ ಸಂಭಾರಾಃ ತೈರಯಂ ಸಾಧ್ಯತಾಂ ಮಖಃ. ಕೃಷ್ಣ ಪರಮಾತ್ಮನ ಸುಂದರವಾದಂತಹ ಬಾಲಲೀಲೆಗಳನ್ನು ನಿತ್ಯದಲ್ಲಿ ಶ್ರವಣ ಮಾಡುತ್ತಾ ಇದ್ದೇವೆ. ಭಗವಂತ ಸ್ಮೃತಿ ಕೀರ್ತನ ಪ್ರಣತಿಭಿರ್ವಿಮುಕ್ತಯೇ ಸ್ವಜನಸ್ಯ ಯಾತ್ಯಯಂ ಅನೇಕ ರೂಪತಾಂ ಅಂತ ಸ್ಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಭಗವಂತನ ಬಗ್ಗೆ ತಿಳಿಸ್ತಾರೆ. ಭಗವಂತ ತಾನು ವೈಕುಂಠದಲ್ಲಿ ಶೇಷಶಾಹಿಯಾಗಿ ತಾನು ಸುಮ್ಮನೆ ಇದ್ದರೂ ಅವನ ಮಹಿಮೆ ಅನಂತವಾಗೇ ಇದೆ, ಏನು ಕಡಿಮೆ ಇಲ್ಲ. ಆದರೆ ಎಲ್ಲರಿಗೂ ಕೂಡ ಆ ಮೂಲ ರೂಪದ ಧ್ಯಾನ ಅಥವಾ ಅದರ ಮಹಿಮೆಯನ್ನು ತಿಳಿದುಕೊಳ್ಳುವಂತಹ ಸಾಮರ್ಥ್ಯ ಯೋಗ್ಯತೆ ಅದಿಲ್ಲ. ಭಗವಂತ ನಮಗಾಗಿ, ಮನುಷ್ಯರಿಗಾಗಿ, ಭೂಮಿಗಾಗಿ ತಾನು ಬಂದು ತನ್ನ ಅನೇಕ ಮಹಿಮೆಗಳನ್ನು ತೋರಿಸಿ ಅದರ ಸ್ಮರಣ ಮಾಡ್ರಿ, ಅದನ್ನು ಕೀರ್ತನ ಮಾಡ್ರಿ, ಅದನ್ನು 4 ಜನರಿಗೆ ಹೇಳ್ರಿ, ನಿಮ್ಮ ಮೋಕ್ಷಕ್ಕೆ ಇದು ಸಾಧನವಾಗಲಿ ಅಂತೇ ಭಗವಂತ ಬಂದು ಮಹಿಮೆಗಳನ್ನು ತೋರಿಸ್ತಾ ಇದ್ದಾನೆ ಅನ್ನೋದು ಅವನ ಅನುಗ್ರಹ ಅಂತ ಮೊದಲಿಗೆ ನಾವು ತಿಳ್ಕೊಳ್ಬೇಕು. ಏನೂ ಭಗವಂತ ತೋರಿಸದೇ ಇದ್ರೆ ಅವನ ಮಹಾತ್ಮ್ಯ ಕಡಿಮೆ ಆಗ್ತದಾ? ವಿಚಾರ ಮಾಡ್ರಿ. ತಾನು ಯಾವ ಅವತಾರವನ್ನು ಹೊತ್ತಿಲ್ಲಿ ಬರಲಿಲ್ಲ, ಏನನ್ನೂ ತಾನು ತೋರಿಸಲಿಲ್ಲ, ಯಾವ ಮಹಿಮೆಯನ್ನು ನಮಗೆ ಗೋಚರವಾಗುವಂತೆ ಮಾಡಲಿಲ್ಲ ಅಂತಾದರೆ ದೇವರ ಮಹಿಮೆ ಏನಾದರೂ ಕಡಿಮೆ ಆಗ್ತದಾ? ಇಲ್ಲ. ಇನ್ಯಾರಾದರೂ ಸರ್ವೋತ್ತಮರಾಗ್ತಾರಾ? ಇಲ್ಲ. ಆದರೆ ನಮ್ಮ ಉದ್ಧಾರ ಹೇಗೆ? ನಾವು ಭಗವಂತನನ್ನು ನೆನೆಯೋದು ಹೇಗೆ? ಅವನ ಕಥೆಗಳನ್ನು ನಾವು ಸ್ಮರಣ ಮಾಡೋದು ಹೇಗೆ? ಕೇವಲ ಅವನ ಗುಣಗಳನ್ನು ಉಪಾಸನ ಮಾಡುವಷ್ಟು ಪಕ್ವ ಸಾಧಕರು ನಾವಲ್ಲ. ನಮಗೆ ಸಣ್ಣ ಸಣ್ಣ ಕಥೆಗಳು ಬೇಕು, ಸುಂದರವಾದ ಸಂದೇಶಗಳು ಬೇಕು. ಅದರಿಂದ ಭಗವಂತನನ್ನು ನಾವು ತಿಳಿತೇವೆ, ಅವನಲ್ಲಿ ಭಕ್ತಿಯನ್ನು ಮಾಡ್ತೇವೆ, ಅವನನ್ನು ಕೊಂಡಾಡುತ್ತೇವೆ.
ಹಾಡುಗಳು ಬರ್ತಾವೆ, ಸ್ತೋತ್ರಗಳು ಬರ್ತಾವೆ, ಎಲ್ಲದಕ್ಕೂ ಮಹಿಮೆಗಳನ್ನು ಭಗವಂತ ತೋರಿಸಬೇಕಾಗ್ತದೆ. ತಾನು ತೋರಿಸದೆ ನಮಗೆ ತಿಳಿಯೋದಿಲ್ಲ ಅನ್ನುವ ಅನಿವಾರ್ಯತೆಗೆ ಭಗವಂತ ತೋರಿಸೋದೇ ಹೊರತು ಅದು ತೋರಿಸದೇ ಇದ್ರೆ ಅವನ ಮಹಾತ್ಮ್ಯಕ್ಕೇನೋ ಸ್ವಲ್ಪ ಕುಂದು ಬರ್ತದೆ ಅಂತ ಸರ್ವಥಾ ಇಲ್ಲ. ಹಾಗಾಗಿ ನಮಗಾಗಿ ಭಗವಂತ ಇಷ್ಟು ಅವತಾರಗಳನ್ನು ತಾಳ್ತಾನೆ, ಇಷ್ಟು ಲೀಲೆಗಳನ್ನು ತೋರಿಸ್ತಾನೆ, ಇಷ್ಟು ರೀತಿಯಲ್ಲಿ ನಮ್ಮನ್ನ ಉದ್ಧಾರ ಮಾಡ್ತಾನೆ. ಕೆಲವರಿಗೆ ನಮಗೆ ನರಸಿಂಹದೇವ್ರು ಬಹಳ ಪ್ರೀತಿ ರೀ ಅಂತಾರೆ, ಕೆಲವರು ನಮಗೆ ರಾಮದೇವ್ರ ಮೇಲೆ ಬಹಳ ಅಂತಾರೆ, ಕೆಲವ್ರು ನಾವು ವೆಂಕಪ್ಪನ ಒಕ್ಕಲ್ದವರು ಅಂತಾರೆ. ಅಂತೂ ಏನೋ ಒಂದು ಅವತಾರ ಹಿಡೀರಿ, ಯಾವುದನ್ನು ಹಿಡಿದ್ರೂ ಉದ್ಧಾರ ಆಗ್ತೀರಷ್ಟೇ. ಯಾವ ಘಾಟ್ ಒಳಗ ಸ್ನಾನ ಮಾಡಿದ್ರು ಗಂಗಾ ನಮ್ಮನ್ನು ಉದ್ಧಾರ ಮಾಡೋ ಹಂಗ ಯಾವುದೋ ಒಂದು ಅವತಾರ ಸ್ಮರಣೆ ಮಾಡ್ಕೋತಾದ್ರೂ ಉದ್ಧಾರ ಆಗ್ರಿ ಅಂತ ತನ್ನ ಅನಂತ ಅವತಾರಗಳನ್ನು ಭಗವಂತ ಭೂಮಿಯ ಮೇಲೆ ತಾನು ತೋರಿಸೋದುಂಟು ಅಂತ ನಮಗೆ ಅವನ ಅವತಾರದ ಮಹಿಮೆಗಳನ್ನ ತಿಳಿಸಿಕೊಡ್ತಾರೆ. ಹಾಗಾಗಿ ಈ ಕೃಷ್ಣ ಪರಮಾತ್ಮನಂತೂ ಅನಂತವಾದಂತಹ ತನ್ನ ಮಹಿಮೆಗಳನ್ನ ತಾನು ಗೋಚರವಾಗುವಂತೆ, ಎಲ್ಲರಿಗೂ ಅದು ತಿಳಿಯುವಂತೆ, ಕಾಣುವಂತೆ ಭಗವಂತ ತೋರಿಸಿದ್ದಿದೆ. ಭಾಗವತಕಾರರು ಅದನ್ನು ಬಹಳ ಸುಂದರವಾಗಿ ವರ್ಣಿಸ್ತಾ ಇದ್ದಾರೆ. 2 ದಿವಸದಿಂದ ಕೇಳಲಿಗತ್ತೀರಿ, ಎಷ್ಟು ದಿವಸ ಕೇಳಿದರೂ ಕೂಡ ಮುಗಿಯದಂತಹ ಈ ಮಹಿಮೆ. ಇದನ್ನು ಮತ್ತೂ ಇವತ್ತು ಸ್ವಲ್ಪ ಸಂಕ್ಷಿಪ್ತವಾಗಿ ಕೇಳುವಂತಹ ಪ್ರಯತ್ನವನ್ನು ನಾವು ಮಾಡೋಣ. ಕಾಳಿಂಗ ಮರ್ದನದ ಅನೇಕ ಅಸುರರ ಸಂಹಾರದ ಕಥೆಗಳನ್ನು ನಿನ್ನೆ ಕೇಳಿದ್ದೀರಿ. ವಿಪ್ರ ಪತ್ನಿಯರು ಕೊಟ್ಟಂತಹ ಅನ್ನವನ್ನ ಭಗವಂತ ಎಷ್ಟು ಪ್ರೀತಿಯಿಂದ ತಾನು ಉಂಡಿದ್ದಾನೆ ಅನ್ನೋದನ್ನ ನೀವು ತಿಳಿದುಕೊಂಡಿದ್ದೀರಿ. ಏನೋ ಕಾರಣಕ್ಕೆ ಪತಿ ಮನೆಯಲ್ಲಿ ಇಲ್ಲ ಅಂತಾದರೆ ಸ್ತ್ರೀಯರೇ ತಾವು ಶುದ್ಧವಾದ ಅಡಿಗೆಯನ್ನ ಮಾಡಿ ಮುಚ್ಚಿಟ್ಟು ಕೃಷ್ಣಾರ್ಪಣ ಅಂತ ಹೇಳಿ ಭಗವಂತ ಅದನ್ನು ಸ್ವೀಕಾರ ಮಾಡಿದ್ದಾನೆ ಅಂತ ತಿಳ್ಕೊಂಡು ಅದನ್ನೇ ನೈವೇದ್ಯ ಅಂತ ತಿಳಿದು ತಾವು ಊಟ ಮಾಡಬೇಕು ಅಂತಿದೆ. ಮನೆಯವರು ಊರಾಗಿಲ್ರಿ, ಹಿಂಗಾಗಿ ನೈವೇದ್ಯ ಮಾಡ್ಲಿಕ್ಕೆ ಯಾರಿಲ್ಲ ಅಂತ ಹೇಳಿ ನೈವೇದ್ಯ ಬಿಡೋ ಹಂಗಿಲ್ಲ. ಸ್ತ್ರೀಯರೂ ಕೂಡ ಭಗವಂತನ ಮುಂದೆ ತಾವು ಪದಾರ್ಥಗಳನ್ನಿಟ್ಟು ನಿವೇದನವನ್ನ ಮಾಡಿ ತಾವು ಅದನ್ನು ಸ್ವೀಕಾರ ಮಾಡಬೇಕು ಅಂತಿದೆ. ಹಾಗಾಗಿ ಭಗವಂತ ತೋರಿಸಿದ ಅಲ್ಲಿ ಯಾವ ಪುರುಷರು ನೈವೇದ್ಯ ಮಾಡಲಿಕ್ಕೆ ಬಂದಿಲ್ಲ, ಕೇವಲ ಸ್ತ್ರೀಯರು ತಾವು ತಂದುಕೊಟ್ಟನ್ನವನ್ನೂ ನಾನು ಸ್ವೀಕಾರ ಮಾಡುತ್ತೇನೆ ಅಂತನ್ನೋದನ್ನ ತಾನು ಸಂದೇಶಾತ್ಮಕವಾಗಿ ಭಗವಂತ ತಿಳಿಸಿದ್ದಾನೆ. ಮುಂದೆ ಬಂದ ಮೇಲೆ ಎಲ್ಲರೂ ಕೂಡ ಮಳೆಗಾಲ ಬಂದಿದೆ ಅಂತ ಹೇಳಿ ಇಂದ್ರದೇವರ ಕುರಿತಾದ ಯಜ್ಞವನ್ನ ತಾವು ಮಾಡ್ತಾ ಇದ್ದಾರೆ. ಭಗವಂತ ಇಂದ್ರನ ಮದವನ್ನ ಇಳಿಸುವ ಉದ್ದೇಶದಿಂದ ಗೋವರ್ಧನ ಪರ್ವತಕ್ಕೆ, ಬ್ರಾಹ್ಮಣರಿಗೆ, ಗೋವುಗಳಿಗೆ ಯಾವುದನ್ನು ಉಪಜೀವಿಸಿಕೊಂಡು ನಾವಿದ್ದೀವಿ ಅದರ ಪೂಜೆಯನ್ನು ಮಾಡೋಣ, ಇಂದ್ರನಿಂದ ನಮಗೇನು ಸಂಬಂಧ, ಅವನಿಂದ ಏನಾಗಬೇಕಾಗಿದೆ ಅಂತ ಸ್ವಲ್ಪ ತರ್ಕವನ್ನ ಹೇಳಿದಾಗ ಎಲ್ಲರೂ ಆಗಲಿ ಅಂತ ಹೂಯಂತ ಅಗ್ನಯ ಸಮ್ಯಕ ಬ್ರಾಹ್ಮಣೈರ್ ಬ್ರಹ್ಮವಾದಿಭಿ ಅನ್ನಂ ಬಹುಗುಣಂ ತೇಭ್ಯೋ ದೀಯತಾಂ ಧೇನು ದಕ್ಷಿಣಾಹ. ಬೇಕಾದಷ್ಟು ಬ್ರಾಹ್ಮಣರಿಗೆ ದಾನ ದಕ್ಷಿಣೆಗಳನ್ನು ಕೊಡ್ರಿ, ಗೋದಾನವನ್ನ ಮಾಡ್ರಿ, ಅವರಿಗೆ ಸಾಕಷ್ಟು ಅನ್ನದಾನವನ್ನ ಮಾಡ್ರಿ. ಭಗವಂತ ಹೇಳ್ತಾನೆ, ಅದರಿಂದ ತೃಪ್ತಿ ಆಗ್ತಾನೆ ಭಗವಂತ. ಇಂದ್ರದೇವರು ಯಜ್ಞ ಮಾಡುವುದರಿಂದ ಏನು ತೃಪ್ತಿ ಆಗುವುದಿಲ್ಲವ. ಯವಸಂಚ ಗವಾಂ ದತ್ವಾ ಗಿರಯೇ ದೀಯತಾಂ ಬಲಿಹಿ. ಗೋಗ್ರಾಸವನ್ನ ಹಾಕ್ರಿ, ಭಗವಂತ ತೃಪ್ತನಾಗ್ತಾನೆ. ಗೋಗ್ರಾಸವನ್ನ ಹಾಕೋದರಿಂದ ಗೋವಿಗೆ ತಂಗಳದ ಅನ್ನವನ್ನ ಹಾಕೋದಲ್ಲ, ಇದೀಗ ಮಾಡಿದಂತಹ ಶುದ್ಧವಾದ ಅನ್ನವನ್ನ ಒಳಗಿದ್ದ ದೇವತೆಗಳು ಪ್ರೀತರಾಗ್ಲಿ ಅಂತ ಒಂದೇನೋ ಆ ಗೋವಿಗೆ ಸಮರ್ಪಿಸಿದರೂ ಆ ಗೋಗ್ರಾಸದಿಂದಲೇ ಮಹಾಪುಣ್ಯವನ್ನ ಭಗವಂತ ಕೊಡ್ತಾನಂತೆ. ಹಾಗಾಗಿ ಯವಸಂಚ ಗವಾಂ ದತ್ವ, ಗೋಗ್ರಾಸವನ್ನ ಕೊಡ್ರಿ. ಕೃಷ್ಣ ಹೇಳ್ತಾನೆ, ಗಿರಯೇ ದೀಯತಾಂಬಲಿಹಿ, ಆ ಗಿರಿಗೆ ನೀವು ಹೋಗಿ ಗೋವರ್ಧನ ಪರ್ವತಕ್ಕೆ ನೀವು ಬಲಿಯನ್ನ ಸಮರ್ಪಣೆ ಮಾಡ್ರಿ, ಅಲ್ಲಿಯಿಂದ ಭಗವಂತ ತೃಪ್ತನಾಗ್ತಾನೆ. ಇಂದ್ರ ಯಜ್ಞ ಬೇಡ ಅಂತ ಆಗಲಿ ಅಂತ ಎಲ್ಲರೂ ಕೂಡ ಹಾಗೆ ಮಾಡಲಿಕ್ಕೆ ತಾವು ಉದ್ಯುಕ್ತರಾಗಿದ್ದಾರೆ. ಆವಾಗ ಭಗವಂತ ಏನ್ ಮಾಡ್ಬೇಕ್ರಿ, ದೇವರು ಗೋವರ್ಧನ ಪರ್ವತದೊಳಗೆ ಹೋಗ್ಬಿಟ್ನಂತ. ಇವರೆಲ್ಲರೂ ಬಂದ್ರು, ಗೋಧನಾನಿ ಪುರಸ್ಕೃತ್ಯ ಗಿರಿಂ ಚಕ್ರು ಪ್ರದಕ್ಷಿಣಂ. ಆ ವೃಂದಾವನದ ಜನರೆಲ್ಲರೂ ಹೊರಗಿದ್ದ ಗೋವರ್ಧನದ ಪರ್ವತದ ಕಡೆಗೆ ಹೋಗಿ ಪ್ರದಕ್ಷಿಣೆಯನ್ನ ಹಾಕಿ ನೀನೇ ಸಾಕ್ಷಾತ್ ಭಗವಂತ ಅಂತ ಪರ್ವತವನ್ನ ಉಪಾಸನ ಮಾಡಿದ್ದಾರೆ. ಅರ್ಥಾತ್ ಪರ್ವತದಲ್ಲೂ ಭಗವಂತನ ವ್ಯಾಪ್ತಿಯನ್ನ ಅವರೆಲ್ಲರೂ ಕಂಡಿದ್ದಾರೆ. ಇವತ್ತಿಗೂ ಆ ವೃಂದಾವನ ಪರಿಕ್ರಮ ಅಂತ ಮಾಡ್ತಾರಲ್ಲ, ಹೋದ್ರಿ ಅಂತಂದ್ರೆ ಅದನ್ನ ಮಾಡುವಂಥ ಪದ್ಧತಿ ಇವತ್ತಿಗೂ ಆ ಪರ್ವತದ ಪ್ರದಕ್ಷಿಣೆ ಹಾಕೋದು ಅದು ಸರಳ ಇಲ್ಲ, ಸ್ವಲ್ಪ ಕಷ್ಟ, ಆದ್ರೆ ಮಾಡಬೇಕು ಅಂತದ. ಹಿಂಗಾಗಿ ಆ ಪ್ರದಕ್ಷಿಣವನ್ನ ತಾವು ಮಾಡಿ ಭಗವಂತನನ್ನ ಗಿರಿಯೊಳಗೆ ತಾವು ಕಾಣ್ತಾ ದೊಡ್ಡದಾದಂತಹ ಅನ್ನದ ಒಂದು ಬಲಿಯನ್ನ ಸಿದ್ಧ ಮಾಡ್ಕೊಂಡು ತಂದು ಆ ಪರ್ವತದ ಮುಂದಿಟ್ಟು ಆ ಪರ್ವತಕ್ಕೆ ಅದನ್ನು ಅರ್ಪಣೆ ಮಾಡಿದ್ರೆ ಶೈಲೋಸ್ಮೀತಿ ಬ್ರುವನ್ ಭೂರಿ ಬಲಿಮಾದದ್ ಬೃಹದ್ವಪುಹು, ದೊಡ್ಡ ಪರ್ವತ ಬಾಯಿ ತೆಗೆದ ಆ ಬಲಿಯನ್ನು ತಿಂದುಬಿಡ್ತಂತ.
ಬಲಿ ತಿಂದದನ್ನ ನೋಡ್ರಿ, ನೋಡ್ರಿ ಇಷ್ಟು ದಿವಸ ಸುಮ್ಮನೆ ಇಂದ್ರಿಗೆ ತುಪ್ಪ ಹಾಕೋತ್ ಕೂತಿದ್ವಿ ಹೋಮದಾಗ, ಖರೆ ಬಲಿ ತಿಂತ ನೋಡ್ರಿ ಈ ಪರ್ವತ ಅಂತ. ನಾವಿಷ್ಟು ದಿವಸ ಗೋವರ್ಧನ ಪೂಜಾ ಯಾಕೆ ಮಾಡ್ಲಿಲ್ಲ ಅಂತ ಪಾಪ ಎಲ್ಲಾ ಗೋಪಿಕಾಸ್ತ್ರೀಯರಂತ ಇದ್ದಾರೆ. ಭಗವಂತ ಕೃಷ್ಣ ತಾನೇ ಪರ್ವತ ರೂಪದೊಳಗೆ ಹೊಕ್ಕು ಅಲ್ಲಿಯಿಂದ ಬಲಿಯನ್ನ ತಾನು ಸ್ವೀಕಾರ ಮಾಡ್ಯಾನಂತೆ. ಮಾಡಿದಾಗ ಎಲ್ಲರಿಗೂ ಆನಂದವಾಗಿದೆ. ಆದರೆ ಒಬ್ಬರಿಗೆ ಮಾತ್ರ ಬಹಳ ಸಿಟ್ಟು ಬಂತು. ಇಂದ್ರದೇವರಂದ್ರು, ನನ್ನ ಪೂಜೆ ಮಾಡೋದು ಬಿಟ್ಟು ಇವರೆಲ್ಲರೂ ಕೂಡ ಇಂಥ ಯಾವುದೋ ಪರ್ವತದ ಪೂಜಾ ಮಾಡ್ತಾ ಇದ್ದಾರೆ. ಗಣಂ ಸಾಂವರ್ತಕಂ ನಾಮ ಮೇಘಾನಾಂಚಂತಕಾರಿಣಂ, ಎಲ್ಲ ಸಾಂವರ್ತಕ ಮೇಘಗಳು, ಪ್ರಳಯ ಕಾಲದ ಮೇಘಗಳವೆಲ್ಲ, ಅವುಗಳನ್ನು ಕಳಿಸ್ತಾರಂತೆ ಇಂದ್ರದೇವರು. ಹೋಗಿ ಇವರೆಲ್ಲ ಇಡೀ ಆ ವೃಂದಾವನವನ್ನ ಪೂರ್ಣ ಕೊಚ್ಚಿ ಪ್ರವಾಹದಾಗ ಮುಳುಗಿಸಿ ಬರ್ರಿ ಅಂತ ಆಗ್ಲಿ ಅಂತ ಆ ಎಲ್ಲ ಮೇಘಗಳು ಬಂದು ಮಳೆಯನ್ನ ಸುರಿತಾ ಇವೆ ಅಂತೆ. ಅಹೋ ಶ್ರೀಮದ ಮಾಹಾತ್ಮ್ಯಂ ಗೋಪಾನಾಂ ಕಾನನೌಕಸಾಂ ಕೃಷ್ಣಂ ಅರ್ಜ್ಞ ಉಪಾಶ್ರಿತ್ಯ ಯೇ ಚಕ್ರರ್ ದೇವಹೇಳನಂ. ನೋಡ್ರಿ ಇವರಿಗೆ ಎಷ್ಟು ಸೊಕ್ಕು ಬಂದದ. ಯಾವ ಕೃಷ್ಣ ಸಾಮಾನ್ಯ ಮನುಷ್ಯ, ಅವ ಹೇಳ್ತಾನಂತ ಹೇಳಿ ಎಲ್ಲಾ ಗೊಲ್ರು ದೇವತೆಗಳ ಪೂಜಾ ಬಿಟ್ಟು ಇನ್ಯಾರ್ದೋ ಪೂಜಾ ಮಾಡ್ಲಿಕತ್ತಾರ. ಬೈತಾ ಇದ್ದಾರ್ರಿ ಇಂದ್ರದೇವರು. ಯಾರಿಗೆ? ಕೃಷ್ಣಗ್ ಬೈತಾರ. ವಾಚಾಲಂ ಮಾನಿನಂ ಮತ್ತಂ ಅಜ್ಞಂ ಪಂಡಿತ ಮಾನಿನಂ. ಬಹಳ ಮಾತಾಡ್ತಾನಿವ. ಯಾರು? ಕೃಷ್ಣನ್ ಬಗ್ಗೆ ಹೇಳು ಮಾತಿವು. ವಾಚಾಲ, ಮಾನಿ, ಭಾರಿ ಅಹಂಕಾರ, ಅಜ್ಞ, ಏನ್ ಜ್ಞಾನ ಇಲ್ಲ, ಸಣ್ಣ ಹುಡುಗ, ಪಂಡಿತ ಮಾನಿನಂ, ತಂತ ಭಾರಿ ಪಂಡಿತ ಅಂತ ತಿಳ್ಕೊಂಡವ ಅಂತ ಈ ಕೃಷ್ಣನ್ ನೋಡ್ಕೋತ ನನ್ನನ್ನು ಇವರೆಲ್ಲರೂ ತಿರಸ್ಕಾರ ಮಾಡ್ತಾ ಇದ್ದಾರೆ. ಗೋಪಾಲಕೋತ್ಸವ ಕೃತಾಪಾರ ಭಕ್ಷ್ಯ ರಸ ಸೂಪಾನ್ನ ಲೋಪ ಕುಪಿತ. ಕೃತ ಅಪಾರ ಭಕ್ಷ್ಯ, ಅದೇನು ಅಪಾರವಾದ ಭಕ್ಷ್ಯ, ಸೂಪ, ಅನ್ನ ನೋಡಿ ಇದನ್ನ ನನಗ್ ಕೊಡ್ಲಿಲ್ಲಲ್ಲ ಪರ್ವತಕ್ಕೆ ಕೊಟ್ರು ಅಂತ ಕುಪಿತನಾಗಿ ಇಂದ್ರದೇವರು ಮಳೆಯನ್ನು ಸುರಿಸುವ ಪ್ರಾರಂಭವನ್ನು ಮಾಡಿದ್ದಾರೆ. ಕೃಷ್ಣನಿಗೆ ಬೈತಾರೆ. ವಾಚಾಲ, ವಾಚಾಲ ಅಂದ್ರೇನಪ್ಪ? ಬಹಳ ಮಾತಾಡವ ಅಂತ ಕೃಷ್ಣಗೆ ಬೈಲಿಗತ್ತಾರ. ಕೃಷ್ಣನನ್ನ ಬೈಯುವ ರೀತಿಯಲ್ಲಿ ಒಂದು ಶ್ರೀಮದಾಚಾರ್ಯ ತಾತ್ಪರ್ಯ ಹೇಳಿದ್ರು, ಅತ್ಯಲ್ಪಸ್ತು ಅಸುರಾವೇಶೋ ದೇವಾನಂಚ ಭವಿಷ್ಯತಿ. ಸ್ವಲ್ಪ ಅಸುರಾವೇಶ ದೇವತೆಗಳಿಗೂ ಆಗ್ತದೆ. ಪ್ರಾಣಮೇಕಮಸೌ ಹಿತ್ವ ಆಕಣಾಶ್ಮ ಸಮಸ್ಮೃತಃ. ಪ್ರಾಣದೇವರಿಗೆ ಅಷ್ಟೂ ಅಸುರಾವೇಶ ಆಗಂಗಿಲ್ಲ. ಅರ್ಥ ಮಾಡ್ಕೊಳ್ರಿ. ಗರುಡಶೇಷ ರುದ್ರನ್ನು ಹಿಡ್ಕೊಂಡು ಎಲ್ಲರಿಗೂ ಸ್ವಲ್ಪ ಒಂದೆಲ್ಲೋ ಒಂದು ಕ್ಷಣ ಹಿಂಗೆ ಒಂದು ಸ್ವಲ್ಪ ಅಸುರಾವೇಶ ಆಗ್ತದೆ. ಪ್ರಾಣದೇವರಂತೂ ಪರಶುಕ್ಲತ್ರಯರು, ಬ್ರಹ್ಮವಾಯುಗಳಿಗೆ ಅಷ್ಟೊಂದು ಕ್ಷಣದ ಅಸುರಾವೇಶನೂ ಆಗೋದಿಲ್ಲಂತ. ತಸ್ಮಿನ್ನಪ್ಯಸುರಾವೇಶೇ ಗತೆ ಪ್ರಕೃತಿರೇವತು. ಇನ್ನು ದೇವತೆಗಳಿಗೂ ಅಸುರಾವೇಶ ಆಯ್ತಂತಂದ್ರೆ ಅದು ಕಾನ್ಸ್ಟಂಟ್ ಇರಂಗಿಲ್ಲ. ಒಂದು ಸ್ವಲ್ಪ ಹೊತ್ತಿದ್ದದು ಹೋಯ್ತು ಅಂದ್ರೆ ಮತ್ತೆ ತಾವು ತಮ್ಮ ನಿಜವಾದ ದೇವತಾ ಪ್ರಕೃತಿಗೇನೆ ಅವರು ಬರ್ತಾರೆ. ಹಾಗಾಗಿ ಇಂದ್ರದೇವರು ಕಿಂಚಿತ್ ಅಸುರಾವೇಶದಿಂದ ಇಲ್ಲೇ ಬೈದ್ರು ಅಂತ ತಿಳ್ಕೊಳ್ರಿ. ಒಂದು. ಎರಡನೇದ್ದು, ಭಗವಂತ ಸರ್ವಶಬ್ದವಾಚ್ಯ, ಅವನಿಗೆ ಎಲ್ಲಾ ಶಬ್ದಗಳು ಅವನನ್ನೇ ಹೇಳ್ತಾವೆ. ವಾಚಾಲ ಅಂತ ಬೈಲಿಗತ್ತಾರಂತಂದ್ರೆ ವಾಚಾ ಲಾಲಿತಃ ಇತಿ ವಾಚಾಲಃ. ಮಾತುಗಳಿಂದ ತಾನು ಲಾಲಿತನಾಗ್ತಾನೆ, ನಮ್ಮ ಮಾತುಗಳ ಸ್ತೋತ್ರಗಳನ್ನು ತಾನು ಪ್ರೀತಿಯಿಂದ ಕೇಳ್ತಾನೆ ಅನ್ನೋದಕ್ಕೆ ವಾಚಾಲ. ಬಹಳ ಮಾತಾಡ್ತಾನೆ ಅನ್ನೋದಕ್ಕೆ ವಾಚಾಲ ಅಲ್ಲ. ಮಾನಿನಂ, ಅವನು ಮಾನಿ. ಮಾನಿ ಅಂದ್ರೆ ಬಹಳ ಅಹಂಕಾರ ಇದ್ದವ ಅಂತ ಅಷ್ಟೇ ಅಲ್ಲ. ಮಾ ಲಕ್ಷ್ಮೀದೇವಿ, ಅನ ಪ್ರಾಣದೇವರನ್ನ ಉಳ್ಳವನು. ಮಾ ಅನೌ ಅಸ್ಯ ಇತಿ ಮಾನಿ. ಲಕ್ಷ್ಮೀ ಪ್ರಾಣದೇವರಿಗೆ ಶ್ರೀಪ್ರಾಣನಾಥಾಯ ಅಂತಿದ್ದದಕ್ಕೆ ಅವನು ಮಾನಿ ಅಂತಲ್ಲಿ ಕರೆದಾರ. ಬೈಲಿಗತ್ತಿಲ್ಲ ಪಾಪ, ಅವನನ್ನು ಹೊಗಳಿಗತ್ತಾರ ಇಂದ್ರದೇವರು. ಮತ್ತ ಅಂತಂದ್ರು, ಇವ ಬಹಳ ಮತ್ತಿದ್ದಾನಿವ. ಮತ್ತ ಪ್ರಮತ್ತ ಅಂತಂದ್ರ ಬೈದಂಗಲ್ಲ, ಮತ್ ನಮ್ಮಂಥವರನ್ನು ತರಣ ಮಾಡ್ತಾನ, ಸಂಸಾರದಿಂದ ದಾಟಿಸ್ತಾನ ಅನ್ನೋದಕ್ಕೆ ಅವ ಮತ್ತ ಅಂತ ಆ ಅರ್ಥದಲ್ಲಿ ಹೇಳಿದ್ದು. ಅಜ್ಞ ಅಂತಂದ್ರು, ಅಜ್ಞ ಅಂದ್ರೆ ಏನ್ರಿ? ಜ್ಞಾನ ಇರ್ಲಾರ್ದವ. ಜ್ಞಾನ ಇರ್ಲಾರ್ದವಲ್ಲ, ಅವನ ಬಗ್ಗೆ ಎಲ್ಲರಿಗೂ ತಿಳಿಲಿಕ್ಕಾಗೋದಿಲ್ಲ, ಆದ್ದರಿಂದ ಅವ ಅಜ್ಞ. ಅವನ ಬಗ್ಗೆ ಜ್ಞಾನ ಯಾರಿಗೂ ಇಲ್ಲ ಅನ್ನೋ ಅರ್ಥದಲ್ಲಿ ಅವನು ಅಜ್ಞ ಅಂತ. ಪಂಡಿತ ಮಾನಿನಂ, ಪಂಡಿತ ಅಂತ ತಿಳಿದವ, ಹಂಗಲ್ಲ, ಪಂಡಿತರಿಗೆ ಮಾನವನ್ನ ನೀಡುವವಾದ್ದರಿಂದ ಪಂಡಿತ ಮಾನಿನಂ. ಈ ರೀತಿಯೊಳಗೂ ಅದಕ್ಕೆ ಅರ್ಥಗಳನ್ನ ಮಾಡಲಿಕ್ಕೆ ಬರ್ತದೆ. ಅಂತೂ ಬೈತಾ ಈ ಕೃಷ್ಣನೆಂಬ ಮನುಷ್ಯನಿಂದ ನನ್ನ ಎಲ್ಲ ಯಜ್ಞ ಹಾಳಾಯಿತು ಅಂತ ಐರಾವತದ ಮೇಲೆ ಕುಳಿತು ತಾನೂ ಕೂಡ ಮರುದ್ಗಣಗಳಿಂದ ಕೂಡಿಕೊಂಡು ಮಹಾವೇಗದಿಂದ ತಾನೇ ಬಂದು ಮಳೆಯನ್ನು ಸುರಿಸಬೇಕು ಅಂತ ಅಲ್ಲಿ ಬರ್ತಾ ಇರಬೇಕಾದಾಗ ಸ್ಥಾಣುಸ್ಥೂಲ ವರ್ಷಧಾರ ಮುಂಚತ್ಸುವ ಅಭ್ರೇಶ್ವಭೀಕ್ಷ್ಣಶಃ. ಕಂಟಿನ್ಯೂಸ್ ಆಗಿ ಒಂದೊಂದು ದೊಡ್ಡ ಗಿಡದಷ್ಟು ಒಂದು ಮಳೆಯ ಹನಿ ಅಂತ, ಅಷ್ಟು ದೊಡ್ಡ ಗಾತ್ರದ ಮಳೆ ಹನಿಗಳಿಂದ
ಇಡೀ ಧಾರಾಕಾರವಾದ ಮಳೆಯಿಂದ ವೃಂದಾವನ ಕೊಚ್ಚಿ ಹೋಗ್ತಾ ಇದೆ. ಶೀತಾರ್ಥಾಹ ಗೋಪಾಹ ಗೋವಿಂದಂ ಶರಣಂ ಯಯುಹು, ಗೋವಿಂದನನ್ನು ಬಂದು ಎಲ್ಲ ಗೋಪಿಕಾ ಸ್ತ್ರೀಯರು ಗೋಪಾಲಕರೆಲ್ಲರೂ ಕೃಷ್ಣ ಏನ್ ಮಾಡೋಣ, ಕೃಷ್ಣ ಕೃಷ್ಣ ಮಹಾಭಾಗ ತ್ವನ್ನಾಥಂ ಗೋಕುಲಂ ಪ್ರಭೋ, ನೀನೇ ನಮಗ ನಾಥ, ಇವತ್ತ ಗೋಕುಲವನ್ನು ರಕ್ಷಣಾ ಮಾಡಬೇಕಾದವ ನೀನೇ. ನೋಡು ನಮ್ಮೆಲ್ಲ ಆಕಳುಗಳೆಲ್ಲ ಸತ್ತು ಹೊಂಟಾವ, ಎಲ್ಲಾ ನದಿಯೊಳಗೆ ಕೊಚ್ಕೊಂಡು ಹೊಂಟಾವ, ಏನಾದ್ರೂ ಮಾಡು. ಸ್ವರ್ಯಾಗೆ ವಿಹಿತೆ ಸ್ಮಾಭಿಹಿ ಇಂದ್ರೋ ನಾಶಾಯ ವರ್ಷತಿ. ಇಂದ್ರ ನಾವು ತನ್ನ ಯಾಗವನ್ನ ಮಾಡಲಿಲ್ಲ ಅಂತನ್ನೋದಕ್ಕ ಎಲ್ಲವನ್ನ ನಾಶ ಮಾಡ್ಲಿಕ್ಕೆ ಇಂಥ ಧಾರಾಕಾರವಾದ ಮಳಿ ಸುರಿಸ್ತಾ ಇದ್ದಾನೆ, ನಮ್ಮೆಲ್ಲರ ರಕ್ಷಣೆ ಮಾಡು ಅಂತ ಅವರೆಲ್ಲರೂ ಬಂದು ಪ್ರಾರ್ಥನೆಯನ್ನ ಮಾಡಿದರೆ ಭಗವಂತ ಅನ್ನಂತ ಲೋಕೇಶ ಮಾನಿನೋ ಮೌಢ್ಯಾತ್ ಹರಿಷ್ಯೇ ಶ್ರೀಮದಂ ತಮಃ. ತನ್ನನ್ನು ತಾನು ಲೋಕಪಾಲಕ ಅಂತ ತಿಳ್ಕೊಂಡಂಥ ಈ ಇಂದ್ರ ಮೌಢ್ಯದಿಂದ ನನ್ನ ವಿರೋಧ ಮಾಡ್ತಾ ಇದ್ದಾನಂದ್ರ ಇವನ ಆ ಒಂದು ಶ್ರೀಮದವನ್ನ, ಸಂಪತ್ತಿನ ಮದವನ್ನ ನಾನು ನಾಶ ಮಾಡ್ತೇನೆ ಬರ್ರಿ ಅಂತ ಹೇಳಿ ತಸ್ಮಾನ್ ಮಚ್ಚರಣಂ ಗೋಷ್ಠಂ ಮನ್ನಾಥಂ ಮತ್ಪರಿಗ್ರಹಂ ಗೋಪಯೇ ಸ್ವಾತ್ಮಯೋಗೇನ ಸೋಯಂ ಮೇ ವ್ರತ ಆಯಿತಃ. ಕೃಷ್ಣ ಹೇಳಿದ, ನನಗೆ ಶರಣು ಬಂದ ಈ ಗೋಕುಲ, ನನ್ನನ್ನೇ ನಾಥ ಅಂತ ತಿಳ್ಕೊಂಡಂತಹ ಈ ಜನ, ಈ ಎಲ್ಲರನ್ನ ರಕ್ಷಣ ನಾನು ಮಾಡ್ತೇನೆ. ಯಾಕೆ? ಸೋಯಮ್ಮೇ ವ್ರತಃ, ನನ್ನ ವ್ರತನೇ ಇದು. ಏನು? ಶರಣ ಬಂದವರನ್ನ ರಕ್ಷಣಾ ಮಾಡುವುದೇ ನನ್ನ ವ್ರತ. ಹಿಂಗಾಗಿ ಎಲ್ಲರೂ ಬಂದರಂದ್ಮೇಲೆ ನಾನಿವರ ರಕ್ಷಣಾ ಮಾಡ್ತೀನಿ ಅಂತ ಹೇಳಿ ಏನ್ ಮಾಡಿದ? ಇತ್ಯುಕ್ತ ಏಕೇನ ಹಸ್ತೇನ ಕೃತ್ವಾ ಗೋವರ್ಧನಾಚಲಂ ದಧಾರ ಲೀಲಯಾ ಕೃಷ್ಣ ಛತ್ರಾಕಮಿವ ಬಾಲಕಃ. ಜೋರಾಗಿ ಮಳಿ ಬರು ಮುಂದಾಗ ಏನ್ ಮಾಡ್ತೀವಿ? ಛತ್ರಿ ಹಿಡಿತೀವಲ್ಲ. ಇಲ್ಲೇ ಒಬ್ಬ ಛತ್ರಿ ಹಿಡಿದು ನಡೀತಾ ಇರ್ಲಿಲ್ಲ, ಇಡೀ ಊರಿಗೆ ಧಾರಾಕಾರ ಮಳಿ ಅನ್ನೋದಕ್ಕೆ ಎಲ್ಲಾರಿಗೂ ಒಂದು ಛತ್ರಿ ಬೇಕು ಅನ್ನೋದಕ್ಕ ಛತ್ರಿ ಹಿಡಿದಂಗ ಸರಳವಾಗಿ ತನ್ನ ಒಂದೇ ಕೈಯಿಂದ ಇಡಿಯಾದ ಗೋವರ್ಧನ ಪರ್ವತವನ್ನ ಎತ್ತಿ ತಾನು ಕೈಯಿಂದ ಭಗವಂತ ಹಿಡಿದನಂತೆ. ಯಥೋಪಜೋಷಂ ವಿಶತ ಗಿರಿವರ್ತಂ ಸಗೋಧನಾಹ. ನಿಮ್ಮ ಎಲ್ಲಾ ಗೋವು ಧನ ಎಲ್ಲಾ ತಗೊಂಡು ಚಕಡಿ ಬಂಡೆಯಾಗಿಟ್ಟುಕೊಂಡು ಕೆಳಗೆ ಬಂದು ಆರಾಮಾಗಿತ್ತು ಬಿಡ್ರಿ ನೀವು ಅಂತ ಹೇಳಿದರ ಎಲ್ಲಾ ಗೋಪಾಲಕರು, ಗೊಲ್ಲರು, ಗೋಪಿಕಾ ಸ್ತ್ರೀಯರು ಒಳಗೆ ಬಂದ್ರು. ತಮ್ಮ ಎಲ್ಲ ಗೋವು, ತಮ್ಮ ಸಂಪತ್ತು ಎಲ್ಲಾ ಕರ್ಕೊಂಡು ಒಳಗೆ ಬಂದ್ರ ಕೃಷ್ಣ ಒಬ್ಬನೇ ಪಾಪ ಎಷ್ಟೊತ್ತು ತಾನು ಎತ್ತಾನ ಪರ್ವತ ಅಂತ ಎಲ್ಲಾರು ತಮ್ಮ ಕೋಲ್ ಹಿಡ್ಕೊಂಡು ನಿಂತ್ರಂತ. ಅವು ಕೋಲ್ ಹಿಡಿದದ್ದು ಹಂಗೆ ನಿಂತಿದ್ದು. ಇವು ಏನ್ ಕೃಷ್ಣ ಈ ಕೋಲಿನ ಭಾರಕ್ಕ ಅದ್ಯಾಕೆ ನಿಂತಿತ್ರಿ ಪರ್ವತ? ಅಂತೂ ಹಿಂಗ್ ಹಿಡ್ಕೊಂಡು ನಿಂತಿದ್ದು. ನಾವು ಒಂದ್ ಸ್ವಲ್ಪ ಕೃಷ್ಣಗೆ ಸಹಾಯ ಮಾಡ್ಲಿಗತ್ತೀವೇನೋ ಅಂತ. ಅರಿದರ ಧರತಾನು ಗಿರಿಧರನಾದಾಗ ಪುಂಡರ ದಂಡೇ ತಕೆ ತತ್ರ ಅಂತ. ಅವರೆಲ್ಲ ಏನ್ ಮಾಡ್ಯಾರ್ರಿ? ತಾವು ನಮ್ ಸೇವಾನು ಇರ್ಲಿ ಅಂತ ಪಾಪ ಹಿಡ್ಕೊಂಡು ನಿಂತಿದ್ರಷ್ಟೇ. ಒಂದ್ ದಿವಸ ಒಂದ್ ಸ್ವಲ್ಪ ರಾತ್ರಿ ಹಿಡ್ಕೊಂಡು ನಿಂತ್ರು. ಕೃಷ್ಣ ನಿದ್ದೆ ಬರ್ಲಿಗತ್ತದ, ಒಂದ್ 4 ತಾಸು ಅವರು 4 ತಾಸು ನಾವು ಹಿಂಗ್ ಹಿಡಿತೀವಿ ಅಂತ ತಾವು ಗ್ರೂಪ್ ಮಾಡ್ಕೊಂಡ್ರು. ಆಯ್ತು ಹಂಗ್ ಹಿಡೀರಿ ಅಂದ ಕೃಷ್ಣ. ಮರದಿವ್ಸ ನೋಡಿದ್ರು ನಾವ್ ಏನ್ ಹಿಡಿದ್ರಿಂದ ಪರ್ವತ್ ನಿಂತಂಗ್ ಕಾಣಿಸ್ವಲ್ತ್ರಿ, ಕೃಷ್ಣ ಒಬ್ನೇ ಎತ್ತಿದಂಗ ಅದ, ಅವ ಎತ್ತಾನು ಬಿಡ್ರಿ ಅಂತ ಹೇಳಿ ಎಲ್ಲಾರು ತಮ್ಮ ಕೆಲಸದಾಗ ತಾವು ವ್ಯಸ್ತರಾದರೆ ಕೃಷ್ಣ ಒಬ್ಬನೇ ದಧಾರಾದ್ರಿಂ ಸಪ್ತಾಹಂ ನಾಚಲತ್ ಪದಾತ್. ಒಂದು ಹೆಜ್ಜೆ ಹಿಂದೆ ಸರಿಲಾರದೆ 1 ವಾರ 7 ವರ್ಷದ ಬಾಲಕ ತಾನು ಪರ್ವತವನ್ನ ಎತ್ತಿ ತಾನು ಹಿಡಿದಿದ್ದಾನೆ. ಎಲ್ಲರೂ ಅದರೊಳಗೆ ಬರ್ತಾರೆ, ಎಲ್ಲರೂ ಸುರಕ್ಷಿತವಾಗಿದ್ದಾರೆ. ಹೊರಗೆ ಧೋ 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 ಮಳಿ ಸುರಿತಾ ಇದೆ, ಒಳಗೆ ಮಾತ್ರ ಆನಂದದಿಂದ ಎಲ್ಲರೂ ಕೂಡ ನಿರಾತಂಕವಾಗಿ ತಾವಲ್ಲಿ ಇದ್ದದ್ದನ್ನು ನೋಡಿದರಂತ. ಭಗವಂತ ಪರ್ವತವನ್ನು ಯಾಕೆ ಎತ್ತಿಡಿದ? ಸತ್ಯಧರ್ಮರು ಉತ್ಪ್ರೇಕ್ಷೆ ಮಾಡ್ತಾರೆ, ವಾದರಾಜರು ಮಾಡಿದ್ದನ್ನು ಹೇಳ್ತಾರೆ. ಎನಿಮೀಸ್ ಎನಿಮಿ ಈಸ್ ಅ ಫ್ರೆಂಡ್ ಅಂತ ಹೇಳ್ತಾರೆ ಇಂಗ್ಲಿಷ್ನೊಳಗೆ. ಶತ್ರುಗಳ ಶತ್ರು ನಮಗ ಮಿತ್ರನಾಗ್ತಾನ ಅಂತ. ಹಿಂಗಾಗಿ ಇಂದ್ರನನ್ನ ತಾನು ವಿರೋಧ ಮಾಡಬೇಕಾದಾಗ ಪರ್ವತ ಎತ್ತಿ ಹಿಡಿದದ್ದು ಯಾಕ ಅಂತಂದ್ರೆ ಪರ್ವತಗ ಇಂದ್ರಗ ಒಟ್ಟ ಆಗಿ ಬಂದಿಲ್ಲ. ಇಂದ್ರಾಯುಧಂ ಹೀಂದ್ರ ಕರಾಭಿನುನ್ನಂ ಚಿಚ್ಛೇದ ಪಕ್ಷಾಂ ಕ್ಷಿತಿಧಾರಿಣಾಂ ಪ್ರಾಕ್. ಹಿಂದ್ಕ ಪರ್ವತಗಳಿಗೆ ರೆಕ್ಕೆಗಳಿದ್ದು ಅಂತ. ಆ ರೆಕ್ಕೆಯಿಂದ ಪರ್ವತಗಳು ಹಾರಿ ಹೋಗಿ ಊರುಗಳ ಮೇಲೆ ಕೂಡ್ತಿದ್ವು ಅಂತ. ಒಂದು ಹಳ್ಳಿ ಮೇಲೆ ಕೂತ್ ಬಿಡುದು, ಅವಾಗ ಇಡೀ ಹಳ್ಳಿ ಅದ್ರೊಳಗ ನಾಶ ಆಗಿ ಹೋಗ್ಬೇಕು. ಈ ಪರ್ವತಗಳು ಹಿಂಗ ಹಾರಬಾರದು ಅಂತ ಹೇಳಿ ತಮ್ಮ ವಜ್ರಾಯುಧದಿಂದ ಇಂದ್ರ ದೇವರವುಗಳು ಎಲ್ಲಾ ರೆಕ್ಕೆ ಕತ್ತರಿಸಿದ್ರಂತ. ಹಿಂಗಾಗಿ ಪರ್ವತಗಳಿಗೆ ಇಂದ್ರನ ಮೇಲೆ ಸಿಟ್ಟು ಬಹಳ ಇತ್ತು. ಇಂದ್ರ ಪರ್ವತಗಳ ವೈರಿ. ಅದಕ್ಕೆ ಭಗವಂತಂದ ಇವನನ್ನ ನಾನು ಕೂಡಿಸ್ಬೇಕಂದ್ರೆ ಇವರ ವೈರಿಗಳನ್ನ ಮೇಲೆ ಎತ್ತಬೇಕು ಅಂತ. ಇದು ರಾಜಕೀಯ. ಯಾರನ್ನ ಬಗ್ಗೆ ಬಿಡಿಬೇಕಾಗಿರ್ತದೋ ಅವ್ರ ವೈರಿಗಳನ್ನ ಮೇಲೆ ಎತ್ತುದು. ಹಿಂಗಾಗಿ ಭಗವಂತ ಇಂದ್ರನನ್ನ ತಾನು ಅವನ ಮದವನ್ನ ಕಡಿಮೆ ಮಾಡಲಿಕ್ಕೆ ಅವನ ವೈರಿಗಳಾದ ಪರ್ವತವನ್ನ ತಾನು ಎತ್ತಿ ಹಿಡಿದಿದ್ದಾನೆ. ಆವಾಗ ಆ ಗೋವರ್ಧನದ ಆಶ್ರಯದಲ್ಲಿ ಎಲ್ಲರೂ ಆನಂದದಿಂದಿರಬೇಕಾದಾಗ ಭ್ರಷ್ಟ ಸಂಕಲ್ಪ ಸ್ವಾನ್ ಮೇಘಾನ್ ಸನ್ಯವಾರಯತ. 1 ವಾರ ಅದೇ ಮಳೆಯನ್ನ ಸುರಿಸಿದ ಇಂದ್ರ
ತಾನು ಒಂದು ವಾರ ಆದಮೇಲೆ ಎಲ್ಲ ಮೇಘಗಳಿಗೆ ಬೇಡ ಹೋಗ್ರಿ ಅಂತ ತಾನು ಹೇಳ್ಯಾನೆ. ಹೇಳಿದಾಗ ನೋಡಿದ, ಯಾರೀತ 7 ವರ್ಷದ ಬಾಲಕ ಅಂತ ತಿಳಿದು ನಾನು ಅವನ ಮೇಲೆ ಸಿಟ್ಟಿಗೆ ಬಂದು ಏನೋ ಅಪಚಾರಗಳನ್ನು ಮಾಡಿದೆ. ಮತ್ತ ವಾಚಾಲ ಅಜ್ಞ ಪಂಡಿತಮಾನಿ ಅಂತೆಲ್ಲ ಅವನಿಗೆ ಬೈದೆ. ಆದ್ರೆ ಇವನು ಸಾಮಾನ್ಯನಲ್ಲ, ಇವನು ಸಾಕ್ಷಾತ್ ನಾರಾಯಣ ಸ್ವರೂಪ ಅಂತನ್ನೋದು ತಿಳಿದಿದೆ. ತಾನು ಬಂದು ಅವನನ್ನ ಶರಣಾಗತನಾಗಿ ಕ್ಷಮಾ ಕೇಳ್ಕೋಬೇಕು ಅಂತ ತಾನು ಮಳೆಯನ್ನು ನಿಲ್ಲಿಸ್ತಾನೆ. ಆದರೆ ನಿಲ್ಲಿಸಿದಷ್ಟೊತ್ತಿಗೆ ಎಲ್ಲ ದೇವತೆಗಳು, ಎಲ್ಲ ದೇವತಾ ಸ್ತ್ರೀಯರು ಅಲ್ಲಿ ಬಂದು ಭಗವಂತನ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡ್ತಾ ಇದ್ದಾರೆ. 7 ದಿನ ಆಯ್ತು, ಮಳೆ ನಿಂತದ ಕೃಷ್ಣ ಅಂತ ಆ ದಂಡಿಗಿದ್ದವ್ರು ಹೇಳಿದ್ರು. ಇನ್ನೊಮ್ಮೆ ಚಂದ ನೋಡ್ಕೊಂಬರ್ರಿ, ಇನ್ನ ಯಾಕೋ ಕಪ್ಪು ಕಾಣ್ಲಿಗತ್ತದ, ಹೊರಗಿನ ಮಾಡ್ ಕಪ್ಪದ ಅಂದ ಭಗವಂತ. ಮಾಡ್ ಕಪ್ಪಿಲ್ಲ, ಇಂದ್ರನ ಮುಖ ಕಪ್ಪಾಗ್ಯದ ಅಂತಂದ್ರೆ ಎಲ್ಲಾರು ಬಂದು ಎಲ್ಲ ಮುಗದದ, ಎಲ್ಲ ನೀರು ನಿಂತಾವ. ಅಲ್ಲೋ ಇನ್ನ ಸ್ವಲ್ಪ ಹನಿಗಳು ಬರ್ಲಿಗತ್ತಾವಲ್ಲ, ಇಂದ್ರನ ಕಣ್ಣಾಗಿನ ಹನಿ ಬರ್ಲಿಗತ್ತಾವಷ್ಟೇ, ಇನ್ಯಾವ ಹನಿ ಅಲ್ಲಿ ಉಳಿದಿಲ್ಲ. ಅಲ್ಲೋ ಮಿಂಚ್ ಹೊಡಿಲಿಗತ್ತದ ನೋಡ್ರಿ, ಇನ್ನು ಬಹಳಷ್ಟು ಅಲ್ಲೆಲ್ಲ ದೇವತಾ ಸ್ತ್ರೀಯರು ಬಂದಾರಲ್ಲ, ಅವರ ಆಭರಣಗಳು ಮಿಂಚಲಿಗತ್ತ ಹೊರತು ಮಿಂಚೇನು ಉಳಿದಿಲ್ಲ ಅಂತ ಹೇಳಿದ್ದಾರೆ. ಆವಾಗ ಭಗವಂತ ಆಯ್ತು ಎಲ್ಲರೂ ಹೊರಗೆ ನಡ್ರಿ ಅಂತ ಅವರೆಲ್ಲರೂ ತಮ್ಮ ಬಂಡೆಗಳನ್ನು ಕಟ್ಟಿಕೊಂಡು ಹೊರಗೆ ಬಂದು ಮತ್ತು ತಮ್ಮ ಮನೆಗಳಲ್ಲಿ ತಾವು ಸ್ಥಿತರಾದ ಮೇಲೆ ಭಗವಾನಪಿ ತಂ ಶೈಲಂ ಸ್ವಸ್ಥಾನೇ ಪೂರ್ವವತ್ ಪ್ರಭು, ತನ್ನ ಸ್ಥಾನದಲ್ಲಿ ತಾನು ಮತ್ತೆ ಆ ಶೈಲವನ್ನ ಭಗವಂತ ಹೇಗಿತ್ತೋ ಹಾಗೆ ಕೆಳಗಿಳಿಸಿ ತಾನು ನಿಂತಿದ್ದಾನೆ. ಆವಾಗ ರೋಹಿಣಿ, ಯಶೋಧ ಎಲ್ಲರೂ ಬಂದು ಕೃಷ್ಣ ಮಾಲಿಂಗ್ಯ ಯುಯುಜು ರಾಶಿಷ ಸ್ನೇಹ ಕಾತರಾಹ, ಬಲರಾಮ ಬಂದು ಅಪ್ಪಗೊಂಡಂತ ಯಶೋಧ, ನಂದಗೋಪ, ರೋಹಿಣಿ ಎಲ್ಲರೂ ಬಂದು ಭಗವಂತನನ್ನ ಬಿಗಿದಪ್ಪಿಕೊಂಡಿದ್ದಾರೆ. ದೇವತೆಗಳೆಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನ ಮಾಡುವಂತಹ ಒಂದು ಸಂದರ್ಭದೊಳಗ ಎಲ್ಲರೂ ಭಗವಂತನ ಬಗ್ಗೆ ಅದೇ ಮಾತಾಡೋದು. ಯಸ್ ಸಪ್ತಹಾಯನೋ ಬಾಲಹ ಕರೇಣೇಕೇನ ಲೀಲಯ ಕಥಂ ಬಿಭ್ರದ್ ಗಿರಿವರಂ ಪುಷ್ಕರಂ ಗಜರಾಡಿವ. ಹೆಂಗ್ರಿ, ಸಣ್ಣದ ಒಂದು ಕಮಲದ ಹೂ ಆನೆ ಸರಳಿ ಎತ್ತಿದಂಗ 7 ವರ್ಷದ ಕೂಸು ಹಿಂಗ ಪರ್ವತ ಹಿಡ್ಕೊಂಡು ನಿಂತಿತ್ತು. ತಾನು ಒಬ್ಬನು ಒಂದು ಹೆಜ್ಜೆ ಹಿಂದಿಡ್ಲಿಲ್ಲ, 7 ದಿವಸ ನಿಂತಲ್ಲೇ ನಿಂತ ಪರ್ವತ ಹಿಡ್ಕೊಂಡು ನಿಂತ ಭಗವಂತ ಅಂತ. ಏನ ಆಶ್ಚರ್ಯ ರೀ! ಇಡಿಯಾದಂತಹ ಬ್ರಹ್ಮಾಂಡವನ್ನ ಹೊತ್ತ ಶೇಷದೇವರನ್ನ ಹೊತ್ತ ವಾಯುದೇವರನ್ನ ಎಲ್ಲಾ ಕಾಲಕ್ಕೂ ಭಗವಂತ ಹೊರತಾನೆ ತಾನು ಕೂರ್ಮ ರೂಪದಿಂದ ಕೂರ್ಮಸ್ಕಂದೆ ಉಪವಿಷ್ಟೋಸ್ಮಿ ಅಂತ ನಿತ್ಯದೊಳಗೆ ನಾವು ಅಂತೀವಿ. ಕೂರ್ಮನ ಮೇಲೆ ನಾವಿದ್ದೀವಿ, ನಮ್ಮನ್ನು ಧಾರಣ ಮಾಡಿದವ ಅವನೇ. ಒಂದು ಪರ್ವತವನ್ನು ಹೊತ್ತುವುದು ಅವನಿಗೇನಾಗಬೇಕು? ಅಂತೂ ಎಲ್ಲಾ ಗೋಪಿಕಾ ಸ್ತ್ರೀಯರು ಮಾತಾಡ್ತಾ ಇದ್ದಾರೆ. ಕೊರಳೊಳ್ಳು ವನಮಾಲೆ ಧರಿಸಿದನೆ, ಕಿರಿ ಬೆರಳೊಳ್ಳು ಬೆಟ್ಟವನೆತ್ತಿದನೆ ಅಂತ ಎಲ್ಲರೂ ತಮ್ಮಷ್ಟಕ್ಕೆ ತಾವು ಆ ಭಗವಂತನ ಗುಣಗಾನವನ್ನ ಮಾಡ್ತಾ ಇದ್ದಾರಂತೆ. ಮಾಡುವಾಗ ಸಪ್ತಹಾಯನೋ ಬಾಲಹ ಕ್ವ ಮಹಾದ್ರಿ ವಿಧಾರಣಂ, ಏನು 7 ವರ್ಷದ ವಯಸ್ಸು, ಏನ್ ದೊಡ್ಡದಾದಂತಹ ಪರ್ವತ. ತಥೋ ನೋ ಜಾಯತೆ ಶಂಕ ವ್ರಜನಾಥ ತವಾತ್ಮಜೆ, ನಂದ ಇವ ನಿನ್ನ ಮಗ ಅಂತ ನಿನ್ನ ಕರಣೆ ಅನಿಸ್ತದೆ ನಂಗೆ ಕೇಳಿದ್ರಂತೆ. ಎಲ್ಲ ಗೊಲ್ಲರು ಬಂದು ನಿನ್ನ ಮಗ ಅಂತ ಅನಿಸ್ತಾನ ಇವ, ಇಷ್ಟು ಸಾಮಾನ್ಯನ ಇವ ಅಂತ. ಅವಾಗ ಎಲ್ಲಾರನ್ನೂ ಕರಿತಾರ, ನಂದಗೂ ಕೂಡ್ರಿಲ್ಲ. ನನಗೆ ಗರ್ಗಾಚಾರ್ಯನ್ ನಾಮಕರಣಕ್ಕೆ ಬಂದಿದ್ರಲ್ಲ, ಅವಾಗ 4 ಮಾತು ಹೇಳಿ ಹೋಗ್ಯಾರ, ನಾವೊಂದು 4 ಮಾತಾಡ್ತೀನಿ ಅಂದವ. ಕೂಡ್ರಿಪ್ಪ ಅಂತ ಕೂಡಿಸ್ಕೊಂಡು, ಏನಂ ಕುಮಾರ ಮುದ್ದಿಶ್ಯ ಗರ್ಗೋಮೇ ಅದು ವಾಚಃ. ಗರ್ಗಾಚಾರ್ಯ ನನಗೆ ಅವಾಗೆ ಹೇಳಿದ್ರು, ಬಹೂನಿ ಸಂತಿ ನಾಮಾನಿ ರೂಪಾಣಿ ಚ ಸತಸ್ಯತೆ. ನಿನ್ನ ಮಗ ಸಾಮಾನ್ಯನಲ್ಲಪ್ಪ, ಇವನಿಗೆ ಅನಂತ ನಾಮಗಳು ಅನಂತ ರೂಪಗಳೆಲ್ಲ ಅವ. ಅನೇನ ಸರ್ವದುರ್ಗಾಣಿ ಯೂಯ ಮಂಜಸ್ತರಿಷ್ಯಥ, ಇವನ ರಕ್ಷಣದೊಳಗೆ ನೀವು ಎಲ್ಲ ನಿಮ್ಮ ಕಷ್ಟಗಳನ್ನು ಕಳೆದುಕೊಳ್ತೀರಿ. ಇವನು ಅಸಾಮಾನ್ಯ ದೇವಸ್ವರೂಪ ಅಂತ ಇಷ್ಟೇ ಕ್ಲೀವ್ ಕೊಟ್ಟು ಹೋಗಿರ್ತಾರೆ ಅವತ್ತು ಗರ್ಗಾಚಾರ್ಯರು. ಇವತ್ತು ನನಗದೆಲ್ಲ ಸತ್ಯ ಅಂತ ಅನಿಸ್ಲಿಗತ್ತದ. ಯಾಕಂದ್ರೆ ಅವನ ಆಶ್ರಯದೊಳಗ ನಮಗ ಏನೂ ಕೂಡ ಕಷ್ಟ ಅಂತನ್ನೋದೇ ಬರ್ತಾ ಇಲ್ಲ, ಬಂದದ್ದೆಲ್ಲ ಕಷ್ಟ ಸರಳವಾಗಿ ಹೋಗ್ತಾ ಅದ ಅಂತ ತಾನು ಹೇಳುವಾಗ ನಂದನನ್ನ ಪೂಜೆ ಮಾಡಿ ಎಲ್ಲರೂ ತಮ್ಮ ಮನೆಗಳನ್ನು ಸೇರಿಕೊಳ್ತಾ ಇದ್ದಾರೆ. ಆವಾಗ ಭಗವಂತ ಏಕಾಂತವಾದ ವನಾಂತ ಪ್ರಾಂತದೊಳಗೆ ತಾನು ಕೂತಾಗ ಶಾಂತನಾಗಿದ್ದಾಗ ಅಲ್ಲಿ ಗೋಲೋಕಾದ ಆವೃಜತ್ ಕೃಷ್ಣಂ ಸುರಭಿಶಕ್ರ ಏವಚ. ಇಂದ್ರದೇವರು ಸುರಭಿಯನ್ನ ಕಾಮಧೇನುವನ್ನು ಕರ್ಕೊಂಡು ತಾವಲ್ಲಿ ಬಂದೇ ಬಿಟ್ರಂತ, ಕೆಳಗಿಳಿದ್ರು. ಗೋಲೋಕಾತ್ ಅಂತ, ಗೋಲೋಕ, ಗೋ ಅನ್ನೋದಕ್ಕೆ ಸ್ವರ್ಗ ಅಂತ ಅರ್ಥ. ಸ್ವರ್ಗಲೋಕದಿಂದ ಬಂದ್ರು, ಅಥವಾ ಗೋಲೋಕದಿಂದ ಈ ಗೋ ಕಾಮಧೇನು ಇದು ಬಂತು ಅಂತ. ಯಾಕಂದ್ರೆ ಸತಧರ್ಮರ ಟಿಪ್ಪಣಿಯಲ್ಲಿ ತಿಳಿಸ್ತಾರೆ, ಗೋಲೋಕ ಅಂತ ಪ್ರತ್ಯೇಕದ ಅಂತದ್ದು, ಸ್ವರ್ಗದ ಮ್ಯಾಲದ ಅಂತ, ಅಲ್ಲಿ ಕೇವಲ ಗೋವುಗಳಿರ್ತಕ್ಕಂಥ ಲೋಕ, ಅದರಿಂದ ಬಂದ್ರು ಅಂತೂ ಹೇಳ್ರಿ ಅಂತ ತಿಳ್ಕೊಳ್ಬೇಕು. ಮತ್ತ ಶಕ್ರಯೇವ ಅಂತಂದ್ರಲ್ಲೇ ಶಕ್ರಯೇವ ಬಂದ, ಇಂದ್ರನೇ ಬಂದ ಅಂತ ಅಂದ್ರ ಒಳಗಿನ ಅಸುರಾವೇಶ ಬರಲಿಲ್ಲ. ಇಂದ್ರ ಶುದ್ಧ ಆಗಿದ್ದ, ಶುದ್ಧ ಇಂದ್ರ
ತಾನು ಬಂದ ಅಂತ ಹೇಳಬೇಕಾಗಿದೆ. ಇಂದ್ರ ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾನೆ. ವಿಶುದ್ಧ ಸತ್ವಂ ತವಧಾಮ ಶಾಂತಂ ತಪೋಮಯಂ ಧ್ವಸ್ತ ರಜಸ್ತಮಸ್ಕಂ ಮಾಯಾಮಯೋಯಂ ಗುಣ ಸಂಪ್ರವಾಹೋ ನ ವಿದ್ಯತೆ ಅಗ್ರಹಣಾನುಬಂಧ. ಭಗವಂತ ನೀನು ಯಾವ ಪ್ರಕೃತಿಯ ಗುಣಗಳಿಲ್ಲದಂತಹ ಅಪ್ರಾಕೃತ ಸ್ವರೂಪಿ, ಶಾಂತ, ತಪೋಮಯ, ಮಾಯಾಮಯ. ನೀನು ನಮ್ಮಲ್ಲೆಲ್ಲ ಗುಣಗಳ ಪ್ರವಾಹ ಇದು ಹರಿತಾ ಇರ್ತದನ್ನೋದಕ್ಕೆ ನಿನ್ನ ಮಾಯೆಯನ್ನು ತಿಳಿದುಕೊಳ್ಳಲಿಕ್ಕೆ ನಮಗಾಗುವುದಿಲ್ಲ ಭಗವಂತ. ದೊಡ್ಡ ತಪ್ಪು ಮಾಡಿದೆ. ಪಿತಾ ಗುರುಸ್ತಂ ಜಗತಾಮಧೀಶೋ ದುರತ್ಯಯ ಕಾಲ ಉಪಾತ್ತ ದಂಡ ಹಿತಾಯ ಚೇಚ್ಛಾ ತನುಭಿಃ ಸಮೀಹಸೆ ಮಾನಂ ವಿಧುನ್ಮನ್ ಜಗದೀಶ ಮಾನಿನ. ನಮ್ಮನ್ನು ನಾವು ಜಗತ್ತಿಗೆ ಪಾಲಕರು, ಲೋಕಪಾಲಕರು ಅಂತ ನಾವು ತಿಳ್ಕೊಂಡೀವಿ. ನಮ್ಮ ಈ ಅಹಂಕಾರವನ್ನು ತೊಳಿಬೇಕು ಅಂದ್ರೆ ನೀನೇ ಈ ದಂಡವನ್ನು ವಿಧಿಸಬೇಕು, ನೀನೇ ಶಿಕ್ಷೆಯನ್ನು ಕೊಡಬೇಕು. ನೀನೇ ನಮಗೆ ತಂದೆ, ನೀನೇ ಗುರು, ನೀನೇ ಜಗನ್ನಾಥ. ನಮಗೆ ಹಿತಕ್ಕಾಗಿ ನೀನು ಏನ್ ಬೇಕಾದ್ದನ್ನು ನೀನು ಮಾಡಬಹುದು ಸ್ವಾಮಿ. ನಿನಗೆ ನಾವು ಶರಣಾಗತ. ಸತ್ವಂ ಮಮ ಐಶ್ವರ್ಯ ಮದಪ್ಲುತಸ್ಯ ಕೃತಾಗಸಸ್ತೆ ಅವಿದುಷ ಪ್ರಭಾವಂ. ನಿನ್ನ ಪ್ರಭಾವವನ್ನು ತಿಳಿಯದೇನೆ ನನ್ನ ಐಶ್ವರ್ಯದ ಮದದೊಳಗ ನಿನ್ನಲ್ಲಿ ನಾನು ಅಪರಾಧವನ್ನು ಮಾಡಿದೆ. ಕ್ಷಂತುಂ ಪ್ರಬೋರ್ಥಾರ್ಹಸಿ ಮೂಢಚೇತಸೋ ಮೈವಂ ಪುನರ್ಭೂನ್ ಮತಿರೀಶ ಮೇ ಸತಿ. ಭಗವಂತ ಇದೊಂದು ಸಲ ಕ್ಷಮ ಮಾಡಿ ಅನುಗ್ರಹ ಮಾಡು. ಏನು ಅನುಗ್ರಹ? ಇನ್ನೊಮ್ಮೆ ನನಗಿಂಥ ಕೆಟ್ಟ ಬುದ್ಧಿ ಬರಲಾರದಂತೆ, ಇನ್ನೊಮ್ಮೆ ನೀನು ಭಗವಂತ ಅನ್ನುವ ಸ್ಮೃತಿ ಒಂದು ಕ್ಷಣವೂ ಕೂಡ ಹೋಗಲಾರ್ದಂತೆ ನನಗೆ ಅನುಗ್ರಹ ಮಾಡು ಅಂತ ಅವರು ಪ್ರಾರ್ಥನೆಯನ್ನು ಮಾಡಿದರೆ ಕೃಷ್ಣ ಹೇಳಿದಂತ ಮಯಾತೆ ಕಾರಿ ಮಖವನ್ ಮಖಭಂಗೋ ಅನುಗೃಹ್ಣತ. ನಿನ್ನ ಯಜ್ಞವನ್ನು ತಪ್ಪಿಸಿದ್ದು ನಿನಗೆ ಅವಮಾನ ಮಾಡಲಿಕ್ಕಲ್ಲಪ್ಪ, ನಿನಗೆ ಅನುಗ್ರಹ ಮಾಡಲಿಕ್ಕೆ. ಮದನುಸ್ಮೃತಯೇ ನಿತ್ಯಂ ಮತ್ತಸ್ಯ ಇಂದ್ರಶ್ರಿಯ ಭೃಶಂ. ನಿನ್ನ ಸಂಪತ್ತಿನಿಂದ ನೀನು ಮತ್ತನಾಗಿ ಹೋಗಿದ್ಯೋ ಆ ಸಂಪತ್ತಿನ ಮೇಲೆ ಮೋಹ ಇಳಿದು ನನ್ನ ಮೇಲೆ ಮೋಹ ಬೆಳೀಲಿ ಅನ್ನೋದಕ್ಕಷ್ಟೇ ನಾನಿಂಥ ಒಂದು ಮಾಡಿದ್ದು. ಮಾಂ ಐಶ್ವರ್ಯ ಶ್ರೀಮದಾಂಧೋ ದಂಡಪಾಣಿಂ ನ ಪಶ್ಯತಿ ತಂ ಭ್ರಂಶಯಾಮಿ ಸಂಪದ್ಭ್ಯ ಯಸ್ಯ ಚೇಚ್ಛಾಮ್ಯ ಅನುಗ್ರಹಂ. ನೋಡು, ಯಾವನನ್ನ ಅನುಗ್ರಹ ಮಾಡಲಿಕ್ಕೆ ನಾನು ಇಚ್ಛಾಪಟ್ಟಿರ್ತೀನೋ ಅವನ ಐಶ್ವರ್ಯವನ್ನ, ಸಂಪತ್ತನ್ನ, ಇದೆಲ್ಲವನ್ನ ನಾನು ಅವನಿಂದ ಕಸುಗೊಂಡು ಅವನಿಗೆ ಸಂಪತ್ತಿನಿಂದ ಭ್ರಷ್ಟನನ್ನಾಗಿ ಮಾಡಿ ನಾನು ಅವನ ಮೇಲೆ ಅನುಗ್ರಹವನ್ನು ಮಾಡ್ತೀನಿ. ಹಾಗಾಗಿ ನಾನು ನಿನಗೆ ಅನುಗ್ರಹ ಮಾಡಲಿಕ್ಕೆ ಇದನ್ನು ಮಾಡಿದ್ದಪ್ಪ ಅಂತಂದಾಗ ಭಗವಂತನಿಗೆ ತಾವು ಆ ಸುರಭಿಯನ್ನ, ಆ ದೇವಲೋಕದ ಹಸುವನ್ನು ಕರೆದುಕೊಂಡು ಬಂದು ಆ 4 ಸ್ತರಗಳಿಂದ ಅಮೃತಾಭಿಷೇಕವನ್ನ ಭಗವಂತನಿಗೆ ತಾವು ಮಾಡ್ತಾ ಇದ್ದಾರೆ. ಆ ಐರಾವತ ತಾನು ಆಕಾಶದಿಂದ ಗಂಗಾ ನೀರನ್ನ ತನ್ನ ಸೊಂಡಿಯೊಳಗೆ ಹೊತ್ತು ತಂದಿತ್ತಂತ. ಆ ತನ್ನ ಸೊಂಡಿಯಿಂದ ಬಂಗಾರದ ಕುಂಭದೊಳಗೆ ಗಂಗಾ ನದಿಯ ಅಭಿಷೇಕವನ್ನ ಆ ಐರಾವತ ತಾನು ಮಾಡಿದೆ. ಎಲ್ಲ ದೇವರ್ಷಿಗಳೆಲ್ಲರೂ ಬಂದು ಭಗವಂತನಿಗೆ ಗೋವಿಂದ ಅನ್ನುವ ನಾಮಕರಣವನ್ನ ಆ ಸಂದರ್ಭದಲ್ಲಿ ಮಾಡಿದರು ಅಂತ ಈ ರೀತಿಯ ಗೋವರ್ಧನೋದ್ಧಾರದ ಒಂದು ಕಥೆಯನ್ನ ನಾವು ಕೇಳುತ್ತೇವೆ. ಈ ಗೋವರ್ಧನ ಪರ್ವತದ ಕಥೆ ಇದು ಎಲ್ಲ ರೀತಿಯ ತಾಪಗಳನ್ನ ನಮಗೆ ಕಳೆಯುವಂತಹ ಒಂದು ಕಥೆ. ಭಗವಂತ ನಮ್ಮ ಕಷ್ಟಗಳಿಗೆ ತಾನು ತನ್ನ ಅನುಗ್ರಹದ ಪರ್ವತವನ್ನ ಹೀಗೆ ಹೊತ್ತು ನಿಲ್ತಾನೆ ಅಂತ ನಾವು ಇದರಿಂದ ತಿಳಿಯಬೇಕಾಗಿದೆ. ಯಾವ ಕಾಲಕ್ಕೂ ಕೂಡ ಕಷ್ಟಗಳು ಬಂದಾಗ ಅದು ಎಷ್ಟೇ ದೊಡ್ಡದಿರಲಿ, ಎಂಥದೇ ಅದಕ್ಕೆ ಶಕ್ತಿ ಇರಲಿ, ನಮ್ಮ ಭಗವಂತನ ಶಕ್ತಿಯ ಮುಂದೆ ಅದು ಏನೂ ಮಾಡಲಿಕ್ಕಾಗುವುದಿಲ್ಲ. ಅದು ಆಧ್ಯಾತ್ಮಿಕವೋ, ಅದು ಆದಿಭೌತಿಕವೋ, ಅದು ಆದಿದೈವಿಕವೋ. ಇದು ಬಂದದ್ದು ಆದಿದೈವಿಕವಾದಂತಹ ತಾಪ, ದೇವತೆಗಳೇ ಮಾಡಿದಂತಹ ತಾಪ, ಇಂದ್ರನಿಂದ ಬಂದಂಥದ್ದು. ಎಷ್ಟು ಪವರ್ಫುಲ್ ರೀ ನಮ್ಮ ಇಂದ್ರ, ಹೌದು. ಆದರೆ ಅವನಿಗಿಂತಲೂ ನಮ್ಮ ಭಗವಂತನ ಒಂದು ಸಾಮರ್ಥ್ಯ ಇದು ಬಹಳ ಹೆಚ್ಚಿನದಿರ್ತದೆ. ಆದ್ದರಿಂದ ನಮಗೆ ಎಂಥದೇ ಕಷ್ಟಗಳು, ಯಾವುದೇ ರೋಗ, ಯಾವುದೇ ಪೀಡೆ, ಯಾವುದೇ ನೋವು ಏನು ಬಂದಿದ್ರೂ ಕೂಡ ಭಗವಂತನ ಆ ಛಾಯಾಛತ್ರದ ಕೆಳಗೆ ಬಂದು ಬಿಟ್ವಿ ಅಂತಂದ್ರೆ ಆ ಮಳೆಯೆಲ್ಲ ಮ್ಯಾಲೆ ಇರ್ತದೆ, ನಾವು ಕೆಳಗೆ ಆನಂದದಿಂದ ಇರ್ಲಿಕ್ಕಾಗ್ತದೆ. ಭಗವಂತನ ಅನುಗ್ರಹ ಇದು ಮುಖ್ಯ. ಇದರ ಕೆಳಗೆ ನಾವು ಬರಬೇಕು ಅಂದ್ರೆ ಅವನಿಗೆ ಶರಣಾಗತರಾಗಿ ಬರಬೇಕು. ಅವನು ತಾನು ಎತ್ತಿ ನಮ್ಮನ್ನ ಅದರೊಳಗೆ ಇತ್ತುಕೊಂಡು ನಮ್ಮನ್ನು ರಕ್ಷಣೆ ಮಾಡ್ತಾನಾದ್ದರಿಂದ ಭಗವಂತನ ಉಪಕಾರದ ಸ್ಮರಣ ನಮಗೆ ಎಲ್ಲ ಕಾಲಕ್ಕೂ ಕೂಡ ಬರಬೇಕು ಅನ್ನೋದನ್ನ ಈ ಕಥೆ ತಾನು ತಿಳಿಸ್ತಾ ಇದೆ. ಹಾಗಾಗಿ ಕೃಷ್ಣ ಗೋವರ್ಧನೋದ್ಧಾರವನ್ನ ಮಾಡಿದ್ದನ್ನ ಬಹಳ ಸಂಭ್ರಮದಿಂದ ಎಲ್ಲರೂ ಹೇಳಿಕೊಳ್ಳುವಂತಹ ಸಂದರ್ಭದೊಳಗೆ ಒಂದು ಸಲ ಏಕಾದಶಿ ಬಂತಂತು. ನಾಡ್ದು ಬಂತು ನೋಡ್ರಿ, ಮತ್ತೆ ಹಿಂಗಾಗಿ ಏಕಾದಶಿ ಬಂತು, ಪೂಜಾ ಮಾಡಬೇಕು ಅಂತ ಹೇಳಿ ಬಡಬಡ ದ್ವಾದಶಿ ಏನಿತ್ತು, ಕಲಾಮಾತ್ರ ಸಾಧನೆ ಇತ್ತಂತ. ಕಲಾಮಾತ್ರ ಸಾಧನೆ ಅಂತಂತಂದ್ರೆ ಸೂರ್ಯೋದಯಕ್ಕೆ ಕರೆಕ್ಟ್ ದ್ವಾದಶಿ ತಿಥಿ ಇರ್ತದೆ, ಹೋಗ್ಬಿಡ್ತದೆ ಆಮೇಲೆ ಅದು
ಅಷ್ಟರೊಳಗವತ್ತ ಕೊನೆ ಪಕ್ಷ ತೀರ್ಥ ಆದರೂ ತಗೋಬೇಕು, ಉಪೋಷಣ ಆದರೂ ತಗೊಳ್ಬೇಕು, ಊಟ ಮಾಡಬೇಕು ಅಂತೆಲ್ಲ ನಿಯಮಗಳವ. ಹೀಗಾಗಿ ಭಾಳ ಬೇಗ ಇವತ್ತು ದ್ವಾದಶಿ ಅದ, ಅದಕ್ಕೆ ಸ್ವಲ್ಪ ಬೇಗ ಸ್ನಾನ ಮಾಡೋಣ ಅಂತ ಹೇಳಿ ತಾನು ಕಾಲಿಂದಿಗೆ ಯಮುನಾ ನದಿಗೆ ಸ್ನಾನ ಮಾಡಲಿಕ್ಕೆ ಅಂತ ಹೋದ. ಯಾರು? ನಂದಗೋಪ ಹೋಗ್ಯಾನ. ಅದಿನ್ನೂ ಅಸುರರ ಸಮಯ, ಮಹಾನಿಶೀಥ ಮುಗಿದ ಮೇಲೆ ಹೋಗ್ಬೇಕು, 3:30 ಮೇಲೆ ಹೋಗಿ ಸ್ನಾನ ಮಾಡಬಹುದು. ಅದಕ್ಕಿಂತ ಲಘು ನಾವು ಏಕಾದಶಿ ಅದರಿ ಅಂತ ಹೇಳಿ ಕೆಲವರು ಪಾಪ 2:30ಗೆ ಸ್ನಾನ ಮಾಡಿ ಕೂತ್ಬಿಟ್ಟಿರ್ತಾರೆ. ಹಂಗೆ ಬರುವುದಿಲ್ಲ ಅದು. ಯಾಕೆ? ಅವಿಜ್ಞಾಯ ಆಸುರೀಂ ವೇಲಾಂ ಪ್ರವಿಷ್ಟ ಮುದಕಂ ನಿಶಿ. ಆಸುರಿ ವೇಲ ಅದು. ಆ ಸಮಯದೊಳಗೆ ಪಾರಣಿ ಮಾಡ್ಲಿಕ್ಕೆ ಬರಂಗಿಲ್ಲ, ಪಾರಣಿ ದೇವರಿಗೆ ಹೋಗಂಗಿಲ್ಲ, ಅಸುರರಿಗೆ ಹೋಗ್ಬಿಡ್ತದ ಆಮೇಲೆ. ಹಿಂಗಾಗಿ ಆಸುರಿ ವೇಲಾದೊಳಗೆ ಸ್ನಾನ, ಇವನ್ ಪಾಪ ಪಾರಣಿ ಮಾಡ್ಲಿಕ್ಕೆ ಹೋಗಿದ್ದಿಲ್ರಿ, ಸ್ನಾನ ಮಾಡಿ ಬಂದು ಪೂಜಾ ಮಾಡಬೇಕು ಅಂತ ಹೋಗಿದ್ದೀವ. ನೀರಿನೊಳಗೆ ಇಳದಾನ, ಇಂಥ ಕಾಲದೊಳಗೆ ಯಾರು ಸ್ನಾನ ಮಾಡ್ತಾರಂತ ಹೇಳಿ ಆ ನೀರಿನೊಳಗೆ ಯಾರು ಇರ್ತಾರೆ? ವರುಣನ ಆ ಸೇವಕರೆಲ್ಲ ಅವನು ಒಳಗೆ ಕರ್ಕೊಂಡು ಹೋಗ್ಬಿಟ್ರು, ವರುಣ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಟ್ರು. ಯಾರಿಗೆ? ನಂದಗೋಪಗೆ. ಇವೆಲ್ಲ ಗಾಬರಿ ಆದ್ರು ಎಲ್ಲ ಗೋಪಾಲಕರು. ಅಯ್ಯೋ, ನಂದ ಕಾಣಿಸ್ವಲ್ಲ, ನಾ ಇದ್ದೀನಲ್ಲ, ನಂದನ ಅಂದ ಇವ. ಮಹತ್ಯ ಪೂಜಯಿತ್ವಾಹ ತದ್ದರ್ಶನ ಮಹೋತ್ಸವ. ನಾನು ಹೋಗಿ ಕರ್ಕೊಂಡ್ಬರ್ತೀನಿ ಅಂತ ತಾನು ನೀರಿನೊಳಗೆ ಜಿಗದ. ನೀರಿನೊಳಗೆ ಜಿಗಿಯೋದವನಿಗೇನು ಭಾಳ ಆಶ್ಚರ್ಯ ಅಲ್ಲೇ ಅಲ್ಲ, ಸಮುದ್ರದಾಗೆ ಮಲಗ್ಯಾನವ. ಹಿಂಗಾಗಿ ನೀರಿನೊಳಗೆ ಹೋಗಿ ನೋಡಿದ, ವರುಣಗೆ ಹಿಂಗೊಮ್ಮೆ ಮುಖ ನೋಡಿದ್ನಂತ. ಯಾಕೋ ನಮ್ಮಪ್ಪನ ಕರ್ಕೊಂಡ್ಬಂದಿಯಲ್ಲ ಅಂತ. ಅಜಾನತ ಮಾಮಕೇನ ಮೂಢೇನ ಅಕಾರ್ಯವೇದಿನ ಅನೀತೋಯಂ ತವ ಪಿತ ತತ್ಪ್ರಭೋ ಕ್ಷಂತು ಮರಹಸಿ. ಅವ ಮೊದಲೇ ವರುಣ ದೇವರಿಗೆ ಮೊದಲೇ ಅಂಜಿಕಿತ್ರಿ. ಅವ್ರು ರಾಮದೇವರಾದಾಗೂ ಹಿಂಗೊಂದು ಸ್ವಲ್ಪ ಸುಮ್ ಕೂತದ್ದಕ್ಕೆ ಬಂದ್ ಮ್ಯಾಲೆ ಸೇತುವೆನೇ ಬಂಧನ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಹಿಂಗಾಗಿ ಒಟ್ಟಾರೆ ರಿಸ್ಕ್ ತಗೋತಿರ್ಲಿಲ್ಲವ. ಕೃಷ್ಣ ಯಾವಾಗ ಬಂದ, ಎದ್ದು ನಿಂತು ಮೊದಲು ಅವನಿಗೆ ಎಲ್ಲಾ ತನ್ನ ಮುತ್ತು ರತ್ನಗಳ ಅಭಿಷೇಕವನ್ನ ಮಾಡಿ, ನನ್ನ ಸೇವಕರು ದಡ್ಡಿದ್ದಾರೆ ಅಂತ ಅಂದ್ಬಿಟ್ಟ ಅವ ವರುಣ. ನನ್ನ ಸೇವಕರು ದಡ್ಡಿದ್ದಾರೆ, ನಿಮ್ ತಂದೆ ಅಂತ ಗೊತ್ತಾಗ್ಲಾರ್ದೆ ಕರ್ಕೊಂಡ್ ಬಂದ್ಬಿಟ್ಟಾರ ಸ್ವಾಮಿ. ಹಂಗೇನಿಲ್ಲ, ನೀವು ಅವನನ್ನು ವಾಪಸ್ ಕರ್ಕೊಂಡು ಹೋಗಿ, ನಾವು ಅವನಿಗೆ ಏನೇನೇನೇನೂ ಮಾಡಿಲ್ಲ ಅಂತ ತಾನು ಬಂದ್ರ. ಆವಾಗ ನಂದ ಅತೀಂದ್ರಿಯನಾದ ಭಗವಂತನನ್ನ ನೋಡಿ, ಲೋಕಪಾಲಕರು ಅವನಿಗೆ ಮಾಡುವಂಥ ನಮಸ್ಕಾರವನ್ನ ನೋಡಿ ಗಾಬರಿಯಾಗಿ ಹೊರಗೆ ಬಂದ ಮೇಲೆ ಎಲ್ಲರಿಗೂ ಹೇಳ್ತಾನಂತ, ನನ್ನ ಮಗ ಅಂತ ನಾನು ತಿಳ್ಕೊಂಡೀನಿ, ಇವ ಸರ್ವಥಾ ನನ್ನ ಮಗನಲ್ಲ, ಎಲ್ಲಾ ಕಾಲಕ್ಕೂ ಎಲ್ಲಾ ದೇವತೆಗಳಿಂದಲೂ ವಂದ್ಯನಾದಂತಹ ಸಾಕ್ಷಾತ್ ಭಗವಂತ ಇವ ಅಂತ ನಂದಗೋಪ ತಾನು ಹೊರಗೆ ಬಂದು ಆಶ್ಚರ್ಯಪಟ್ಟು ತಾನು ಹೇಳ್ತಾ ಇದ್ದಾನೆ. ಆ ಸಂದರ್ಭದೊಳಗೆ ಧ್ವಂತ್ಯೋ ನಿಶಮ್ಯ ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಬಹಳ ಆನಂದವನ್ನು ಪಡುವಂಥ ಒಂದು ಸಮಯ ಅಲ್ಲಿ ಬಂದಿದೆ. ಶರದೃತು. ಚಂದ್ರ ತನ್ನ ಬೆಳದಿಂಗಳನ್ನು ಪೂರ್ಣವಾಗಿ ಬೀಸ್ತಾ ಇರ್ತಾನೆ, ಯಾಕಂದ್ರೆ ಮೋಡಗಳಿರಲಾರ್ದಂತಹ ಋತು ಅದು. ಆವಾಗ ಭಗವಂತ ತಾನು ವೇಣುನಾದವನ್ನ ಮಾಡ್ತಾ ಇದ್ದಾನಂತೆ. ದುಹಂತ್ಯೋಭಿಯುಕ್ಕಾಶ್ಚಿತ್ ದೋಹಂ ಹಿತ್ವಾ ಸಮುತ್ಸುಕಾ. ಎಷ್ಟು ಆ ಒಂದು ಗೀತೆಯೊಳಗ ಆಕರ್ಷಣ ಬಂತು ಅಂತಂತಂದ್ರೆ, ಯಾರಿಗೂ ಏನ್ ಮಾಡ್ತಾ ಇದ್ದಾರನ್ನೋದು ಲಕ್ಷಿಲ್ಲ. ಪಾಪ ಒಬ್ಬ ಹೆಣ್ಣು ತಾನು ಆಕಳನ್ನ ಹಾಲು ಕರೀತಾ ಇದ್ದಾಳಂತ. ಆ ಹಂಡಿ ಅಲ್ಲೇ ಒಗದ್ಲು, ತಾ ಬಂದ್ಬಿಟ್ರು. ಪರಿವೇಶಯಂತ್ಯಸ್ತದ್ ಹಿತ್ವಾ ಪಾಯಂತ್ಯ ಶಿಶೂನ್ ಪಯ. ಪಾಪ ಒಂದು ಯಾವುದೋ ಕೂಸಿಗೆ ಹಾಲು ಕೊಡಿಸ್ಲಿಕತ್ತಾಳ, ಕೂಸಲ್ಲೇ ಇಟ್ಲು, ಓಡಿ ಬಂದ್ಲಕ್ಕಿ. ಪತಿ ಪಾಪ ಹೈರಾಣಾಗಿ ಬಂದಾನಂತ ಬಡಿಸ್ಲಿಕತ್ತಾಳ ಒಬ್ಬಾಕಿ. ನೀವೇ ಊಟ ಮಾಡ್ರಿ, ನೀವೇ ಬಡಿಸ್ಕೋರಿ ಅಂತ ಹೇಳಿ ಎದ್ದು ಬಂದ್ಲು ಪಾಪ. ಎಲ್ಲಾರು ಒಂದೊಂದು ರೀತಿಯೊಳಗೆ ತಾವು ಮನಿ ಕಾರ್ಯ ಮಾಡ್ಲಿಕ್ಕತ್ತು. ಎಲ್ಲಾ ಗೋಪಿಕಾ ಸ್ತ್ರೀಯರು ಕೇವಲ ಕೃಷ್ಣನ ವೇಣು ನಾದಕ್ಕೆ ಆಕರ್ಷಿತರಾಗಿ ತಾವು ಅದು ಎಲ್ಲಿ ಕೃಷ್ಣ ತಾನು ಕೊಳಲು ನುಡಿಸ್ತಾ ಇದ್ದಾನೋ ಅಂತ ಓಡೋಡಿ ಬರ್ತಾ ಇದ್ದಾರೆ. ಅಂಜಂತ್ಯ ಕಾಷ್ಟಲೋಚನೆ. ರೆಡಿಯಾಗಿ ಹೋಗ್ಬೇಕಲ್ರಿ, ಕೃಷ್ಣನ್ ನೋಡ್ಲಿಕ್ಕೆ ಹೊಂಟಾರ. ಮನಿ ಬಿಟ್ಟು ಹೊರಗೆ ಹೋಗುದು ಅಂತಂದ್ರೆ 1 ತಾಸು ಮೇಕಪ್ ಆಗ್ಬೇಕಲ್ಲ. ಮತ್ತ ಹಿಂಗಾಗಿ ಹೊರಗೆ ಹೋಗೋದು ಅಂತಂದ್ರೆ ಸ್ಟಾರ್ಟ್ ಆಯ್ತ್ರಿ. ಏನ್ ಮಾಡಿದ್ರು? ಕೃಷ್ಣನ ವೇಣುನಾದದೊಳಗೆ ಮೈ ಮರೆತವರು ತುಟಿಗೆ ಹಚ್ಕೊಳ್ಬೇಕಾದದ್ದನ್ನು ಕಣ್ಣಿಗೆ ಹಚ್ಕೊಂಡ್ರಂತ, ಕಣ್ಣಿಗೆ ಹಚ್ಕೊಳ್ಳೋ ಕಾಡಿಗೆ ತುಟಿಗೆ ಹಚ್ಕೊಂಡ್ರಂತ. ಏನು ಮಾಡ್ಲಿಕ್ಕತ್ತಾರಂತ ಗೊತ್ತಾಗೋದು. ಒಟ್ಟಾರೆ ಹೋಗ್ಬೇಕು, ಕೃಷ್ಣಾಂತಿ ಕಮ್ಮಿಯೋ, ನಾವು ಕೃಷ್ಣನ ಕಡೆ ಹೋಗ್ಬೇಕು. ಯಾಕೆ ನಿಂದಸ್ಲಿಕ್ಕೆ ಹತ್ತಾರ ಕೆಲವರೆಲ್ಲ ಮನೆಯವ್ರು, ಹೋಗ್ಬೇಡ ನನಗೆ ಊಟಕ್ಕೆ ಹಾಕೋದು, ನೀವು ಮಾಡಿಗೆ ನೀವು ಮಾಡ್ಕೋರಿ, ನೀವು ಊಟ ನೀವು ಮಾಡ್ರಿ ಅಂತಂದ್ರು. ಹೊಂಟೇ ಬಿಟ್ರು. ತಮೇವ ಪರಮಾತ್ಮಾನಂ ಜಾರಬುದ್ಧ್ಯಾಪಿ ಸಂಗತಾಹ. ಜಾರ ಬುದ್ಧಿಯಿಂದ, ಕಾಮದ ಒಂದು ಬುದ್ಧಿಯಿಂದ ಕೃಷ್ಣನನ್ನ ನಾವು ನೋಡಬೇಕು ಅಂತ ನೋಡ್ರಿ. ಒಬ್ಬ ಗೋಪಿಯಂತೂ ನಿನ್ನೆ ಹೇಳಿದಂಗೆ ತಡದ ಪತಿ ಅಂತ ತಾನು ಅಲ್ಲೇ ಧ್ಯಾನ ಮಾಡ್ತಾ ಇದ್ದಾಳೆ. ಧ್ಯಾನ ಮಾಡಿ ತಾನು ಮೋಕ್ಷಕ್ಕೆ ಅಲ್ಲಿ ಹೋಗಿದ್ದಾಳೆ. ಹಾಗಾಗಿ ಉಳಿದ ಎಲ್ಲ ಗೋಪಿಕಾ ಸ್ತ್ರೀಯರು ಓಡೋಡಿ ತಾವು ಅಲ್ಲಿ ಬರ್ತಾ ಇದ್ದಾರೆ. ರಾಜ ಅಂದ, ಕೃಷ್ಣಂ ವಿದು ಪರಂಕಾಂತಂ ನತು ಬ್ರಹ್ಮತಯಾ ಮುನೆ. ಅಲ್ಲ, ಕೃಷ್ಣನನ್ನ ತಮ್ಮ ಪತಿ ಅಂತ ತಿಳ್ಕೊಂಡ್ರು,
ಜಗತ್ಪತಿ ಪರಬ್ರಹ್ಮ ಅಂತ ತಿಳ್ಕೊಳ್ಳಿಲ್ಲಲ್ಲ ಅವರು, ಮತ್ತು ಅವರಿಗೂ ಹೆಂಗ ನೀವು ಮೋಕ್ಷ ಅಂತ ಹೇಳ್ತೀರಿ ಅಂತ ಶುಕಾಚಾರ್ಯ ಕೇಳ್ತಾನೆ ಪರೀಕ್ಷಿತ. ಉತ್ತರವನ್ನ ಕೊಡ್ತಾರೆ ಶುಕಾಚಾರ್ಯರು. ಕಾಮಂ ಕ್ರೋಧಂ ಭಯಂ ಮೋಹಂ ಮೈತ್ರೀಂ ಸೌಹೃದಮೇವ ಚ ನಿತ್ಯಂ ಹರೌ ವಿದಧತೋ ಯಾಂತಿ ತನ್ಮಯತಾಂ ಹಿತೆ. ಅದು ಕಾಮವೋ ಕ್ರೋಧವೋ ದ್ವೇಷವೋ ಮೈತ್ರಿಯೋ ಮೋಹವೋ ಏನೋ ಒಂದು ಭಾವನೆ ಇರಬಹುದು. ಆ ಭಾವನೆಯಿಂದ ಅವರೆಲ್ಲರೂ ಕೃಷ್ಣನಲ್ಲಿ ತನ್ಮಯರಾಗಿದ್ದಂತೂ ಸತ್ಯ. ಕೃಷ್ಣನಲ್ಲಿ ತನ್ಮಯರಾದಂಥವರು ಹಾಗಾದ್ರೆ ಯಾವ ಭಾವನೆಯಿಂದಲೂ ಮೋಕ್ಷ ಹೊಂದುತ್ತಾರ ಅಂತಂತಂದ್ರೆ ಇಲ್ಲ. ವಿಮುಕ್ತಾವಪಿ ಕಾಮಿನ್ಯೋ ವಿಷ್ಣು ಕಾಮಾವ್ರಜಸ್ತ್ರೀಯ ದ್ವೇಷಿನಶ್ಚ ಹರೌ ನಿತ್ಯಂ ದ್ವೇಷೇಣ ತಮಸಿ ಸ್ಥಿತಃ ಭಕ್ತ್ಯಾ ಹಿ ನಿತ್ಯ ಕಾಮಿತ್ವಂ ನತು ಮುಕ್ತಿಂ ವಿನಾ ಭವೇತ್ ಅತಃ ಕಾಂತತಯಾ ಚಾಪಿ ಮುಕ್ತಿರ್ ಭಕ್ತಿಮತಾಂ ಹರೌ. ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ, ಅವರು ಕಾಮವನ್ನ ಇಟ್ಕೊಂಡದ್ದೇನು ಅಂದ್ರೆ ಭಗವಂತ ನಮ್ಮ ಪತಿಯಾಗಬೇಕು ಅಂತ. ಈ ಕಾಮ ಇದು ದುಷ್ಕಾಮವೇ ಅಲ್ಲ, ಇದು ಸತ್ಕಾಮ. ನಮ್ಮ ಪತಿ ಭಗವಂತನಾಗಬೇಕು, ನಮ್ಮ ಕೈ ದೇವರು ಹಿಡಬೇಕು ಅನ್ನುವಂತಹ ಕಾಮವನ್ನಿಟ್ಟುಕೊಂಡು ಆ ಕಾಮವನ್ನ ಕೊನೆಯಲ್ಲಿ ತಮ್ಮ ಜ್ಞಾನವನ್ನ ತೋರಿಸ್ತಾರ. ಅವರು ಗೋಪಿಗೀತದೊಳಗೆ ಬರ್ತದ, ತಮ್ಮ ಜ್ಞಾನವನ್ನ ಪ್ರಕಟ ಮಾಡಿ ತಮ್ಮ ಕಾಮವನ್ನ ಭಕ್ತಿಯೊಳಗೆ ತಾವು ಪರ್ಯವಸಾನ ಮಾಡಿದ್ದೊಂದೇ ಕಾರಣಕ್ಕ ಅವರಲ್ಲಿ ಮೋಕ್ಷಕ್ಕೆ ಹೋಗ್ತಾರ ಹೊರತು ಕೇವಲ ಕಾಮದಿಂದೋ ಕೇವಲ ಸಿಟ್ಟಿನಿಂದೋ ಕೇವಲ ದ್ವೇಷದಿಂದಲೋ ಮೋಕ್ಷ ಅಂತ ಹೇಳ್ತಾ ಇಲ್ಲ. ಭಾವನೆ, ಯಾವುದೇ ಭಾವನೆಯೂ ಭಗವಂತನಲ್ಲಿ ನಮ್ಮನ್ನು ತನ್ಮಯ ಮಾಡ್ತದೆ. ಆ ತನ್ಮಯರಾದಾಗ ನಾವು ಭಗವಂತನ ಮಹಿಮಾ ತಿಳ್ಕೊಂಡು ಭಕ್ತಿ ಮಾಡಿದಾಗೇನೆ ಮತ್ತೆ ಮೋಕ್ಷ, ಅಲ್ಲಾರದೆ ಮೋಕ್ಷ ಇಲ್ಲ ಅನ್ನೋದನ್ನು ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಸ್ಪಷ್ಟವಾಗಿ ತಾವು ಹೇಳ್ತಾರೆ. ಅಂತೂ ಎಲ್ಲರೂ ಕೃಷ್ಣನ ಕೊಳಲಿನ ನಾದಕ್ಕೆ ತಾವು ಮಾರಿ ಹೋಗಿ ಹೆಂಗೆಂಗೋ ತಮ್ಮ ಅಲಂಕಾರ ಮಾಡಿಕೊಂಡು ಓಡೋಡಿ ಆ ಗೋಕುಲದ ಹೊರಗೆ, ವೃಂದಾವನದ ಹೊರಗೆ ಭಗವಂತ ಕೂತಂತಹ ಅರಣ್ಯದೊಳಗೆ ತಾವು ಬಂದು ಆನಂದದಿಂದ ನೋಡ್ತಾರಂತ. ಕೃಷ್ಣ ತನ್ನ ಆ ಎಡಗಾಲನ್ನ ತನ್ನ ಬಲ ತೊಡೆಯ ಮೇಲೆ ಇಟ್ಟುಕೊಂಡು ಭಗವಂತ ತನ್ನ ಮುರಳಿಯ ನಾದವನ್ನು ತಾನು ಮಾಡುವಾಗ ಸ್ವಾಗತಂ ವೋ ಮಹಾಭಾಗಾಹ ಪ್ರಿಯಂಕಿಂ ಕರವಾಣಿವಹ. ಸ್ವಾಗತಮ್ಮ, ನೀವೆಲ್ಲರೂ ಇಲ್ಲಿ ಬಂದಿರಿ, ಬರ್ರಿ. ಯಾಕೆ ಬಂದ್ರಿ ಅಂದ ಭಗವಂತ. ಪ್ರತಿಯಾತ ವ್ರಜಂ ನೇಹಸ್ತೇಯಂ ಸ್ತ್ರೀಭಿಸ್ಸು ಮಧ್ಯಮಾಹ. ರಾತ್ರಿ ಕಾಲ ಸ್ತ್ರೀಯರು ಮನಿ ಬಿಟ್ಟು ಬರಬಾರದು. ನೀವೆಲ್ಲರೂ ಕೂಡ ಸ್ತ್ರೀಯರು, ನಿಮಗೆಲ್ಲ ತಂದೆ ತಾಯಿ ಮಕ್ಕಳು ಗಂಡಂದ್ರು ಎಲ್ಲರೂ ಇದ್ದಾರೆ, ನೀವು ಯಾಕೆ ಬರ್ಲಿಗತ್ತೀರಿ? ತದ್ ಯಾತಂ ಆಚಿರಂ ಗೋಷ್ಠಂ ಶುಶ್ರೂಷಧ್ವಂ ಪತೀನ್ ಸತೀಹಿ. ನೀವು ಪತಿವ್ರತ ಸ್ತ್ರೀಯರು, ನೀವೆಲ್ಲರೂ ಪತಿಯನ್ನ ಭಜಿಸಬೇಕಾದದ್ದು ನಿಮ್ಮ ಧರ್ಮ. ಭರ್ತು ಶುಶ್ರೂಷಣಂ ಸ್ತ್ರೀಣಾಂ ಪರೋಧರ್ಮೋ ಹ್ಯಮಾಯಯ. ಅಮಾಯಯ, ಅತ್ಯಂತ ನಿಷ್ಕಪಟಿಯಾಗಿ ಒಂದು ಹೆಣ್ಣು ತನ್ನ ಗಂಡನ ಸೇವೆಯನ್ನ ತಾನು ಮಾಡ್ತಾಳೆ ಅಂದ್ರೆ ಅದು ಅವಳಿಗೆ ಅತ್ಯುತ್ತಮವಾದ ಧರ್ಮ. ಅದಕ್ಕಿಂತಲೂ ದೊಡ್ಡದಾದ ಧರ್ಮವೇ ಅವಳಿಗಿಲ್ಲ. ತದ್ ಬಂಧೂನಾಂಚ ಕಲ್ಯಾಣಂ ಪ್ರಜಾನಾಂಚ ಅನುಪೋಷಣಂ. ಅವನ ಬಂಧುಗಳ ಅತ್ತೆ ಮಾವ ಮೈದುನ ಇವರೆಲ್ಲರ ಸೇವೆಯನ್ನು ತಾನು ಮಾಡ್ತಾಳೆ, ಶುಶ್ರೂಷೆಯನ್ನ ಮಾಡ್ತಾಳೆ ಅಂತಂದ್ರೆ ಅದಂತೂ ಅವಳಿಗೆ ಭಾರೀ ದೊಡ್ಡದಾದಂತಹ ಪುಣ್ಯವನ್ನ ಕೊಡೋದು. ಗಂಡ ಹೇಗೆ ಇರಬಹುದು? ದುಶ್ಶೀಲೋ ದುರ್ಭಗೋ ವೃದ್ಧೋ ಜಡೋ ರೋಗಿ ಅಧನೋಪಿ ವಾ. ಗಂಡ ತಾನು ಯಾವುದೇ ರೀತಿಯಲ್ಲಿದ್ರೂ ಕೂಡ ಅವನು ದುಶ್ಶೀಲನಾಗಿದ್ದಾನೋ, ಅವನಿಗೆ ಅಷ್ಟು ಸ್ವರೂಪ, ಅವನು ನೋಡ್ಲಿಕ್ಕೆ ರೂಪ ಬಹಳ ಚಂದಿಲ್ಲ, ಬಹಳ ವಯಸ್ಸಾದವನಿದ್ದಾನ, ಬಹಳ ರೋಗಿ ಇದ್ದಾನ, ನಿರ್ಧನ ಇದ್ದಾನ, ಎಂಥ ಗಂಡ ಇದ್ರೂ ಕೂಡ ಗಂಡನಲ್ಲಿ ದೇವರನ್ನ ಕಂಡಂತಹ ಸ್ತ್ರೀ ತಾನು ಅವನ ಸೇವೆಯಿಂದ ಅವಳು ಎಲ್ಲಾ ರೀತಿಯ ಒಂದು ಸಿದ್ಧಿಯನ್ನ ತಾನು ಪಡೆದುಕೊಳ್ತಾಳೆ ಅಂತ ಶಾಸ್ತ್ರಗಳು ತಿಳಿಸ್ತವೆ. ಹಾಗಾಗಿ ನೀವು ನನ್ನ ಕಡೆಗೆ ಓಡಿ ಬಂದಿರಲ್ಲ, ನೀವೆಲ್ಲರೂ ನಿಮ್ಮ ಗಂಡಂದ್ರ ಕಡೆಗೆ ಇರಬೇಕಾದವರು, ನೀವೆಲ್ಲ ಮರಳಿ ಹೋಗ್ರಿ ಅಂತ ಭಗವಂತ ತಾನು ಅವರಿಗೆ ಹೇಳಿದ್ರೆ ಅವರೆಲ್ಲ ಅಂದ್ರಂತ. ಮೈವಂ ವಿಭೋರ್ಹತಿ ಭವಾನ್ ಗದಿತುಂ ದಶಂಸಂ ಸಂತ್ಯಜ್ಯ ಸರ್ವ ವಿಷಯಾಂಸ್ತವ ಪಾದಮೂಲಂ ಭಕ್ತ್ಯಾ ಭಜೆ ಮಧುರವಗ್ರಹ ಮಾತ್ಯಜಾಸ್ಮಾನ್ ದೇವೋ ಯಥಾದಿ ಪುರುಷೋ ಭಜತೋ ಮುಮುಕ್ಷೂನ್. ಭಗವಂತ ಪತಿಯನ್ನ ಸೇವೆ ಮಾಡೋದು ಯಾಕ ಅಂತಂದ್ರು. ಅವರು ಭಾರಿ ಇದ್ರಿ, ಅವ್ರೇನು ಗೋಪಿಕಾಸ್ತ್ರೀಯರು ಸಾಮಾನ್ಯರಿದ್ದಿದ್ದಿಲ್ಲ. ಪ್ರಶ್ನೆ ಹಾಕಿದ್ರು ದೇವರಿಗೆ, ಅಲ್ಲ ಪತಿ ಸೇವಾ ಮಾಡೋದು ಯಾಕ? ನಿನ್ನ ಪಡಿಲಿಕ್ಕೆ, ನಿನ್ನ ಕಡೆನೆ ಬಂದಿವಲ್ಲ, ಮತ್ ನಾವೇನ್ ತಪ್ಪು ಮಾಡಿವಿ ಅಂದ್ರ ಅವರು. ನಿನ್ನ ಕಡೆಗೆ ನಾವು ಬರ್ಲಿಕ್ಕಂತ ಇಷ್ಟೆಲ್ಲ ಸೇವಾ ಮಾಡೋದಂದ್ರ ನಿನ್ನ ಕಡೆನೆ ನಾವೀಗ ಬಂದಾಗ ತಪ್ಪೇನು ನಾವು ಮಾಡಿದಂಗಾಯ್ತು. ನಿನ್ನ ಕಡೆಗೆ ಬಂದಾಗ ನೀನು ಎಂಥವನು ಅಂತ ಗೊತ್ತಾದಾಗ ನಮ್ಮ ಪತಿಯರು ನಮ್ಮನ್ನ ಏನೂ ಕೂಡ ಮಾಡುವುದಿಲ್ಲ, ಅವರು ನಮ್ಮನ್ನ ಪ್ರೀತಿಯಿಂದೇ ನೋಡ್ತಾರೆ. ಹಾಗಾಗಿ ನಿನ್ನ ಕಡೆಗೆ ಬಂದಂತಹ ಈ ದುರ್ಬಲ ಹೆಣ್ಣು ಮಕ್ಕಳನ್ನ ನೀನು ದೂರ ಸರಿಸುವುದು ಸರಿಯಲ್ಲ ಸ್ವಾಮಿ. ಚಿತ್ತಂ ಸಖೇನ ಭವತಾಪಹೃತಂ ಗೃಹೇಶು ಎನ್ನಿರ್ವಿಷತ್ಯುತ ಕರಾವಪಿ ಗೃಹ್ಯ ಕೃತ್ಯೆ. ನಾವು ಕೂಡ ಮನೆ ಕೆಲಸ ಮಾಡಬೇಕು ಅಂತ ಇದ್ವಿ, ಆದ್ರೆ ಯಾವಾಗ ನೀ ಆ ಮುರಳಿಯ ನಾದವನ್ನು ಪ್ರಾರಂಭ ಮಾಡಿದೆಯಲ್ಲ, ಮನಸ್ಸು ಒಟ್ಟಾರೆ ಮನೆ ಕೆಲಸದೊಳಗೆ ಬರ್ಲಿಕ್ಕೇ ಸಾಧ್ಯ ಆಗೋಲ್ತಾಗ್ಯದ.
ಕೈಗಳ ಕೆಲಸನೇ ಮಾಡುವಲ್ಲಾಗ್ಯಾವ, ಪಾದಗಳು ಆ ಕಡೆಯಿಂದ ಈ ಕಡೆ ಓಡಾಡ್ಲಿಕ್ಕೆ ತಯಾರಿಲ್ಲ, ಎಲ್ಲಾ ನಿನ್ ಕಡೆನೇ ಬರ್ಲಿಗತ್ತಾವ. ನೋಡ್ರಿ, ಹಿಂಗನ್ನೋರು ಬಹಳ ವಿರಳ. ಪ್ರವಚನ ಕೇಳಲಿಕ್ಕಂತೆ ಮನಸ್ಸು ಹೊಂಟದ್ರಿ, ಕಿವಿ ಅಲ್ಲೇ ಹೊಂಟದ. ಹಂಗಿಲ್ಲ, ಪ್ರವಚನ ಕೂತಾಗ ಟಿವಿ ಕಡೆ ಮನಸ್ಸು ಹೋಗ್ತದ. ಬೇಕಾದ್ರೆ ಉಲ್ಟಾ ಇರ್ತೀವಿ ನಾವು. ಆದ್ರೆ ಅವ್ರು ಅನ್ಲಿಗತ್ತಾರ ಎಲ್ಲಾ ಕಾಲಕ್ಕ ನಿನ್ನೊಳಗೆ ನಮ್ಮ ಮನಸ್ಸು ಅದಿರೋದ್ರಿಂದ ಭಗವಂತ ನಮ್ಮನ್ನು ನೀನ್ ದೂರ ಕಳಿಸ್ಬೇಡ. ಸಿಂಚಾಂಗನ ತ್ವಧರಾಮೃತ ಪೂರಕೇಣ ಹಾಸಾವಲೋಕ ಕಲ ಗೀತ ಜಹೃಚ್ಛ ಯಾಗ್ನಿಂ ನೋಚೆ ದ್ವಯಂ ವಿರಹ ಜಾಗ್ನಿಯುಪಯುಕ್ತ ದೇಹ ಧ್ಯಾನೇನ ಯಾಮ ಪದಯೋ ಪದವೀಂ ಸಖೇತೆ. ಭಗವಂತ, ನೀನು ನಮಗೆ ನಾವು ಮಾಡಿದ ವ್ರತಕ್ಕೆ ಮೆಚ್ಚಿ, ನಾವು ನಿನ್ನಲ್ಲಿ ಶರಣಾಗತರಾದದ್ದಕ್ಕೆ ನೀನು ಮೆಚ್ಚಿ, ನಮಗೆ ನಿನ್ನ ಆ ಒಂದು ಅಂಗಸಂಗವನ್ನ ಕೊಟ್ಟಿ ಬಹಳ ಆನಂದ. ಕೊಡ್ಲಿಲ್ಲ ಅಂತಂದ್ರ ಇಲ್ಲೇ ಕೂತು ಧ್ಯಾನ ಮಾಡ್ತಾ ನಿನ್ನ ವಿರಹಾಗ್ನಿಯೊಳಗ ಬೆಂದು ಪ್ರಾಣ ಬಿಟ್ಟು ನಿನ್ನನ್ನೇ ನಾವು ಪಡಿತೀವಿ ಹೊರತು ನಾವೆಲ್ಲೆಲ್ಲೂ ಹೋಗುವುದಿಲ್ಲ. ಸ್ಪಷ್ಟವಾಗಿ ಗೋಪಿಕಾಸ್ತ್ರೀಯರು ಹೇಳಿದ್ರಂತ. ಅವಾಗ ಅವರಂತಾರ, ಯಾವ ಭಗವಂತನ ಪಾದ ರೇಣುವನ್ನ ಲಕ್ಷ್ಮೀದೇವಿ ತಾನು ಶ್ರೀವತ್ಸಳಾಗಿ ಎದೆಯ ಮೇಲೆ ತಾನು ಕುಳಿತಾಗಲೂ ಕೂಡ ಅಂದ್ರೂ ನನಗ ಆ ಪಾದ ಬೇಕು ಅಂತ ಯಾವನ ಪಾದ ಸೇವೆಯನ್ನ ತಾನು ಮಾಡ್ತಾಳೋ ಅಂಥವನನ್ನ ನಾವ್ಯಾಕೆ ಬಿಡೋಣ? ನಮಗಂತೂ ಅಂಥ ದೊಡ್ಡ ಯೋಗ್ಯತೆಯೂ ಇಲ್ಲ. ಅಂಥದ್ದು ನೀ ಸಿಕ್ಕಿ ಅಂತಂದ್ರ ಬಿಡ್ಲಿಕ್ಕೆ ನಮಗ ಮನಸ್ಸಿಲ್ಲ ಭಗವಂತ. ಕಾಸ್ತ್ರಿಂಗತೆ ಕಲಪದಾಯತ ವೇಣು ಗೀತ ಸಂಮೋಹಿತಾರ್ಕ್ಯ ಚರಿತಾನ್ನ ಚಲೇತ್ರಿಲೋಕ್ಯ. ನಮ್ಮನ್ನು ಬಿಟ್ಬಿಡು, ಪಶು ಪಕ್ಷಿಗಳನ್ನು ನೋಡು, ಅವು ನಿನ್ನ ಮುರಳಿಯ ನಾದಕ್ಕೆ ತಾವ ಹೆಂಗ ಆಕರ್ಷಿತರಾಗಿ ನಿಂತಲ್ಲಿ ನಿಂತಾವ. ಅಂಥದ್ದು ನಿನ್ನ ಆ ವೇಣುಗಾನ ನಮ್ಮನ್ನ ಆಕರ್ಷಣ ಮಾಡ್ಲಿಲ್ಲ ಅಂದ್ರ ನಮ್ಮ ಮನಸ್ಸು ಕಲ್ಲು ಅಂತಂತಾರ ಜನ. ಹಾಗಾಗಿ ಯಾವ ಹೆಣ್ಮಗಳಕ್ಕಿ ನಿನ್ನ ಆ ಒಂದು ಮುರಳಿಯ ನಾದಕ್ಕ ಮನಸೋಲದೆ ತಾನು ಮನೆಯೊಳಗೆ ಕೂತಾಳಂದ್ರ ಅವಳ ಹೃದಯ ಇದು ಕಲ್ಲಿದ್ದಂಗ. ಅದಕ್ಕ ನಾವ್ಯಾರು ಕಲ್ಲಲ್ಲ ಸ್ವಾಮಿ, ಕಲ್ಲನ್ನೇ ನೀನು ಹಿಂದಿನ ಜನ್ಮದೊಳಗೆ ಉದ್ಧಾರ ಮಾಡಿ ಅಂತ ಹಲ್ಲೆಯನ್ನ ನಾವಂತೂ ಜೀವಂತ ಇದ್ದವರು ನಮ್ಮ ಉದ್ಧಾರ ಮಾಡುವಂತ ತಾವು ಬಂದು ವೈಜಂತೀಂ ವ್ಯಚರನ್ ಮಂಡಯನ್ವನಂ, ಭಗವಂತನ ಆ ಒಂದು ವೈಜಯಂತಿ ಮಾಲೆಯನ್ನ ತಾನು ಹಾಕಿ ಆ ವನದೊಳಗ ಸಂಚಾರ ಮಾಡುವ ಕೃಷ್ಣನ ಜೊತೆಗೆ ತಾವೆಲ್ಲರೂ ಅಲ್ಲಿ ಬಂದಿದ್ದಾರೆ. ಬಾಹು ಪ್ರಸಾರ ಪರಿರಂಭ ಕರಾಲ ಕೋರು ನೀವಿ ಸ್ತನಾಲ ಭನನರ್ಮ ಕರಾಗ್ರ ಪಾತೈಹಿ. ಕೆಲವರಿಗೆ ಕೈಯನ್ನ ಹೀಗೆ ಭಗವಂತ ತಾನು ಹಿಡಿದಿದ್ದಾನೆ, ಕೆಲವರನ್ನು ಮೇಲೆತ್ತಿದ್ದಾನೆ, ಕೆಲವರನ್ನ ತಾನು ಆಲಿಂಗನವನ್ನ ಮಾಡಿಕೊಂಡಿದ್ದಾನೆ. ಅಂತೂ ಆನಂದ ಪಡಿಸ್ತಾ ಇರುವ ಸಂದರ್ಭದೊಳಗ ಇನ್ನ 5 ನಿಮಿಷ ಆಗಿಲ್ರಿ, ಸ್ವಲ್ಪ ಸೊಕ್ಕು ಬಿಡುತ್ತೆ ನೋಡ್ರಿ. ಸೊಕ್ಕು ಬಹಳ ಕೆಟ್ಟ, ಯಾವಾಗ ಬರ್ತದ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದರೊಳಗ ಸ್ವಲ್ಪ ಭಗವಂತ ಏನೋ ಒಂದು ಆನಂದ ಕೊಡ್ಲಿಗತ್ತಾನಂದ್ರಂತೂ ಬಹಳ ಬೇಗ ಬಂದ್ಬಿಡ್ತು. ತತ್ ಸೌಭಾಗ್ಯ ಮದಂ ವೀಕ್ಷ್ಯ, ಸೌಭಾಗ್ಯದ ಮದ ಬಂದೇ ಬಿಡ್ತು ಭಗವಂತಂದ. ಪ್ರಶಾಮಾಯ ಪ್ರಸಾದಾಯ ತತ್ರೈವ ಅಂತರಧೀಯತ್. ಇದನ್ನು ನಾನು ಪ್ರಶಾಮ ಮಾಡಬೇಕು, ಇದನ್ನು ಮುರಿಬೇಕು, ಅವರಿಗೆ ಅನುಗ್ರಹ ಮಾಡಬೇಕು, ಎರಡೂ ಮಾಡಬೇಕು. ಒಂದು ಕೆಲಸದಿಂದ 2 ಆಗಬೇಕು. ಏಕಕ್ರಿಯಾ ದ್ವ್ಯರ್ಥಕರೀವ ಭೂವ. ಹಿಂಗಾಗಿ ಅಲ್ಲಿಂದ ಭಗವಂತ ಅಂತರ್ಧಾನ ಆಗ್ಬಿಟ್ಟ, ಮಾಯ ಆಗ್ಬಿಟ್ಟ. ಮಾಯ ಆದ್ರ ಇಡಿಯಾದ ಆ ವನ ಜಗಮಗ ಪ್ರಕಾಶದಿಂದ ಕೂಡಿತ್ತು. ಯಾಕ? ಕೃಷ್ಣ ಇದ್ದದ್ದಕ್ಕ, ಚಂದ್ರನ ಬೆಳದಿಂಗಳಿಂದ ಅಲ್ಲ, ಕೃಷ್ಣ ಇದ್ದದ್ದಕ್ಕಲ್ಲಿ ಎಲ್ಲಾ ಕಡೆಗೆ ಪ್ರಕಾಶ ಇತ್ತು. ಕ್ಷಣದೊಳಗ ಭಗವಂತ ಮಾಯನಾದ್ರೆ ಇಡಿಯಾದ ಆ ವನಕ್ಕೆ ವನ ಕತ್ತಲೆಯೊಳಗೆ ಮುಳುಗಿ ಹೋಗಿಬಿಟ್ಟದ. ಕತ್ತಲೆಯೊಳಗಿದ್ದಾಗ ಅತಪ್ಯನ್ಸ್ತಮ ಚಕ್ಷಾಣ ಕರಿಣ್ಯೈವ ಯೂತಪಂ. ಅವನು ನೋಡ್ಲಾರ್ದೇನೆ ತಾವೆಲ್ಲರೂ ಪೂರ್ಣ ಭಯಗ್ರಸ್ತರಾಗಿ ಎಲ್ಲಾ ಕಡೆಗೆ ಕೇಳ್ಕೋತ ಅಡ್ಡಾಡ್ಲಿಗತ್ತ. ಪಪ್ರಚ್ಛುರ ಆಕಾಶವದ ಅಂತರಂ ಬಹಿರ್ಭೂತೇಶು ಸಂತಂ ಪುರುಷಂ ವನಸ್ಪತಿನ್. ಅಂತರ್ಬಹಿಷ್ಠತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಎಲ್ಲಾ ಕಡೆಗೆ ಇರುವ ಭಗವಂತನನ್ನ ನೋಡ್ಲಾರ್ದೇನೆ ತಾವು ಎಲ್ಲಾ ಕಡೆಗೆ ಹುಡುಕ್ತಾ ಹೊರಟ್ರಂತ. ವನಸ್ಪತಿಗಳಿಗೆ ಕೇಳಿದ್ರು, ದೃಷ್ಟೋವ ಕಶ್ಚಿತ್ ಅಶ್ವತ್ಥ ಲಕ್ಷ ನಿಗ್ರೋಧ ಕಿಂಶುಕ. ಅಶ್ವತ್ಥ ವೃಕ್ಷ ಕೃಷ್ಣನ್ ನೋಡಿರೇನೋ? ಆಲದ ಮರಕ್ಕೆ ಹೋಗಿ ಕೇಳಿದ್ರು, ನಿಮ್ಮಂಗೆ ಇದ್ದಾನೋ ಅವ? ಎಲ್ಲರಿಗೂ ಆಶ್ರಯ ಕೊಡ್ತಾನ, ಎಲ್ಲರಿಗೂ ನೆರಳು ಕೊಡ್ತಾನವ, ಅವ್ನು ನೀವು ನೋಡಿರೇನಪ್ಪ? ಕ್ವಚಿತ್ ತುಳಸಿ ಕಲ್ಯಾಣಿ ಗೋವಿಂದ ಚರಣ ಪ್ರಿಯೆ. ಯಾವಾಗಲೂ ಅವನ ಚರಣದೊಳಗೆ ಇರ್ತೀಯಲ್ಲ ತುಳಸಿ, ನೀನ್ ನೋಡಿ ಏನವನನ್ನ? ಇಲ್ಲ ಅಂತನ್ಲಕ್ಕಿ ನಾ ಯಾಕೆ ಹೇಳಿ, ನಾನು ಅವನ ಹೆಂಡತಿ, ನೀವು ಹೆಂಡಂದ್ರು, ನಮಗ ಸೌತಿ ಸಂಬಂಧ, ನಾನು ಯಾಕೆ ಹೇಳಿ ಅಂತ ಅಕಿ ಸುಮ್ ಕೂತ್ಬಿಟ್ಲು. ಮಾಲತಿ ಹೋಗಿ ಪಾಪ ಮಲ್ಲಿಗೆ ಹೂವಿಗೆ ಕೇಳಿದ್ರು, ನೀವು ನೋಡಿರೇನು ಕೃಷ್ಣನ್ನ? ಅವು ಇಲ್ಲ ಅಂತಂದು ಕಡಿಗೆ ಹೋಗಿ ಅಲ್ಲೇ ಕಾಳಿಂದಿಗೆ ಹೋಗಿ ಕೇಳಿದ್ರು. ಕಾಳಿಂದಿ ಅಂದ್ರೆ ಯಾರು? ಯಮುನಾ ನದಿ. ಯಮುನೆಗೆ ಹೋಗಿ ಕೇಳ್ತಾರೆ, ನೀನ್ ನೋಡಿ ಏನಮ್ಮ? ಅವಳು ಕೂಡ ಹೇಳಲಿಲ್ಲ. ಯಾರು ಹೇಳದಾಗ ಚಂದ್ರನಿಗೆ ಕೇಳಿದ್ರು. ಮತ್ತೊಂದು ಪಶು ಪಕ್ಷಿ ಮೃಗ ಎಲ್ಲದಕ್ಕೂ ಕೇಳ್ತಾ ಅಲ್ಲಿ ನೋಡ್ತಾರ, ಅಲ್ಲೇ ಕೃಷ್ಣನ್ ಪಾದ ಮೂಡ್ಯಾವ.
ಈ ಕೃಷ್ಣನ ಪಾದ ಇವು ಅಂತ ಗೊತ್ತೇ ಆಯ್ತು. ಯಾಕ ಪದಾನಿ ವ್ಯಕ್ತಮೇತಾನಿ ನಂದಸೂನೋರ್ ಮಹಾತ್ಮನಃ ಲಕ್ಷ್ಯಂತೆ ಹಿ ಧ್ವಜಾಂಬೋಜ ವಜ್ರಾಂಕುಶ ಲತಾದಿಭಿ. ವಜ್ರ, ಅಂಕುಶ, ಧ್ವಜ, ಪದ್ಮ ಎಲ್ಲ ಚಿಹ್ನ ಇತ್ತು. ಇದು ಕೃಷ್ಣಂದೇ ಪಾದ ಅಂತ ಹುಡುಕ್ತಾ ನೋಡ್ತಾರ. ಅಲ್ಲಿ ಇಬ್ಬರ ಪಾದ, ಕೃಷ್ಣನ ಪಾದದ ಜೊತೆಗೆ ಇನ್ನೊಂದು ಹೆಣ್ಣಿನ ಪಾದ ಕಾಣಿಸ್ಬಿಡ್ತು. ಅಂದ್ರೆ ಆ ಪಾದದ ಗುರುತು ಕಾಣಿಸ್ತವ. ಈಕಿ ನಮ್ಮ ನಡುವನ್ನ ಒಬ್ಬಾಕಿನೇ ಕೃಷ್ಣನ ಜೊತೆ ಹೋದಾಕಿ ಅಂತ ಸಿಟ್ಟು ಬೇರೆ. ಮೊದಲು ಕೃಷ್ಣ ಸಿಗಲಾರ್ದಾಗ ಭಯ, ಈಗ ಭಯ ಹೆಂಗರೇ ಇರಲಿ, ಇನ್ನೊಬ್ಬಕ್ಕೆ ಯಾರು ಕೃಷ್ಣನ ಜೊತೆಗೆ ಇದ್ದಾಕಿ ಅನ್ನೋ ಸಿಟ್ಟು. ಎರಡನ್ನೂ ತಗೊಂಡು ಮುಂದೆ ಹೊಂಟಾರ. ಕಸ್ಯಾಪದಾನಿ ಚೈತಾನಿ ಆತಾಯ ನಂದಸೂನನ. ಯಾರಿಕಿ ಅವನ ಜೊತೆಗೆ ಹೋದಾಕಿ? ಧನ್ಯೋ ಅಹೋ ಅಮಿ ಅಲ್ಯೋ ಗೋವಿಂದಾಂಗ್ರೆಬ್ಜರೇ ನಮಃ ಯಾನ್ ಬ್ರಹ್ಮೇಶೋ ರಮಾದೇವಿ ದಧುರ್ಮೂರ್ಧ್ಯ ತದುತ್ತಯೇ. ಯಾವ ಭಗವಂತನ ಪಾದ ಕಮಲದ ಧೂಳಿಯನ್ನ ಲಕ್ಷ್ಮೀ ಬ್ರಹ್ಮಾದಿಗಳ ತಲೆಯ ಮೇಲೆ ಧರಿಸ್ತಾರೋ ಅಂಥ ಆ ಪಾದ ಕಮಲಕ್ಕೆ ಹತ್ತಿದ ಆ ಧೂಳಿಗಳನ್ನು ನೋಡ್ರಿ ಅಂತ ಮಣ್ಣನ್ನು ತಾವು ತಲೆಗೆ ಹಚ್ಕೊಳ್ಳಿಗತ್ತಾರ ಗೋಪಿಕಾಸ್ತ್ರೀಯರು. ಹಚ್ಕೊಂಡು ಯಾರು ಹೋಗಿರಬಹುದು ಅಂತ ನೋಡ್ತಾ ನೋಡ್ತಾ ಸ್ವಲ್ಪ ಮುಂದೆ ಹೋದ್ರು ಅಲ್ಲಿಂದ ಕೃಷ್ಣಂದಷ್ಟೇ ಹೆಜ್ಜೆ, ಇನ್ನೊಬ್ಬಕ್ಕೆ ಹೆಜ್ಜೆನೇ ಇಲ್ಲ. ಈಕೆಲ್ಲ ಹೋದ್ಲು ಇಲ್ಲಿ ತನಕ ಮತ್ತಿದ್ಲಲ್ಲ. ಮ್ಯಾಲೆ ನೋಡ್ತಾರ, ಮ್ಯಾಲೆ ಬೇತಾಳ್ ಕೂತಂಗೆ ಕೂತ್ ಬಿಟ್ಟಿದ್ಲಕ್ಕಿ, ನೇತಾಡ್ ಕೂತು ಗಿಡದ ಮೇಲೆ. ಅತ್ರ ಅವರೋಪಿತ ಕಾಂತ ಪುಷ್ಪ ಹೇತೋರ್ ಮಹಾತ್ಮನ. ಭಗವಂತ ಇವಳನ್ನು ಇಲ್ಲಿ ಯಾಕೆ ಬಿಟ್ಟ ವಿಚಾರ ಮಾಡಿದ್ರು. ಯಾಂ ಗೋಪಿ ಮನಯತ್ ಕೃಷ್ಣೋ ವಿಹಾಯನ್ಯ ಸ್ತ್ರಿಯೋವೆನೆ ಸಾಚಮೇನೆ ತದಾತ್ಮಾನಂ ವರಿಷ್ಠಂ ಸರ್ವಯೋಷಿತ. ನೀ ಯಾಕಿಲ್ ಕೂತಿ ಅಂತ ರಾಧಾ ಆಕಿ ಕೇಳ್ತಾರೆ. ಇದೆಲ್ಲ ನಡೆದದ್ದು ಯಾವಾಗ್ರಿ? ಕೃಷ್ಣ ರಾಧಾ ಪ್ರಸಂಗ ಭಗವಂತ 7-8 ವರ್ಷದವ ಇದ್ದಾಗಷ್ಟೇ. ಅದಾದ್ಮೇಲೆ ಎಲ್ಲೂ ಕೃಷ್ಣಗೆ ರಾಧಾ ಸಂಬಂಧ ಇಲ್ಲ, ರಾಧಾ ಕೃಷ್ಣ ಸಂಬಂಧ ಇಲ್ಲ. ಸ್ಪಷ್ಟ ತಿಳ್ಕೊಂಡ್ಬಿಡ್ರಿ. ಭಾಗವತದ ಪ್ರಕಾರ ಕೃಷ್ಣ ತಾನು ಕಂಸನನ್ನು ಕೊಲ್ಲಿಕ್ಕೆ ಹೋಗುವಾಗ ಒಂದು 8-9 ವರ್ಷ ಇತ್ತಷ್ಟೇ. ಅದಾದ್ಮೇಲೆ ತಾನು ಮಥುರಾಕ್ಕೆ ಹೋದ, ವಾಪಸ್ ವೃಂದಾವನ ಕೃಷ್ಣ ಎಂದೆಂದೂ ಬಂದಿಲ್ಲ. ಮತ್ತೆ ಎಲ್ಲಿ ಸಂಬಂಧ ಬರಬೇಕು, ಎಲ್ಲಿ ಪ್ರಸಂಗ ಬರಬೇಕು ವಿಚಾರ ಮಾಡಿ. ಇದೆಲ್ಲವೂ ಕೇವಲ ಬಾಲ್ಯದ ಒಂದು ಸ್ನೇಹ ಅಷ್ಟೇ. ಹಾಗಾಗಿ ಭಗವಂತ ಆ ರಾಧೆಯನ್ನ ಒಂದು ಗಿಡದ ಟೊಂಗಿ ಮೇಲೆ ಕೂಡಿಸೋಗ್ಬಿಟ್ಟಿದ್ದ. ಆಕಿಗೆ ಇವರೆಲ್ಲರೂ ಕೇಳಿದ್ರು, ನೀ ಇಲ್ಲೇ ಕೂತಿ ಅಂತ. ಮೊದಲು ನಾನು ಇಳಿಸ್ಕೊಳ್ರಿ ಅಂದ್ರು. ನಡ್ಬರ್ಕ್ ಕೂತೀನಿ, ನಾನು ಎಲ್ಲಿ ಬೀಳ್ತೀನಿ ಗೊತ್ತಾಗೋಲ್ತು, ಹೆಂಗೆ ಹೋಗ್ಬೇಕು ಗೊತ್ತಾಗೋಲ್ತು, ಇಳಿಸ್ಕೋರಿ ಆಮೇಲೆ ಮಾತಾಡ್ತೀನಿ ಅಂತ ಪಾಪ ಎಲ್ಲ ಕೂಡಿ ಇಳಿಸ್ಕೊಂಡು. ಸ್ವಾಮಿಗಳು ಆನೆ ಮೇಲೆ ಕೂತ್ ಮೆರವಣಿಗೆ ಮಾಡ್ತಿರ್ತೀವಲ್ಲ, ಮಾಡುವಾಗ ಒಂದಿಷ್ಟು ಮಂದಿ ಒಂದಿಷ್ಟು ಫೋಟೋ ನೋಡ್ರಿ ನೀವು ಒಂದ್ಸಲ. ಅವು ಎಲ್ಲರೂ ಸ್ವಾಮಿಗಳಲ್ಲಿ ಇಳಿತಿರ್ತಾರೆ. ಆನೆ ಅವರು ಸ್ವಯಂ ತಾವೇ ಸರಳ ಇಳಿತಾರೆ. ಇವು ಹಿಂಗೆ ಇಲ್ಲಿ ಕೈ ಮಾಡಿರ್ತಾವ. ಸ್ವಾಮಿಗಳು ಇವ್ರ ಕೈಯಿಂದ ಇಳಿಬೇಕಾ? ಅಲ್ಲೇ ತಾವಾಗೆ ಇಳಿತಾರೆ, ಏನು ತ್ರಾಸ ಇರಂಗಿಲ್ಲ ಅವ್ರಿಗೆ. ಇವ್ರು ತಾವು ಕೈ ಮಾಡ. ಹಂಗೆ ಕೆಲವ್ರು ಪಾಪ ಹಿಂದಿನಿಂದ ಹಿಂಗೆ ಕೈ ಮಾಡಿದ್ದು, ಇಳಿಸೋರು ಬೇರೆನೇ ಇರ್ತಾರೆ, ಇವ್ರು ಕೈ ಮಾಡ್ತಿರ್ತಾರೆ. ಹಿಂಗಾಗಿ ಅಲ್ಲೇ ಆ ಗೋಪಿಕಾಸ್ತ್ರೀಯರ ಪಾಪಕ್ಕಿನ ಇಳಿಸ್ಕೊಂಡ್ಮೇಲೆ ನೀನ್ಯಾಕೆ ಇಲ್ಲಿ ಕೃಷ್ಣ ಬಿಟ್ಟು ಹೋದ? ಅಕ್ಕಿ ಅಂದ್ಲು, ನೀವೆಲ್ಲ ಅವಾಗ ಅಹಂಕಾರ ಪಟ್ರಿ, ನಾವು ಭಾರಿ ಸುಂದರಿದ್ದೀವಿ ಕಾಣಿಸ್ತದ, ನಮ್ಮ ರೂಪಕ್ಕೆ ಮೋಹಗೊಂಡ ಕೃಷ್ಣ ನಮ್ಮ ಜೊತೆಗೆ ಅಂಗಸಂಗ ಮಾಡ್ಲಿಕ್ಕೆ ತಾನೇ ಬಂದಾನ ಅಂತ ನಾವು ನಮ್ಮ ರೂಪದ ಮೇಲೆ ಅಹಂಕಾರ ತೋರಿಸಿದಾಗ ನಿಮ್ಮೆಲ್ಲರನ್ನೂ ಬಿಟ್ಟು ಕೃಷ್ಣ ತಾನು ಅಂತರ್ಧಾನ ಆಗಿ ಹೋದ. ಅವಾಗ ನಾ ಅಹಂಕಾರ ಪಟ್ಟಿದ್ದಿಲ್ಲ. ಕೃಷ್ಣ ಅಂದ, ನೀವು ಒಬ್ಬಾಕಿನೇ ನೋಡಿ ಚಲೋ ಇದ್ದಾಕಿ ಅಂತ ಪಾಪ ನನ್ನ ಕರ್ಕೊಂಡು ಬಂದು ತಾನೇ ಎಲ್ಲವನ್ನ ನನ್ನ ಜೊತೆಗೆ ತಾನು ವಿಹಾರವನ್ನ ಮಾಡ್ತಾ ಇದ್ದಾಗ ನನಗನಿಸ್ತು, ಹಂಗಂದ್ರೆ ಇವ್ರು ಯಾರೂ ಚಂದಿಲ್ ಕಾಣಿಸ್ತದ, ನಾ ಒಬ್ಬಾಕಿನೇ ಚಂದಿದ್ದೀನಿ. ಯಾಕಂದ್ರೆ ಎಲ್ಲಾರನ್ನೂ ಬಿಟ್ಟು ಕೃಷ್ಣ ನನ್ನ ಕರ್ಕೊಂಡ್ ಬಂದಾನಂದ್ರ ಇವ್ರೆಲ್ಲಾರ್ಕಿಂತ ನಾ ಎಷ್ಟು ಚಂದ ಅಂತ ಅನಿಸ್ಬಿಡುತ್ತೆ ನನಗ. ನಿಮಗೆ ನಾ ನೆಲದ ಮ್ಯಾಲರೇ ಇಟ್ಟು ಹೋಗಿದ್ದ ನನ್ನ ಹಿಂಗ ಅಂತಪಿಶಾಚಿ ಹಂಗ ನಡಬರ್ಕೆ ಜೋತ್ ಬಿಟ್ಟು ಭಗವಂತ ಹೋಗಿಬಿಟ್ಟ ನೋಡ್ರಿ ಅಂತ ತಾವೂ ಕೂಡ ಅವ್ರಂದ್ರು. ಆತ್ ನೀನು ನಮ್ಮಾಕಿನೇ ಆದಿ ಅಂತ ಹೇಳಿ ಬಾ ಎಲ್ಲಾರು ಕೂಡಿ ಕೃಷ್ಣನ್ ಹುಡ್ಕೋಣ ಅಂತ ತತಶ್ಚಾಂತರ್ಧದೆ ಕೃಷ್ಣ ಸಾವಧೂರ ಅನ್ವತಪ್ಯದ. ಎಲ್ಲರೂ ಕೂಡ ತಾಪದಿಂದ ಭಗವಂತನಿಗೆ ಪ್ರಾರ್ಥನೆಯನ್ನ ತಾವು ಮಾಡ್ತಾ ಇದ್ದಾರೆ. ಪುನಃ ಪುಲಿನಮಾವೇಶ ಕಾಲಿಂದ್ಯ ಕೃಷ್ಣ ಭಾವನಾ. ಕೃಷ್ಣ ಸಿಗಬೇಕು ಅಂದ್ರೆ ಆ ಯಮುನಾ ನದಿಗೆ ನಾವು ಹೋಗಬೇಕು ಅಂತ ಯಮುನಾ ನದಿಯ ದಂಡಿಗೆ ಬಂದು ಕೃಷ್ಣನಿಗೆ ಒಕ್ಕರಳಿನಿಂದ ಎಲ್ಲಾ ಗೋಪಿಕಾ ಸ್ತ್ರೀಯರು ಅತ್ಯಂತ ಸುಂದರವಾದ ಪ್ರಾರ್ಥನೆಯೊಂದಿಗೆ ಗೋಪೀ ಗೀತದೊಂದಿಗೆ ಭಗವಂತನನ್ನ ತಾವು ಅಲ್ಲಿ ಸ್ತುತಿಸ್ತಾ ಇದ್ದಾರೆ. ಗೋಪ್ಯ ಊಚುಹು ಜಯತಿ ತೇಧಿಕಂ ಜನ್ಮನ ವ್ರಜಃ ಶ್ರಯತ ಇಂದಿರಾ ಸಾಧು ತತ್ರ ಹಿ ದಯಿತ ದೃಶ್ಯತಾಂ ತ್ವಾಂ ದಿದೃಕ್ಷತಾಂ ತ್ವಯಿ ಧೃತಾಸವಸ್ತ್ವಾಂ ವಿಚಿನ್ವತೆ ವ್ರಜಜನಾರ್ತಿಹನ್ ವೀರಯೋಷಿತಾಂ ನಿಜ ಜನಸ್ಮಯ ಧ್ವಂಸನಸ್ಮಿತ ಭಜ ಸಖೇ ಭವೇ ಕಿಂಕರೀ ಸ್ಮನೋ ಜಲರುಹಾನನಂ ಚಾರು ದರ್ಶಯನ್. ಭಗವಂತನ ಸುಂದರವಾದಂತಹ ವರ್ಣನ ಇದು ಗೋಪಿಗೀತ.
ವಾದಿರಾಜರು ಇದನ್ನು ಕನ್ನಡಕ್ಕೆ ಮಾಡ್ಯಾರ. ಪ್ರಸನ್ನ ವೆಂಕಟದಾಸರು ಅದು ಹೆಂಗದನೋ ಹಂಗ ಜಯವು ಹೆಚ್ಚಿದೆ ಗೋಕುಲಕ್ಕೆ ನಿನ್ನಯ ದಯದಿ ಸಿರಿಯುತ ಸೊಬಗು ತಂದಿದೆ. ಅದು ಹೆಂಗ ಆ ಗೋಪಿಗೀತದ್ದೇ ಧಾಟಿ ಒಳಗೆ ಬಹಳ ಚಂದಾದಂತಹ ಕನ್ನಡದ ಅನೇಕ ಗೋಪಿಗೀತೆಗಳವ. ಹೀಗಾಗಿ ಅವರಂದ್ರಂತ ಭಗವಂತ ನಿನ್ನ ಜನ್ಮದಿಂದ ಇಡಿಯಾದ ವೃಂದಾವನ, ಇಡಿಯಾದ ಗೋಕುಲ ಅದು ಸಾಕ್ಷಾತ್ ಲಕ್ಷ್ಮಿಯ ನಿವಾಸ ಸ್ಥಾನವಾಗಿ ಸೊಬಗಿನಿಂದ ತಾನು ಅದು ಬೆಳಗುತ್ತಾ ಇದೆ. ಅಂಥದ್ದು ನೀನು ನಿನ್ನೊಳಗೆ ಪ್ರಾಣ ಇಟ್ಟಂಥ ನಮ್ಮೆಲ್ಲರನ್ನ ಬಿಟ್ಟು ಹೋಗಿ ಬಿಟ್ಟಿ ಅಂತಂದ್ರ ನಮ್ಮನ್ನ ಕಾಪಾಡುವವರು ಯಾರು? ಎಲ್ಲಾ ಗೋಪಿಕಾಸ್ತ್ರೀಯರು ಪ್ರಾರ್ಥನೆ ಮಾಡ್ತಾರೆ. ಸತ್ಯಧರ್ಮನ ಕೈಯಾಗಿ ಇಂಥ ಶ್ಲೋಕ ಸಿಕ್ಕರೆ ಕೇಳುತ್ತೀರಾ ನೀವು? ಅವರಂದ್ರು ಜಯತಿ ತೇಧಿಕಂ ಜನ್ಮನಾ ವ್ರಜಃ ತೇ ಜನ್ಮನಾ ವ್ರಜಃ ಅಧಿಕಂ ಜಯತಿ. ನಿನ್ನ ಜನ್ಮದಿಂದ ಈ ವ್ರಜ ಅಧಿಕವಾಗಿ ಜಯತಿ, ಬಹಳಷ್ಟು ಇದು ಚಂದ ಕಾಣಿಸ್ಲಿಕ್ಕತ್ತದ ಅಂತಷ್ಟೇ ತಿಳ್ಕೋಬೇಡ್ರಿ. ಹೇ ಜ ಅನ್ನೋದು ಅವನಿಗೆ ಸಂಬೋಧನ. ಹೇ ಭಗವಂತ ಜಯಶಾಲಿಯೇ, ಯತಿತಾ ಜಯತಿ ತೇಧಿಕಂ ಎಲ್ಲಾ ಸಂಧಿ ಒಮ್ಮೆ ಕೊಡಿಸ್ಬಿಡ್ತಾರ ಅವರು. ಭಗವಂತ ಯತಿತಾ, ಯತಿ ಅಂದ್ರೆ ಏನು? ಸನ್ಯಾಸಿ. ಯತಿತಾ ನೀನು ಸನ್ಯಾಸಿ ಆಗಬೇಡ. ನೀನು ಗೃಹಸ್ಥಾಶ್ರಮಿ, ಇನ್ನೂ ಬ್ರಹ್ಮಚಾರಿ ಏನೋ ಒಂದಿದ್ದಿ, ನೀನು ಸನ್ಯಾಸಿ ಅಲ್ಲ. ಅಂದ್ರ ಹೆಣ್ಮಕ್ಳನ್ನ ಕಂಡ್ರೆ ದೂರ ಹೋಗ್ಬೇಡ ಅಂತ ಹೇಳಲಿಕ್ಕೆ. ತೇ ಯತಿತಾ, ನಿನ್ನ ಯತಿತಾನ ನೀನೀಗ ಯತಿ ಆಗಬೇಡ. ಇಧಿಕಂ ಅಂದ್ರೇನ್ರಿ? ಅಧಿಕಂ ಗೊತ್ತು. ಜಯತೀತೆ ಅಂದಲ್ಲಿ ಯತಿತಾ ಮಾಡಿದ್ರೆ ಇಧಿಕಂ ಉಳಿತದಲ್ಲಿ. ಈ ಕಾಮಕ್ಕೆ ಧೀ ಆಶ್ರಯಳಾದ ಲಕ್ಷ್ಮಿಗೂ ಕಂ ಸುಖ ಕೊಡುವವನಾದ್ದರಿಂದ ಇಧಿಕಂ ಅಂತ ಭಗವಂತನಿಗೆ ಕರೆದಾರಂತ. ಹೀಗಾಗಿ ತೇ ಇಧಿಕಂ ಜನ್ಮನಾ ವ್ರಜ, ನಿನ್ನ ಜನ್ಮದಿಂದ. ವ್ರಜ ಅಂದ್ರೇನ್ರಿ? ಬ್ರಿಡ್ಜ್ ಅಂತಾರಲ್ಲ ಇವತ್ತು. ಬ್ರಿಡ್ಜ್ ಅಂತಂದ್ರೆ ಗೋಕುಲ ಅಂತ, ವೃಂದಾವನ ಅಂತ. ವ್ರಜ ಜಯತಿ ಅಂತ ಹಂಗಲ್ಲ. ಜನ್ಮನ, ನಿನ್ನ ಜನ್ಮ ಅದಲ್ಲೇ ಅಲ್ಲ. ಜನ್ಮನಾ ವ್ರಜ ಅಂದರು. ಜನ್ಮನ ಆವ್ರಜ, ನೀನು ತಾನಾಗಿ ಬಂದವ ಅಂತ ಅಷ್ಟೇ. ಜನ್ಮನ ಆವ್ರಜ, ನಿನ್ನದು ಇದು ಜನ್ಮ ಅಲ್ಲ, ನೀನು ತಾನಾಗಿ ಬಂದು ಇಲ್ಲಿ ವ್ಯಕ್ತನಾದವ, ಪ್ರಕಟನಾದವ. ಹಾಗಾಗಿ ನೀನು ನಮ್ಮ ಉದ್ಧಾರವನ್ನ ನಿನ್ನ ಇಚ್ಛೆಯಿಂದಲೇನೆ ನೀನು ಮಾಡಬೇಕು ಅಂತ ಹೇಳ್ತಾ ಇದ್ದಾರಂತೆ ಗೋಪಿಕಾಸ್ತ್ರೀಯರು. ಅದನ್ನು ಸತ್ಯಧರ್ಮರು ಎಷ್ಟು ಚಂದ ವರ್ಣಿಸ್ತಾರೆ ಅಂದ್ರೆ, ಇದು ದೃಷ್ಟು ಛಂದಸ್ಸು. ಇಲ್ಲೇ ನ ರ ರ ಲಘು ಗುರು ಅಂತ ಸ್ವಲ್ಪ ಛಂದಸ್ಸು ಗೊತ್ತಿದ್ದವರಿಗೆ ಹೇಳ್ತಾರೆ ಅವರು. ನ ರ ರ ಲಘು ಗುರು, ಇಷ್ಟು ಅಲ್ಲಿ ಪ್ರಸರಣಗಳು ಬರ್ತಾವೆ. ಅವರಂದ್ರು ನ ಗಣ, ನೀನು ನ ನಾರಾಯಣನ ಗಣದೊಳಗಿದ್ದವ, ನೀನಿಲ್ದೆ ಇವತ್ತು ನಮಗ ರ ಆಗ್ಲಿಕ್ಕತ್ತದ. ರ ಅನ್ನೋ ಶಬ್ದಕ್ಕೆ ಅಗ್ನಿ ಅಂತ ಅರ್ಥದ, ರೋಗ್ನಿ ಅಂತ. ರ ಗಣ, ಎರಡು ರ ಅಂತಂದ್ರೇನು? ಎರಡು ರೀತಿಯಿಂದ ಅಗ್ನಿಗಳು ನಮಗ್ ಕಾಡ್ಲಿಗತ್ತಾವ. ಒಂದು ಯಾರು ಇಲ್ಲ ಕತ್ಲಿ ಒಳಗ ಅನ್ಸ್ಲಿಗತ್ತೀವಿ, ಎರಡನೇದ್ದು ನೀನು ಸಿಗಬೇಕಾಗಿತ್ತು ನಿನ್ನ ವಿರಹದೊಳಗ ನಾವು ಬೇಡ್ಲಿಗತ್ತೀವಿ. ಎರಡು ರೀತಿಯ ಅಗ್ನಿಗಳು ರ ಗಣದೊಳಗ ನಾವಿದ್ದೀವಿ. ಅದರಿಂದ ಏನಾಗ್ಬಿಟ್ಟಿವಿ? ಲಘು ಆಗ್ಬಿಟ್ಟಿವಿ ನಾವೆಲ್ಲರೂ. ನೀ ಬಂದು ನಮ್ಮನ್ನು ಗುರು ಮಾಡು, ಅರ್ಥಾತ್ ನಮ್ಮನ್ನೆಲ್ಲರನ್ನ ಮತ್ತು ಚೈತನ್ಯಶೀಲರನ್ನಾಗಿ ಮಾಡು ಅನ್ನೋ ಅರ್ಥದಲ್ಲಿ ಆ ಛಂದಸ್ಸನ್ನು ಬಳಸಿ ಈ ಗೋಪಿಕಾ ಗೀತವನ್ನ ಅವರು ಬರೆದಾರೆ ಅಂತ ನಮ್ಮ ಸತ್ಯಧರ್ಮದ ಪ್ರೇಕ್ಷಕ ಕಂಡ್ರೆ, ಗೋಪಿಗೀತೆ ಮತ್ತೊಂದು ಅಧಿಕ ಮಾಸದಿಂದ ಇಟ್ಕೊಳ್ಳೋಣಂತ, ಅವಾಗ ಒಂದೊಂದೇ ಶ್ಲೋಕ ಅವಶ್ಯವಾಗಿ ಹೇಳೋಣಂತ. ಹೀಗಾಗಿ ಆ ಭಗವಂತನನ್ನ ಎಲ್ಲರೂ ಕೂಡ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಹೇ ವೀರ ಯೋಷಿತಾಂ ಭಜ ಸಖೇ ಭವೇ ಕಿಂಕರಿ ಸ್ಮನೋ. ನಾವೆಲ್ಲರೂ ಕಿಂಕರಿಗಳು. ಎಂಥವ್ರು? ಅವ್ರು ಹೇಳ್ತಾರೆ ನೋಡ್ರಿ, ಸುರಥನಾಥತೆ ಅಶುಲ್ಕ ದಾಸಿಕಾಹ. ನಾವೆಲ್ಲರೂ ಅಶುಲ್ಕ ದಾಸಿಯರು ಅಂತ. ದಾಸಿಯರಾಗಿ ಕೆಲಸ ಮಾಡೋರಿಗೆ ಪಗಾರ ಕೊಡ್ತಿರ್ತಾರೆ ಮಂದಿ. ನಾವೆಲ್ಲರೂ ನಿನಗ ಪಗಾರ ಇರ್ಲಾರ್ದೆ ನಿನ್ನ ಕಡೆ ದುಡಿಯಂಥವ್ರು ಅಂತ ದೇವರಿಗೆ ಹೇಳ್ಕೊಳ್ಳೋದ್ರಿ ಅದು. ಅಶುಲ್ಕ ದಾಸಿಕ, ಶುಲ್ಕ ಇಸ್ಕೊಳ್ಳಾರ್ದೆ ನಾವು ದಾಸಿಯರಾಗಿ ನಿನ್ನ ಕಡೆಗೆ ನಾವು ದುಡಿಲಿಗತ್ತೀವಿ ಇವತ್ತು. ಅರ್ಥಾತ್ ನಿನಗ ಅಷ್ಟು ಶರಣಾಗತರಾಗಿ ನಿನ್ನಿಂದ ಏನೂ ಬೇಡ ಅಂತ ನಾವು ಬಂದೀವಿ. ಎಲ್ಲ ಬೇಕಂತ ಬಂದವ್ರ ಮತ್ತಿವ್ರು ಈಗ ಬಾಯಿಲಿ ಅನ್ಲಿಗತ್ತಾರ. ಮತ್ತ ನಿಮ್ಮಿಂದ ಏನೂ ಬೇಡ ನಮಗ, ಹೆಸರಿಗೆ ಕರೆ ಅಂತಂದ್ರೆ ಅಶುಲ್ಕ ಇದ್ದದ್ದು ಶುಲ್ಕ ದಾಸಿಯರೇ ಅವರು, ಅಶುಲ್ಕ ದಾಸಿಯರು ಅಂತ ಅನ್ಕೊಳ್ತಾ ಇದ್ದಾರಷ್ಟೇ. ಅಂದ್ರೆ ಏನು? ಸ್ವಾಭಾವಿಕವಾಗಿ ದಾಸ್ಯ ಇರಬೇಕು ಭಗವಂತನಲ್ಲಿ. ಯಾವುದೋ ಒಂದು ಶುಲ್ಕಕ್ಕೆ, ಯಾವುದೋ ಒಂದು ಕಾಮನೆಯನ್ನು ಇಟ್ಟುಕೊಂಡು ದಾಸ್ಯವನ್ನು ಮಾಡುವುದಲ್ಲ. ಭಗವಂತನಿಗೆ ಸ್ವಾಭಾವಿಕವಾಗಿ ನಾವು ಅಯಂ ಸರ್ವೇಷ್ಟ ದಾತಾಮೇ ಸರ್ವಾರಿಷ್ಟ ನಿವಾರಕ ಸರ್ವೋತ್ಕೃಷ್ಟೋ ಯಮೇ ವೈಕಃ ತದೀಯೋ ಅಹಂ ಸಮೇ ಪತಿ. ನಾನು ಅವನ ದಾಸ, ಅವನು ನನ್ನ ಸ್ವಾಮಿ. ಇದು ಸ್ವಾಭಾವಿಕವಾಗಿ ನಮ್ಮೊಳಗಿರಬೇಕು. ಹಾಗಾಗಿ ಸುರತನಾಥತೆ ಅಶುಲ್ಕ ದಾಸಿಕಾಹ, ನಾವು ನಿನಗೆ ಅಶುಲ್ಕ ದಾಸಿಕರಾಗಿದ್ದೇವೆ ಭಗವಂತ. ನಿಘ್ನತೋ ನೇಹ ಕಿಂ ವಧಃ,
ನೀನ್ ನಮ್ಮನ್ನು ಬಿಟ್ಟು ಹೋಗುವುದಂದ್ರ ಇದು ವಧ ಅಲ್ಲೇನೋ ಅಂದ್ರೆ ಅವರು ನಮ್ಮನ್ನು ಕೊಂದು ಹೊಂಟಿ, ನೀನು ಬಿಟ್ಟು ಹೊಂಟಿಲ್ಲ, ನಮ್ಮನ್ನು ಕೊಂದೇ ಹೊಂಟಿ ಭಗವಂತ ಅಂತ. ಹಿಂದೆಲ್ಲ ಎಷ್ಟು ಪರಿಸ್ಥಿತಿಗಳಿದ್ದು ನಮಗ ಎಲ್ಲಾದ್ರಿಂದ ರಕ್ಷಣಾ ಮಾಡಿದಿ. ವಿಷ ಜಲಾಶಯಾತ್ ವ್ಯಾಲರಾಕ್ಷಸಾತ್ ವರ್ಷ ಮಾರುತಾದ್ ವೈದ್ಯುತಾನಲಾತ್ ವೃಷಮಯಾದ್ ಭಯಾದ್ ವಿಶ್ವತೋ ಮುಖಾತ್ ವೃಷಭತೆ ವಯಂ ರಕ್ಷಿತಾಮುಹು. ವಿಷ ಜಲಾಶಯದಿಂದ ಕೂಡಿದ ಕಾಳಿಯನಿಂದ, ವ್ಯಾಲ ರಾಕ್ಷಸನಿಂದ, ದೊಡ್ಡ ವರ್ಷಗಳು ಬಂತು, ಚಂಡಮಾರುತ ಬಂತು, ವೈದ್ಯುತ ಬೆಂಕಿ, ಎಂಥೆಂಥ ಭಯಗಳು ಬಂದು ಅಲ್ಲ ಭಗವಂತ. ನಿಖಿಲ ಜನಗಳ ದುಃಖ ಕಳೆವನೆ, ಅಖಿಲ ಲೋಕಕ್ಕೆ ಸುಖವ ನೀವನೆ, ಸಖಿಯರೆಂದು ನಾವು ಗರ್ವಿಸಿದ್ದೆವು, ದಾಸಿ ಗರ್ವವ ಕಳೆದು ಕಾವುದೈ. ಪ್ರಸನ್ನ ವೆಂಕಟದಾಸರ ಗೋಪಿಗೀತ ಇದು. ಎಲ್ಲ ಜನರ ದುಃಖವನ್ನ ಕಳೆದು ಅಖಿಲ ಲೋಕಕ್ಕೆ ಮಂಗಳವನ್ನ ಈಯುವಂಥ ನಿನ್ನ ಈ ಒಂದು ಅವತಾರ, ಇದರೊಳಗೆ ನಮಗೆ ಎಲ್ಲಾ ಭಯದಿಂದ ರಕ್ಷಿಸಿ ಇವತ್ತು ನೀನೇ ಹೋಗಿಬಿಟ್ಟು ನಮ್ಮನ್ನು ಬಿಟ್ಟು ಅಂತಂದ್ರೆ ನಾವ್ ಏನ್ ಮಾಡೋಣ? ನಿನ್ನ ಮಹಾತ್ಮೆ ನಮಗ್ ಗೊತ್ತಿಲ್ಲ ಅಂತ ತಿಳ್ಕೊಬೇಡ. ನಖಲು ಗೋಪಿಕಾ ನಂದನೋ ಭವಾನ್ ಅಖಿಲ ದೇಹಿನಾಂ ಅಂತರಾತ್ಮದೃಕ. ಯಾವುದೋ ಒಬ್ಬ ಕೇವಲ ಗೋಪಿಕೆ ಯಶೋದೆಯ ಮಗ ಅಂತ ನಿನ್ನ ನಾವು ತಿಳಿದಿಲ್ಲ. ನೀನು ಎಲ್ಲರ ಹೃದಯದೊಳಗಿರುವ ಅಂತರ್ಯಾಮಿಯಾದ ಸಾಕ್ಷಾತ್ ಭಗವಂತ. ಹಾಗಾಗಿ ನಮ್ಮ ಉದ್ಧಾರಕ್ಕಾಗಿ ನೀನು ಯದುಕುಲದೊಳಗೆ ಹುಟ್ಟಿ ಭಗವಂತ. ನಿನ್ನ ಆ ಮಧುರವಾದ ವಾಣಿಯನ್ನ, ಕೊಳಲನ್ನ, ನಾದವನ್ನ ಕೇಳಿ ಬಂದವರು ನಾವು. ಮಧುರಯಾಗಿರ ಒಲ್ಗು ವಾಕ್ಯಯ ಬುಧ ಮನೋಜ್ಞಯ ಪುಷ್ಕರೇಕ್ಷಣ ವಿಧಿಕರೀಹಿ ಇಮಾ ವೀರ ಮುಹ್ಯತೀಹಿ ಅಧರ ಸೀಧುನ ಅಪ್ಯಾಯಸ್ವನಃ. ನಮ್ಮನ್ನ ನಿನ್ನ ಆ ಅಧರಸದಿಂದ ನಮ್ಮನ್ನ ನೀನು ಸಂತೈಸು ಭಗವಂತ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಶಾಪಹಂ. ನಿನ್ನ ಕಥಾಮೃತ ಇದು ಎಲ್ಲಾ ಕವಿಗಳು ಹೇಳ್ತಾರೆ, ನಮ್ಮ ಎಲ್ಲ ಪಾಪಗಳನ್ನು ಕಳೆಯೋದು. ಶ್ರವಣ ಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿತೆ ಭೂರಿದಾ ಜನಾಹ. ಶ್ರವಣಕ್ಕೆ ಮಂಗಲ, ಎಲ್ಲ ರೀತಿಯ ಸಂಪತ್ತನ್ನು ತಂದುಕೊಡುವುದು ನಿನ್ನ ಕಥಾಮೃತ. ಎಲ್ಲಾ ಕಾಲಕ್ಕೂ ಅದೇ ನಮ್ಮ ಮನಸ್ಸು ವಿಚಾರ ಮಾಡ್ತಾ ಇರ್ತದೆ. ಹಾಗಾಗಿ ನೀನು ನಮ್ಮನ್ನ ಉದ್ಧಾರ ಮಾಡ್ಲಿಕ್ಕೆ ಬಾ. ನೀನು ಒಂದು ಸಲ ಹೊರಗೆ ಹೊಂಟಿ, ಬೆಳಿಗ್ಗೆ ಆದ್ಮೇಲೆ ಭಗವಂತ ಬುತ್ತಿ ಕಟ್ಕೊಂಡು ಹೊರಗೆ ಹೊಂಟು ಬಿಡ್ತಿದ್ನಂತ್ರಿ. ಹೆಗಲ ಮೇಲೆ ಬುತ್ತಿ ಇಟ್ಕೊಂಡು ಆಕಳನ್ನೆಲ್ಲ ಮೇಯಿಸ್ಕೊಂಡ್ ಬರ್ಬೇಕು ಅಂತ ಹೋಗ್ತಿದ್ದ, ಗೊಲ್ಲರು ಹೋಗು ಹಂಗ. ಅವಾಗ ಅವ್ರಂತಾರ, ಚಲಸಿ ಯದ್ವ್ರಜ ಚಾರಯನ್ ಪಶೂನ್ ನಲಿನ ಸುಂದರಂ ನಾಥ ತೇ ಪದಂ ತೃಣಶಿಲಾಂಕುರೈ ಸೀದತೀತಿನಃ ಕಲಿಲತಾಮ್ಮನಃ ಕಂತಗಚ್ಚತಿ. ನೀನು ಹೋದಾಗ ಅಲ್ಲಿ ಎಲ್ಲಿ ಹುಲ್ಲು ಕಲ್ಲಿನಿಂದ ನಿನ್ನ ಮೃದುವಾದ ಆ ಕಾಲುಗಳಿಗೆ ಅದು ಎಲ್ಲಿ ಚುಚ್ತದೋ ಅಂತ ಎಲ್ಲಾ ಕಾಲಕ್ಕೆ ಕೃಷ್ಣಗೇನಾಯ್ತು ಅಂತ ವಿಚಾರ ಮಾಡ್ಕೋತ ನಿನ್ನೊಳಗೆ ನಾವು ಮುಳುಗಿರ್ತೀವಿ. ಹೆಂಗ್ ಮುಳುಗಿರ್ತೀವಿ ಅಂದ್ರ ಇತರ ರಾಗ ವಿಸ್ಮಾರಣಂದ್ರಣಂ. ಇನ್ಯಾವ ರಾಗವೂ ಕೇಳಿಸುವುದೇ ಇಲ್ಲ, ನಿನ್ನ ಅನುರಾಗ ಒಂದೇ ತಲೆಯೊಳಗ. ಅಷ್ಟರ ಮಟ್ಟಿಗೆ ನಿನ್ನೊಳಗೆ ನಾವು ಮುಳುಗಿರ್ತೀವಿ ಭಗವಂತ. ತ್ರಿಟಿ ಯುಗಾಯತೆ ತ್ವಾಂ ಅಪಶ್ಯತಾಂ. ನಿನ್ನನ್ನು ನೋಡದೆ ಒಂದು ಕ್ಷಣವೂ ಒಂದು ಯುಗ. ತ್ರಿಟಿ ಅಂದ್ರೆ ಒಂದು ಕ್ಷಣ, ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ಸ್, ಅದು ಒಂದು ಯುಗ ಆಗ್ಲಿಗತ್ತದ ಇವತ್ತು ನಮಗೆ. ಅಷ್ಟು ನಮಗೆ ಕಷ್ಟ ಆಗ್ಲಿಗತ್ತದ. ಭಗವಂತ ಬಂದು ನಮ್ಮನ್ನು ಉದ್ಧಾರ ಮಾಡು. ನಾವು ನಿನ್ನ ಸಲುವಾಗಿ ಏನೆಲ್ಲ ಬಿಟ್ಟು ಬಂದೀವಿ. ಪತಿಸುತ ಅನ್ವಯ ಭ್ರಾತೃ ಬಾಂಧವಾನ್ ಅತಿ ವಿಲಂಘ್ಯತೆ ಹೆಚ್ಚುತಾಗತಾಹ ಗತಿವಿದಸ್ತವೋದ್ಗೀತ ಮೋಹಿತಾ ಕಿತವ ಯೋಷಿತಃ ಕಸ್ತ್ಯಜೇನ್ನಿಶಿ. ಯೋಷಿತಃ ನಿಶಿತ್ ಕಹ ತ್ಯಜೇತ್. ಹೆಣ್ಮಕ್ಳನ್ನ ಯಾರು ರಾತ್ರಿ ಬಿಡ್ತಾರೇನು? ಪತಿ ಸುತ ಅನ್ವಯ ಭ್ರಾತೃ ಬಾಂಧವಾನ್ ಅತಿ ವಿಲಂಘ್ಯ. ವಾದಿರಾಜರು ಹೇಳ್ತಾರೆ, ಅತ್ತೆ ಮಾವರ ಮಾತು ಕೇಳದೆ ಚಿತ್ತ ಭ್ರಮೆಯಲಿ ಇತ್ತ ಬಂದೆವಲ್ಲದೆ ಕೃಷ್ಣ ವಿರಹದಿ ಮಂದ ಮಾರುತ ಗಾಳಿ ಬೀಸಲು ಕೃಷ್ಣ ಬಂದನೆ ಫಲವ ತಂದನೆ ಸಖಿಯರೆಲ್ಲರೂ ಸಂತೋಷ ಪಟ್ಟರು. ಇದು ಯಾವುದಿದು? ಇದುವೇ ಭಾಗವತ, ಇದು ಗೋಪಿಕಾ ಗೀತ. ಇದ ಹೇಳಿ ಕೇಳಿದ ಸಜ್ಜನರಿಗೆ ಹಯವದನನು ಮುಕುತಿ ಕೊಡುವನು. ಭಾಗವತದ ಗೋಪಿಕಾ ಗೀತವನ್ನ ವಾದಿರಾಜರು ಕನ್ನಡಕ್ಕೆ ಮಾಡಿದ್ದಿದೆ. ಬಹಳ ಸುಂದರವಾದಂಥದ್ದು. ನಮ್ಮ ಪತಿ ಸುತ ಭ್ರಾತೃ ಬಾಂಧವರೆಲ್ಲರನ್ನೂ ಬಿಟ್ಟು ನಿನ್ನ ಕಡೆಗೆ ಇವತ್ತು ನಾವು ಈ ಗೀತಕ್ಕೆ ಮೋಹಿತರಾಗಿ ನಾವು ಬಂದ್ರೆ ನಮ್ಮಂಥ ದುರ್ಬಲ ಸ್ತ್ರೀಯರನ್ನ ನೀನು ಬಿಟ್ಟು ಹೋಗಿಯಲ್ಲ ಭಗವಂತ. ಹಾಗಾಗಿ ನೀನು ನಮಗೆ ದರ್ಶನವನ್ನು ಕೊಡುವಂತ ಪೂರ್ಣ ಶರಣಾಗತರಾಗಿ ಪ್ರಾರ್ಥನೆಯನ್ನ ತಾವು ಮಾಡಿದರೆ ರುರುದು ಸುಸ್ವರಂ ರಾಜನ್. ಅಳುವುದು ಸ್ವರದೊಳಗೆ ಹತ್ರಂತ್ರಿ ಅವ್ರು. ಕೆಲವರು ಹಾಡುವುದು ಅಪಸ್ವರದಾಗ ಹಾಡ್ತಿರ್ತಾರೆ,
ಅವರು ಅಳುದೂ ಕೂಡ ಸುಸ್ವರದೊಳಗ ಅವತ್ತು ಅತ್ರ ತಾಸಾಮಾವಿರಭೂತ್ ಶೌರಿಹಿ ಸ್ಮಯಮಾನ ಮುಖಾಂಬುಜ ಪೀತಾಂಬರಧರಸ್ರಗ್ವಿ ಸಾಕ್ಷಾತ್ ಸಾಕ್ಷಾತ್ ಮನ್ಮಥನಾಗಿ ಭಗವಂತ ತಾನು ಆ ಪೀತಾಂಬರವನ್ನುಟ್ಟುಕೊಂಡು ಆ ಮಾಲೆಯನ್ನು ಹಾಕಿಕೊಂಡು ಅಲ್ಲಿಯೇ ಭಗವಂತ ಪ್ರಕಟನಾಗಿ ತಾನು ಬಂದಿದ್ದಾನಂತೆ. ಎಲ್ಲ ಕಡೆಗೆ ಮತ್ತು ಬೆಳಕು ಬಂತು. ಭಗವಂತನಿಲ್ಲದಾಗ ಕತ್ತಲೆ, ಭಗವಂತನ ಸರಿಯಾದ ಜ್ಞಾನ ಹೊಂದಿ ಭಗವಂತನಲ್ಲಿ ಶರಣಾಗತರಾದಾಗ ಮತ್ತೆ ಪ್ರಕಾಶ, ಮತ್ತೆ ಸುಖ, ಮತ್ತೆ ಆನಂದ, ಆನಂದ ಆನಂದ, ಮತ್ತೆ ಪರಮಾನಂದ ಅಂತ ಆ ಆನಂದ ಎಲ್ಲರಿಗೂ ಅವತ್ತು ಆಗಿದೆ. ಸಾಕ್ಷಾತ್ ಮನ್ಮಥ ಅಂತ. ಮನ್ಮಥ ಅಂತಂದ್ರೆ ಏನ್ರಿ? ಮನ್ಮಥನಾದ ಕಾಮನನ್ನ ಮಥನ ಮಾಡಿದ ರುದ್ರದೇವರನ್ನೂ ಮಥನ ಮಾಡುವವ ಅನ್ನುವಲ್ಲಿ ಮನ್ಮಥ ಅಂತ ಬಳಸಿದ್ದಾರೆ ಅಂತ ಹೇಳ್ತಾರೆ. ಕಾಚಿತ್ ಕರಾಂಬುಜಂ ಶೌರ್ಯ ಜಗೃಹೆ ಅಂಜಲಿ ನಾಮುದ. ಕೆಲವರು ಬಂದು ಕೂಡ್ಲೆ ಕೆಲವರು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರಂತ, ಕೆಲವರು ಕೈ ಹಿಡಿದು ಜಗ್ಗಿದ್ರಂತ, ಕೆಲವರು ಅವನಿಗೆ ಗಂಧ ಹಚ್ಚಲಿಕ್ಕೆ ಹೋದ್ರಂತ, ಕೆಲವರು ತಾಂಬೂಲ ಕೊಡ್ಲಿಕ್ಕಂತ ಓಡಿದ್ರಂತ. ಎಲ್ಲರೂ ಕೂಡ ಭಗವಂತನನ್ನ ತಾವು ಸ್ಪರ್ಶ ಮಾಡ್ಲಿಕ್ಕೆ ಅಲ್ಲಿ ಓಡ್ತಾ ಇರುವಾಗ ತಾ ಸಮಾದಾಯ ಕಾಲಿಂದ್ಯ ನಿರ್ವಿಷಂ ಪುಲಿನಂ ವಿಭು, ಆ ಯಮುನೆಯ ದಂಡೆಯೊಳಗ ಭಗವಂತ ಅವರೆಲ್ಲರನ್ನ ಕರೆದುಕೊಂಡು ಅಲ್ಲಿ ಅವರ ಜೊತೆಗೆ ತಾನು ರಾಸಕ್ರೀಡೆಯನ್ನು ಆಡ್ತಾ ಇದ್ದಾನೆ. ರಾಸಕ್ರೀಡೆಯನ್ನು, ಅದಕ್ಕೆ ನಾನು ಮೊದಲಿಗೆ ಹೇಳಿದೆ, ರಾಸಕ್ರೀಡೆಯನ್ನು ಎರಡು ದೃಷ್ಟಿಯಿಂದ ನೋಡ್ರಿ. ಒಂದು, ಕೃಷ್ಣ ಆ ರಾಸಕ್ರೀಡೆಯನ್ನು ಗೋಪಿಕಾಸ್ತ್ರೀಯರ ಜೊತೆಗೆ ಆಡಿದ್ದು ಅವನಿಗೆ 8 ವರ್ಷ ಇದ್ದಾಗ, 8 ವರ್ಷದ ಬಾಲ್ಯದಲ್ಲಿ. ಹಾಗಾಗಿ ಅದೊಂದು ಯಾವುದೋ ಯೌವನದ ಒಂದು ರತಿಕ್ರೀಡಾ ಅಂತ ಅದಕ್ಕೆ ಸರ್ವಥಾ ಕೊಡಬೇಡ್ರಿ. ಅದು ಭಕ್ತಿ ರಸದ ಕ್ರೀಡಾ. ರಾಸ ಅಂದ್ರೆ ಅಲ್ಲಿ ಭಕ್ತಿಯ ರಸ. ಭಕ್ತಿ ಉಕ್ಕೇರಿದಾಗ ಭಗವಂತನನ್ನ, ಕೃಷ್ಣನನ್ನ, ಬಾಲ ಮುರಾರಿಯನ್ನ ಅಪ್ಪಗೊಂಡ್ಲಿಕ್ಕೆ ಯಾರಿಗೆ ಮನಸ್ಸಾಗೋದಿಲ್ರಿ? ಒಂದ್ ಸಣ್ಣ ಕೂಸು ಹೊಂಟದಂತಂದ್ರ ಎಂಥ ಸಣ್ಣ ಕೂಸು ಎಷ್ಟು ಕರಿ ಇದ್ರು ಮುದ್ದಾಡ್ತೀವಿ. ಅಂತಹದ್ದು ಸಾಕ್ಷಾತ್ ಕೃಷ್ಣನೇ ಅಲ್ಲಿದ್ದಾಗ ಯಾವನಿಗೆ ಅದರ ಜೊತೆಗೆ ಕ್ರೀಡೆ ಆಡ್ಲಿಕ್ಕೆ ಸೇರೋದಿಲ್ಲ ಹೇಳ್ರಿ? ಅಂತಹ ಗೋಪಿಕಾಸ್ತ್ರೀಯರು ಅವರೆಲ್ಲರೂ ಕೂಡ ದೇವಾನುದೇವತೆಗಳು. ಅವರು ಬಂದು ಕೃಷ್ಣನೊಂದಿಗೆ ತಾವು ಅಲ್ಲಿ ಭಕ್ತಿಯ ರಸ ಕ್ರೀಡಾ ಆಡ್ಲಿಕ್ಕತ್ತಾರ. ಇದನ್ನು ಒಂದನೇದನ್ನ ಅರ್ಥ ಮಾಡ್ಕೊಳ್ರಿ. ಎರಡನೇದ್ದು, ಕಾತ್ಯಾಯನಿ ವ್ರತವನ್ನ ಮಾಡಿ ಭಗವಂತನ ಅಂಗಸಂಗವನ್ನ ಪಡೀಲಿಕ್ಕಂತೆ ಮಹಾ ತಪಸ್ಸು ಮಾಡಿದವರು ಅವರೆಲ್ಲ, ಸಾಮಾನ್ಯರಲ್ಲ. ಎಲ್ಲರೂ ಕೂಡ ಆ ವ್ರತಕ್ಕಾಗಿ ಒಲಿದು ಭಗವಂತ ಅವರಿಗೆ ಈ ಅಂಗಸಂಗವನ್ನು ಕೊಟ್ಟಾನನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಳ್ರಿ. ಹಾಗಾಗಿ ಅವ್ರು ಕೇಳ್ತಾರಂತ, ಭಗವಂತ ಯಾಕೆ ನಮ್ಮನ್ನ ಬಿಟ್ಟು ಹೋದಿ ನಮ್ಮನ್ನ ಅಂತ ತಾವು ಕೇಳಿದ್ರೆ, ಭಗವಂತನಂತ ಸ್ವಾರ್ಥದೊಳಗ ನಮ್ಮಲ್ಲಿ ಏನೋ ಒಂದು ಸಂಪತ್ತು ಹೆಚ್ಚದ, ಅದನ್ನು ನೋಡಿ ಭಗವಂತ ನಮ್ಮ ಕಡೆಗೆ ಬರ್ತಾನ ಅಂತನ್ನೂ ತಲೆಯಾಗಿಟ್ಟುಕೊಂಡ್ರಿ ಅಂತಂದ್ರೆ ನಾನು ಸರ್ವಥಾ ಬರುವುದಿಲ್ಲ, ಎಂದೆಂದಿಗೂ ಬರುವುದಿಲ್ಲ. ಆತ್ಮಾರಾಮ ಹ್ಯಾಪ್ತ ಕಾಮ ಹ್ಯಕೃತಜ್ಞ ಗುರುದ್ರೋಹ. ಆತ್ಮಾರಾಮರಾಗಿ ಯಾವ ಕಾಮನವಿಲ್ಲದೇನೆ ಕೇವಲ ಭಗವಂತನಿಗೆ ಕೃತಜ್ಞತೆಗಾಗಿ ಅವನ ಹತ್ತಿರ ಬರುವವರು ಯಾರೋ ಅವರಿಗಷ್ಟೇ ನಾನು ಒಲಿತೀನಿ. ನನ್ನೊಳಗೆ ಸಂಪತ್ತದ ದೇವರೇ, ನಿನಗೇನು ಬಂಗಾರದ ಕಿರೀಟ, ಬಂಗಾರದ ಕವಚ ಮಾಡಿ ಹಾಕ್ತೀನಿ, ನನ್ನ ಕಡೆ ಬಾ. ಬೆಳ್ಳಿ ರಥದ ಕೂತಿ ಎಳಿತೀನಿ, ನನ್ನ ಕಡೆಗೆ ಬಾ. ಯಾವ ಬೆಳ್ಳಿ ಬೇಡ, ಯಾವ ಬಂಗಾರ ಬೇಡ, ತುಟ್ಟಿ ಬೇರೆ ಆಗ್ಯದ, ಏನೇನೇನೇನು ಬೇಡ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಪ್ರಯತ್ನಪೂರ್ವಕವಾಗಿ ನೀವು ತರುವಂತಹ ಒಂದು ಪತ್ರ, ಒಂದು ಪುಷ್ಪ, ಒಂದೇ ಫಲ, ಒಂದು ಹನಿ ನೀರು, ಇಷ್ಟೇ ನನಗೆ ಸಾಕು. ಭಕ್ತ್ಯುಪಹೃತಂ, ಭಕ್ತಿಯಿಂದ ತಂದಿರಿಲ್ಲೋ ಅನ್ನೋದನ್ನ ಅಷ್ಟೇ ನಾನು ನೋಡ್ತೀನಿ, ಇನ್ನೇನು ನೋಡುವುದಿಲ್ಲ. ನಿಮ್ಮೊಳಗೆ ಅವತ್ತು ರೂಪದ ಸೌಂದರ್ಯದ ಮದ ಬಂದಿತ್ತಲ್ಲ, ಬಂದಾಗ ನನಗೇನೋ ನನ್ನಂದೇ ನಮ್ಮಿಂದ ದೇವರಿಗೇನೋ ಆಗ್ಬೇಕಾಗ್ಯದ ಅನ್ನೋದಕ್ಕೆ ನನ್ನ ಕಡೆ ಬರ್ತಾನ ಅನ್ನೋ ಭಾವನಾದೊಳಗೆ ನೀವಿದ್ದಾಗ ನಾ ಯಾಕೆ ಬರಲಿ? ನನ್ನಿಂದ ನಿಮಗೆ ಆಗ್ಬೇಕಾಗಿದ್ದದ, ಅದಕ್ಕೆ ಶರಣಾಗತರಾಗಿ ಬರ್ರಿ, ಅವಶ್ಯವಾಗಿ ನಿಮ್ಮನ್ನು ಉದ್ಧಾರ ಮಾಡ್ತೀನಿ ಅನ್ನೋದನ್ನ ಭಗವಂತ ಅಲ್ಲಿ ತೋರಿಸ್ತಾ ಇದ್ದಾನಂತೆ. ಭಗವಂತನ ಹೆಗಲ ಮೇಲೆ ಒಂದು ಸಖಿ ತಾನು ಕೈ ಹಾಕ್ತಾಳೆ. ಕೆಲವರು ಬಂದವನ ಕಾಲು ಒತ್ತಾ ಇದ್ದಾರೆ, ಕೆಲವರು ಅವನಿಗೆ ಮುದ್ದಾಡ್ತಾ ಇದ್ದಾರೆ. ತಥೋ ದುಂದಭಯೋನೇಧು ಖಾತ್ ಪೇತು ಪುಷ್ಪವೃಷ್ಟಯ. ರಾಸಕ್ರೀಡೆಯನ್ನು ಭಗವಂತ ಹುಣ್ಣಿಮೆಯ ಚಂದ್ರನ ಬೆಳದಿಂಗಳೊಳಗೆ ಗೋಪಿಕಾಸ್ತ್ರೀಯರ ಜೊತೆಗೆ ಆಡಬೇಕಾದಾಗ ಮೇಲಿಂದ ದೇವತೆಗಳೆಲ್ಲ ನೋಡಿ ಪುಷ್ಪವೃಷ್ಟಿಯನ್ನ ತಾವು ಮಾಡ್ತಾ ಇದ್ದಾರೆ. ನೃತ್ಯಂತಿ ಗಾಯತೀ ಕಾಚಿತ್ ಕೂಜನ್ ನೂಪುರ ಮೇಖಲ. ತನ್ನ ಗೆಜ್ಜೆಗಳಿಂದ ಕುಣಿತಾ ಇದ್ದಾಳೆ ಕೆಲವಳು. ಒಬ್ಬಳು ಪಕ್ಕಕ್ಕೆ ನಿಂತು ಒಂದೇನೋ ಕಮಲವನ್ನ ಭಗವಂತನಿಗೆ ಅಲ್ಲಿ ಕೊಡ್ತಾ ಇದ್ದಾಳೆ. ಕಾಮಾರ್ಜಿತ ಶಶಾಂಕಶ್ಚ ಸಗಣೋ ವಿಸ್ಮಿತೋ ಭವೇತ್. ಅವರನ್ನು ನೋಡಿ ಚಂದ್ರದ ಹೊಟ್ಟೆ ಉರಿದು ಹೋತಂತ. ಏನ್ ಪುಣ್ಯ ಮಾಡ್ಯಾರ್ರಿ ಗೋಪಿಕಾಸ್ತ್ರೀಯರು, ಇವ ಹುಟ್ಟಿದ್ದು ಚಂದ್ರ ವಂಶದೊಳಗೆ, ನನ್ನ ವಂಶದಾಗ ಹುಟ್ಟ್ಯಾನಂತ ನಾ ಗರ್ವ ಪಡ್ಲಿಕ್ಕೆ ನನಗಿಂತ ಗರ್ವದ ಪರಿಸ್ಥಿತಿ ಇವರಿಗೆ ಬಂದದಲ್ಲ, ಅರ್ಥಾತ್ ನನಗಿಂತಲೂ ಭಾಗ್ಯ ಇವರಿಗೆ ಬಂದದಲ್ಲ ಅಂತ ಎಲ್ಲರೂ ಕೂಡಿ
ಅಲ್ಲಿ ನಕ್ಷತ್ರಗಳು, ಚಂದ್ರ ತಾವು ನೋಡ್ತಾ ಇದ್ದಾವೆ. ಸಕಥಂ ಧರ್ಮಸೇತೂನಾಂ ವಕ್ತಾ ಕರ್ತಾ ಅಭಿರಕ್ಷಿತ. ನೋಡ್ರಿ, ರಾಜ ಪ್ರಶ್ನೆ ಮಾಡ್ಬಿಡ್ತಾನೆ. ನಮ್ಮ ಮನಸ್ಸಿನೊಳಗೆ ಬರುವ ಪ್ರಶ್ನೆ ರಾಜ ಕೇಳಿದ. ತಾನೇ ಭಾರಿ ಧರ್ಮವನ್ನು ಹೇಳಾವ, ಮಾಡಾವ, ರಕ್ಷಣಾ ಮಾಡಾವ, ಇವನೇ ಹಿಂಗ ಸ್ತ್ರೀಯರೊಳಗೆ ತಾನು ಆಸಕ್ತನಾಗಿ ಇದ್ದದ್ರ ಏನರ್ಥ ಇದು? ನಾವ್ ಹಿಂಗಾಗ್ಲಿಕ್ಕೆ ಬರ್ತದೇನು? ಸ್ತ್ರೀಯರಲ್ಲಿ ನಾವು ಆಸಕ್ತಿಯನ್ನು ತೋರಿಸಬಹುದಾ? ಹಾಗಾದ್ರೆ ಭಗವಂತನೇ ಮಾಡ್ಲಿಕ್ಕತ್ತಾನಲ್ಲ ಅಂತ ಪ್ರಶ್ನೆ ಬಂದ್ರೆ, ಪರೀಕ್ಷಿತನ ಆ ಪ್ರಶ್ನೆಗೆ ಶುಕಾಚಾರ್ಯ ಸ್ಪಷ್ಟ ಉತ್ತರ ಕೊಟ್ಟರು. ಧರ್ಮ ವ್ಯತಿಕ್ರಮೋ ದೃಷ್ಟೋ ಈಶ್ವರಾಣಂಚ ಸಾಹಸಂ ತೇಜೀಯಸಾಂ ನ ದೋಷಾಯ ವನ್ಹೇ ಸರ್ವಭುಜಗುಯಥ. ನೋಡು, ಬೆಂಕಿ ತಾನು ಏನನ್ನೂ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಅದ. ಎಲ್ಲರೂ ಬೆಂಕಿ ಅಲ್ಲ. ಸರ್ವ ಸಮರ್ಥನಾದ ಭಗವಂತ ತಾನು ಏನು ಮಾಡಿದರೂ ಕೂಡ ಅದು ದೋಷ ಅಂತ ಆಗುವುದಿಲ್ಲ. ಯಾಕಾಗುವುದಿಲ್ಲ? ನೈತತ್ ಸಮಾಚರೇಜ್ಜಾತು ಮನಸಾಪಿ ಹ್ಯನೀಶ್ವರ. ಸಾಮರ್ಥ್ಯ ಇದ್ದಾಗ ಭಗವಂತ ಮಾಡಿದ್ದು ತನಗೆ ದೋಷ ಆಗುವುದಿಲ್ಲ. ಯಾಕೆ ಅಂದರೆ ಅವರೆಲ್ಲರೂ ಆ ರೀತಿಯ ಪ್ರಾರ್ಥನೆಯನ್ನ ಮಾಡಿದ್ದಕ್ಕೆ ಅವರ ಪ್ರಾರ್ಥನೆಗೆ ಭಗವಂತ ಮನ್ನಿಸಿದ್ದಾನಷ್ಟೆ. ನಮಗೂ ಪ್ರಾರ್ಥನೆ ಮಾಡಿದವ್ರಿಗೆ ನಾವು ಹೋಗ್ತೀವ್ರಿ ಹಂಗಂದ್ರೆ ಅಂತಂದ್ರೆ ಆ ಸಾಮರ್ಥ್ಯದ ಏನು ನೋಡ್ಕೊಳ್ರಿ. ಹೆಂಗ ನಶ್ಯತ್ಯಾಶ್ವಾಚರನ್ ಮೌಢ್ಯಾತ್. ಭಗವಂತ ಅಲ್ಲೊಂದು ಲೀಲಾ ತೋರಿಸಿದ್ನಂತ. ಏನು? ತನ್ನ ಕಡೆಗೆ ಇಷ್ಟೆಲ್ಲಾ ಗೋಪಿಕಾ ಸ್ತ್ರೀಯರು ಬಂದು ತಾವು ರಸಕ್ರೀಡೆಯನ್ನು ಆಡಬೇಕಾದಾಗ ಅವರವರ ಪತಿಯರ ಜೊತೆಗೆ ಅವರ ಹೆಂಡಂದಿರು ಮೊದಲು ಹೆಂಗಿದ್ರೋ ಹಂಗೇ ಇರು ಹಂಗೆ ಇವರ ರೂಪಗಳನ್ನಲ್ಲಿ ದೇವರು ಸೃಷ್ಟಿ ಮಾಡಿಟ್ಟಿದ್ನ. ಇದನ್ನ ನೀವು ಮಾಡ್ತೀರೇನು ಅಂತ ಕೇಳಿದ್ರು ಶುಕಾಚಾರ್ಯ. ನೀವು ಇನ್ನೊಂದು ರೂಪ ಸೃಷ್ಟಿ ಮಾಡಿ ಅಲ್ಲಿ ನಿಮ್ಮನ್ನಿಟ್ಟು, ನೀವು ಅಲ್ಲಿ ಅವರನ್ನಿಟ್ಟು ನೀವಿಲ್ಲ ರಸಕ್ರೀಡೆ ಆಡಿ, ಇದು ಯಾರಿಗೂ ಸಾಧ್ಯ ಇಲ್ಲ. ವಿಷ ಕುಡಿತೀನಿ ಅನ್ನೋದು ಎಲ್ಲರಿಗೂ ಸಾಧ್ಯನು? ರುದ್ರದೇವರು ಕುಡಿದ್ರ ಅಷ್ಟೇ. ಹಂಗ ಯಾರಿಗೆ ಸಾಮರ್ಥ್ಯ ಇರ್ತದ ಅವ್ರು ಏನ್ ಮಾಡಿದ್ರು ನಡೀತದ. ಅಸಮರ್ಥರು ಅದನ್ನು ಮಾಡ್ತೀವಿ ಅಂದಾಗ ಅದು ಪಾಪ ಅಂತ ಆಗ್ತದೆ. ಹಾಗಾಗಿ ವಿಪರ್ಯಯೇಣ ಚಾನರ್ಥೋ ನಿರಹಂಕಾರಿಣಾಂ ಪ್ರಭು. ಭಗವಂತನ ವಿಷಯದೊಳಗ ಯಾವುದು ಸತ್ಯ, ಯಾವುದು ಶುಭ, ಅದು ಸರ್ವಥಾ ಉಳಿದವರ ವಿಷಯಕ್ಕೆ ಸತ್ಯ ಅಂತ ಆಗುವುದಿಲ್ಲ. ಯಾಕ? ಗೋಪೀನಾಂ ತತ್ಪತೀನಾಂಚ ಸರ್ವೇಷಾಮಪಿ ದೇಹಿನಾಂ ಯೋಂತಶ್ಚರತಿಸೋ ಅಧ್ಯಕ್ಷ ಏಷ ಕ್ರೀಡನ ದೇಹವಾದ. ಇಷ್ಟಾಗಿ ಒಂದು ಗಂಡು ಒಂದು ಹೆಣ್ಣು ತಾವು ಆನಂದದಿಂದ ಸಂಸಾರವನ್ನು ಮಾಡಬೇಕು ಅಂದ್ರೆ ಅವರೊಳಗೆ ಪ್ರವೇಶ ಮಾಡಿ ಆನಂದವನ್ನ ಎಲ್ಲಾ ಕಾಲಕ್ಕೂ ಕೊಡುವವನು ಇವನೇ. ಅಲ್ಲಿ ತಾನೇ ಅವನಲ್ಲಿ ಆ ಆನಂದವನ್ನು ಕೊಟ್ಟಾನಂದಾಗ ಅದೇನೂ ಕೂಡ ಆಶ್ಚರ್ಯ ಅಂತ ಆಗೋದಿಲ್ಲ. ಮನ್ಯಮಾನ ಸ್ವಪಾರ್ಶಸ್ಥಾನ್ ಸ್ವಾನ್ ಸ್ವಾನ್ ದಾರಾನ್ ರಜೌಕಸ. ನೋಡ್ರಿ, ದೇವರು ಇಷ್ಟೆಲ್ಲಾ ಗೋಪಿಕಾ ಸ್ತ್ರೀಯರು ಬಂದಾರಂದ್ರೆ ಒಬ್ಬ ಕೃಷ್ಣ ಇದ್ದೇನ್ರಿ? ಅಲ್ಲ, ಒಬ್ಬ ಗೋಪಿಗೆ ಒಬ್ಬ ಕೃಷ್ಣ. ಅಷ್ಟು ರೂಪಗಳನ್ನು ತಾನು ತಾಳಿ ಅಲ್ಲಿ ಆ ಒಂದು ರಸಕ್ರೀಡೆಯನ್ನ ಆಡ್ತಾ ಇರುವ ಸಂದರ್ಭದೊಳಗ ಎಲ್ಲರಿಗೂ ಅದು ಆನಂದವನ್ನುಂಟು ಮಾಡಿದೆ. ದೇವತೆಗಳೆಲ್ಲರೂ ಅದಕ್ಕೆ ಪುಷ್ಪವೃಷ್ಟಿಯನ್ನ ಈ ರೀತಿಯಲ್ಲಿ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಬ್ರಾಹ್ಮಣೇಭ್ಯೋ ದದುಸರ್ವೇ ದೇವೋನ ಪ್ರಿಯತಾಮಿತಿ ಅಂತ ಎಲ್ಲರೂ ಆ ದೇವತೆಗಳಿಗೆ ಸಂತೋಷವನ್ನುಂಟು ಮಾಡಿ ಅಲ್ಲಿಯಿಂದ ತಮ್ಮ ತಮ್ಮ ಮನೆಗಳಿಗೆ ತಾವು ತೆರಳಿದ್ದಾರೆ. ಆವಾಗ ನಂದಗೋಪ ಒಂದು ಕಡೆಗೆ ತಾನು ಹೊಂಟಾಗ ಒಂದು ಆ ದೇವಯಾತ್ರೆಗೆ ಅಂತ ಹೊಂಟಾಗ ಒಂದು ಹಾವು ಅವನನ್ನು ನುಂಗಿಬಿಡ್ತು. ಹಾವು ನುಂಗೇದಂತ ಎಲ್ಲರೂ ಗಾಬರಿಯಾಗಿ ಬಂದಾಗ ಆ ಹಾವನ್ನ ಕೃಷ್ಣ ಕೈಯಿಂದ ಮುಟ್ಟಿದ ಅಷ್ಟೇ. ಕೈಯಿಂದ ಮುಟ್ಟಿದ್ದಕ್ಕೆ ಆ ಹಾವು ಹೋಗಿ ಚಂದಾಗ ದೇವತಾ ಸ್ವರೂಪ ತಾಳಿ ನಿಂತು ಬಿಡುತ್ತದೆ. ನೀ ಯಾರು ಅಂತ ಎಲ್ಲರೂ ಗಾಬರಿಯಾದಾಗ, ನಾನು ಸುದರ್ಶನ ಅನ್ನುವ ಹೆಸರಿನ ವಿದ್ಯಾಧರ. ಅವ ಹೇಳ್ತಾನೆ, ನಾ ಏನ್ ಮಾಡಿದ್ದೆ, ಹಿಂದ ಅಂಗಿರಸ ಋಷಿಗಳನ್ನ ನೋಡಿ ಏನ್ ಅಸಹ್ಯ ಇದ್ದಾರೆ ಇವರು, ಹೆಂಗ್ ನೋಡ್ರಿ ಅಸ್ಥಿಪಂಜರ ಆದಂಗ ಆಗ್ಯಾರಂತ ಅವಮಾನ ಮಾಡಿಬಿಟ್ಟಿದ್ನಂತೀವಿ. ಅವಮಾನ ಮಾಡಿದ್ದರ ಫಲವಾಗಿ ನಾನು ಹಾವಾಗಿ ಹುಟ್ಟಿದೆ. ವ್ರತದಿಂದ ತಮ್ಮ ಅಂಗಗಳನ್ನ ಕರ್ಷಣ ಮಾಡಿಕೊಂಡ ಋಷಿಗಳನ್ನ ನೋಡಿ ಭಕ್ತಿಯಿಂದ ನಮಸ್ಕಾರ ಮಾಡೋದು ಬಿಟ್ಟು ಅವಮಾನ ಮಾಡಿದ್ದಕ್ಕೆ ನಾನು ಈ ರೀತಿಯೊಳಗ ಹಾವಾಗಿ ಬಿದ್ದಿದ್ದೆ. ಮತ್ತು ಇವತ್ತು ಹೆಂಗೆ ಉದ್ಧಾರ ಆದಿ? ಯದಹಂ ಲೋಕಗುರುಣ ಪಾದ ಸ್ಪೃಷ್ಟೋ ಹತಾಶುಭಃ. ಕೃಷ್ಣ ಬಂದು ತನ್ನ ಸ್ಪರ್ಶವನ್ನು ನನಗೆ ಕೊಟ್ಟನಲ್ಲ, ನನ್ನ ಆ ಒಂದು ಬ್ರಹ್ಮದತ್ತವಾದ ಶಾಪ ಅದು ಹೋಗಿ ಇವತ್ತು ನಾನು ಮುಕ್ತನಾಗಿ ಮತ್ತೆ ನನ್ನ ವಿದ್ಯಾಧರ ಸ್ವರೂಪವನ್ನು ನಾನು ಪಡೆದೀನಿ ಅಂತ ಆ ಹಾವು ತಾನು ಹೇಳ್ತಾ ಇದೆ ಅಂತೆ. ಹೀಗೆ ಮುಂದೆ ಹೋಗ್ತಾ ಶಂಖಚೂಡ ಅನ್ನುವಂಥ ಕುಬೇರನ ಸೇವಕ, ಅವನಿಗೂ ಕೂಡ ಭಗವಂತ ಅವನು ಸ್ತ್ರೀಯರನ್ನ ತಾನು ಅಪಹಾರ ಮಾಡ್ತಾ ಇದ್ದಾನೆ. ಆವಾಗ ಅವನನ್ನ ಬೆನ್ನಹತ್ತಿ ಭಗವಂತ ಅವನ ತಲೆ ಮೇಲೆ ಒಂದು ಮಣಿ ಇತ್ತಂತ, ಆ ಮಣಿ ಕಿತ್ತಿ ಅವನನ್ನ ನಿರ್ವಾಸನ ಮಾಡಿ ಅಲ್ಲಿಂದ ಕಳಿಸ್ತಾ ಇದ್ದಾನೆ. ಆವಾಗ ಗೋಪಿಕಾ ಸ್ತ್ರೀಯರು ಒಬ್ಬರನ್ನೊಬ್ರು ಮಾತಾಡ್ಕೊಳ್ತಾ ಏನು ಮಾತಾಡ್ತಾ ಇದ್ರು? ವಾಮ ಬಾಹು ಕೃತ ವಾಮ ಕಪೋಲಹ ವಲ್ಗಿತಭ್ರುರಧರಾರ್ಪಿತ ವೇಣುಂ ಕೋಮಲಂಗುಲಿಭಿರಾಶ್ರಿತ ಮಾರ್ಗಂ ಗೋಪ್ಯಗೀರಯತಿ ಯತ್ರ ಮುಕುಂದಃ. ಒಬ್ಳು ಹೇಳಿದ್ಲಂತ, ನನ್ನ ಮನಸ್ಸು
ಅವನನ್ನೇ ಚಿಂತಿಸ್ತಾ ಇದ್ದ. ಯಾರನ್ನ? ತನ್ನ ಎಡಗಲ್ಲಿನ ಮೇಲೆ ತನ್ನ ಎಡಬಾಹುವನ್ನಿಟ್ಟು ಕೈಯೊಳಗೊಂದು ಮುರುಳಿಯನ್ನ ತಾಳಿ ಇಡಿಯಾದಂತಹ ಕೋಮಲವಾದ ತನ್ನ ಅಂಗುಲಿಗಳನ್ನು ಆ ವೇಣುವಿನ ಮೇಲೆ ತಾನು ನಾದ ಮಾಡ್ತಾ ಎಲ್ಲಾ ಕಾಲಕ್ಕೂ ನನ್ನ ಮನಸ್ಸನ್ನು ಆಕರ್ಷಣ ಮಾಡುವ ಕೃಷ್ಣ ಇದ್ದಾನಲ್ಲ, ಅವನಲ್ಲೇ ನನ್ನ ಮನಸ್ಸು ಮತ್ತೆ ಹೊಂಟದ. ಹಂತ ಚಿತ್ರಮಬಲಾಶ್ರುತೇದಂ ಹಾರಭಾಸ ಉರಸಿ ಸ್ಥಿತ ವಿದ್ಯುತ. ಒಬ್ಬಳು ಕೆಂದ್ಲು, ನನಗ ಅವನ ಹಾರ ನೋಡಿದ್ರೆ ತೃಪ್ತಿ ಆಗ್ತದ. ಅವನ ಏನು ಹಾರ? ಚಂದ ಮಿಂಚು ಹೊಳೆಯೋ ಹಂಗ ಅವನ ಹಾರದ. ಅವನ ಎದೆಯನ್ನು ನೋಡಿದ್ರೆ ನನಗ ನಂದ ಸೂನುರಯ ಮಾರ್ತ ಜನಾನಾಂ ಶರ್ಮದೋ ಯರ್ಹಿ ಕುಜಿ ಕೂಜಿತ ವೇಣು. ಯಾರೋ ಇವನಿಗೆ ನಂದನ ಮಗ ಅಂತ ಕರೀತಾರ, ಅನಸಂಗಿಲ್ಲ ನನಗ. ಸಾಕ್ಷಾತ್ ಭಗವಂತ ಅಂತ ವನಮಾಲಿ ನೋಡಿದ್ರೆ ನನಗನಿಸ್ತದ ಅಂತ ಇನ್ನೊಬ್ಳು ಹೇಳಿದ್ಲು. ಮತ್ತೊಬ್ಬಳು ಅವನ ಪಾದವನ್ನು ತಾನು ನೋಡಿ ತಾನು ಶರಣಾಗತಳಾಗ್ತಾ ಇದ್ದಾಳೆ. ಸರಸಿ ಸಾರಸ ಹಂಸ ವಿಹಂಗಶ್ಚಾರು ಗೀತ ಹೃತ ಚೇತಸ ಏತ್ಯ ಹರಿಮುಪಾಸತ ತೇಯತ ಚಿತ್ತ ಹಂತ ಮೀಲಿತ ದೃಶೋಧೃತ ಮೌನಾಹ. ಭಗವಂತ ಇದಕ್ಕೆ ವೇಣುಗೀತ ಅಂತ ಕರೀತಾರೆ. ವೇಣುನಾದವನ್ನು ತಾನು ಮಾಡ್ಲಿಕ್ಕತ್ರ ಹಂಸ ಪಕ್ಷಿಗಳು ಕಣ್ಣು ಮುಚ್ಕೊಂಡು ಕೂತ್ ಬಿಡ್ತಿದ್ವು ಅಂತ. ಕೇಳಬೇಕದನ್ನ ಅಂತ ಹೇಳಿ ಇವತ್ತು ಯಾರೋ ಚಂದ ಹಾಡ್ಲಿಕ್ಕತ್ರ ಕಣ್ಣು ಮುಚ್ತಾವೆ. ನಿದ್ದಿಗೆ ಬಂದು ಕಣ್ಣು ಮುಚ್ಚಬಾರ್ದು, ಅದನ್ನು ಕೇಳಲಿಕ್ಕೆ ಆನಂದ ಪಡ್ಲಿಕ್ಕೆ ಕಣ್ಣು ಮುಚ್ಚಬೇಕು. ಸದಸಿ ಜನಾರ್ಥಿತೋ ಜವಾತ್ ಪುಷ್ಪಮುತ ಫಲಮಹೋ ವಿದದೆ ಜನ ಸುಪ್ತಿದಾಮುಪಗಮಾನ ಸಂಪದ ಅಂತ, ಅನುಪಮ ಗಾನ ಸಂಪದ ಅಂತ ಸುಮಧ್ವ ವಿಜಯ 10ನೇ ಸರ್ಗ ತಿಳಿಸ್ತದೆ. ಶ್ರೀಮದ್ ಆಚಾರ್ಯಗೆ ಯಾರೋ ಬಂದು ಚಾಲೆಂಜ್ ಮಾಡಿದಾನೆ, ನೀವು ಹಾಡು ಹಾಡ್ತೀರೇನ್ರಿ? ಬೇಕಾದಂಗೆ ಹಾಡ್ತೀನಿ, ಕೂಡ್ರಿ. ಕೂತ್ರಂತೆಲ್ಲ. ಕೂತವ್ರು 10 ನಿಮಿಷ ಆದ್ಮೇಲೆ ಕಣ್ಣು ಮುಚ್ಚಿ ಯಾವುದೋ ಲೋಕಕ್ಕೆ ಹೋಗ್ಬಿಟ್ಟಿದ್ರು. ಹಿಂದೊಂದು ಒಣಗಿದ ಗಿಡ ಇತ್ತಂತೆ. ಒಣಗಿದ ಗಿಡ ಶ್ರೀಮದಾಚಾರ್ಯರ ಆ ಧ್ವನಿಗೆ ತಾನಾಗಿ ಚಿಗುರೊಡೆದು ಅವ್ರ ಮೇಲೆ ಹೂ ಸುರಿಸ್ಲಿಕ್ಕೆ ಪ್ರಾರಂಭ ಆಯಿತು. ಇದು ಹಾಡಿನ ಒಂದು ಶ್ರೇಷ್ಠವಾದ ಲಕ್ಷಣ. ಕೃಷ್ಣ ತಾನು ವೇಣುಗಾನವನ್ನು ಮಾಡ್ಲಿಕ್ಕತ್ರ ಎಲ್ಲ ಹಂಸ ಪಕ್ಷಿಗಳು ಕೇಳ್ಕೋತ ನಿಂತುಬಿಟ್ಟು ಅಂತ. ವಿವಿಧ ಗೋಪಚರಣೇಶು ವಿದಗ್ಧೋ ವೇಣು ಮಾದ್ಯ ಮಧುರಾಂ ನಿಜ ಶಿಕ್ಷಾಂ ತವ ಸುತ ಸತಿ ಯದಾಧರ ಬಿಂಬೆ ದತ್ತ ವೇಣು ರನಯತ್ ಸ್ವರ ಜಾತಿ. ಸ್ವರಗಳು ತಮ್ಮ ಜಾತಿಯನ್ನು ತಾವು ಪಡೆದುಕೊಂಡು, ಅರ್ಥಾತ್ ತಮ್ಮ ಮೂಲವನ್ನು ತಾವು ಪಡೆದುಕೊಂಡು ಇದೇ ನಿಜವಾದ ಸ್ವರ ಅಂತ ಎಲ್ಲವೂ ಕೂಡ ಆನಂದದಿಂದ ಅವು ತಮ್ಮ ಧ್ವನಿಯನ್ನ ವ್ಯಕ್ತ ಮಾಡ್ತಾ ಇದ್ದು ಅಂತ. ದೇವತೆಗಳೆಲ್ಲರೂ ಬಂದು ಮೇಲ್ನಿಂತು ಕೇಳ್ತಾ ಇದ್ರಂತ. ಕೊಣಿತ ವೇಣು ಉಪವಂಚಿತ ಚಿತ್ತ ಕೃಷ್ಣ ಮೀಯುರನು ಕೃಷ್ಣ ಗ್ರಹಿಣ್ಯ. ಕೃಷ್ಣ ಗ್ರಹಿಣಿಗಳು ಅಂದ್ರೆ ಕೃಷ್ಣ ಮೃಗ ಅಂತವಪ್ಪ, ಜಿಂಕಿಗಳು ಆಯ್ತಾ, ಕಸ್ತೂರಿ ಮೃಗ. ಅವುಗಳ ಹೆಣ್ಣು ಜಿಂಕೆಗಳಿಗೆ ಅವಕ್ಕೂ ಕೃಷ್ಣ ಹರಿಣ ಅಂತ ಹೆಸರು. ಆ ಕೃಷ್ಣ ಹರಿಣಿಯವೆಲ್ಲವೂ ಬಂದು ನಮ್ಮ ಹೆಸರನ್ನ ಇವನ ಹರಣ ಮಾಡ್ತಾ ಇದ್ದಾನಲ್ಲ, ಕೃಷ್ಣ ಹರಿಣಿ, ಕೃಷ್ಣ ಅನ್ನೋದು ನಮ್ಮ ಹೆಸರನ್ನ ಇವ ಹರಣ ಮಾಡ್ತಾನಂತ ಅವು ಕೂಡ ಅದನ್ನು ಕೇಳ್ಕೋತ ನಿಂತು ಅಂತ. ಬದರ ಪಾಂಡು ವದನೋ ಮೃದು ಗಂಡಂ ಮಂಡಯನ್ ಕನಕ ಕುಂಡಲ ಲಕ್ಷ್ಮ್ಯ. ವೇದವ್ಯಾಸರ ಅದರೊಳಗೆ ಪ್ರಾಸ ಕುಡಿಸ್ಲಿಗತ್ರ ಅಂದ್ರೆ ಯಾರೋ ಅದ್ರ ಮುಂದೆ ಏನೂ ಅಲ್ರಿ. ಚಂದ್ರನಂಥ ಶುಭ್ರವಾದ ಆ ಒಂದು ತನ್ನ ವದನ, ಬದರ ಅಂತಂದಾರಲ್ಲಿ ಶ್ಲೋಕದೊಳಗೆ ಏನದ ಬದರ. ಬದರ ಅಂದ್ರೆ ಏನು? ಬದರ ಅಂದ್ರೆ ಚಂದ್ರ ಅಂತ ಅರ್ಥ. ಶ್ರೀಮದಾಚಾರ್ಯ ತಾತ್ಪರ್ಯದೊಳಗೆ ಬರೀತಾರೆ. ಬದರ ಪಾಂಡವ ಮಾನವ ಬದರ ಸಿಂಧು ಅಂತ 3 ಹೆಸರವ ಅಂತ. ಯಾರಿಗೆ? ಚಂದ್ರಗೆ. ಈ 3 ಹೆಸರನ್ನ ಮಾನವ ಬದರ ಸಿಂಧು, ಮಾನವ ಬದರ ಸಿಂಧು, ಈ 3 ಹೆಸರು 3 ಸಲ ಅಂದ್ರೆ ರೋಗಗಳು ಹೋಗ್ತಾವಂತ. ಎಷ್ಟು ವಿಚಿತ್ರ ನೋಡಿ. ಮಾನವೋ ಬದರ ಸಿಂಧು ಶಶಿನಸ್ತು ತ್ರಿನಾಮಕಂ ಯೋ ವೇದ ಮುಚ್ಚತೆ ರೋಗೈಹಿ ವಿಷ್ಣು ನಾಮ್ನೇವ ಸಂಸ್ಕೃತೇಹೆ ಅಂತ. ಬದರ ಅನ್ನೋ ಶಬ್ದವನ್ನು ಅನ್ನೋದ್ರಿಂದ, ಚಂದ್ರನ ಸ್ಮರಣ ಮಾಡೋದ್ರಿಂದ ರೋಗಗಳು ಹೋಗ್ತಾವ ಅಂತದ ತೀತ. ಹಂಗಾಗಿ ಆ ರೀತಿ ಚಂದ್ರನಂತೆ ಮುಖವುಳ್ಳ ಭಗವಂತ ತಾನು ವೇಣುನಾಥವನ್ನ ಅಲ್ಲಿ ಮಾಡ್ತಾ ಇದ್ದಾಗ ಎಲ್ಲ ಜನರು ಅದರೊಳಗೆ ತಾವು ಆಸಕ್ತರಾಗಿ ಕೂತಾರೆ. ಆ ಸಂದರ್ಭದೊಳಗೆ ವೃಷಭಾಸುರ ಅಂತ ಗೂಳಿಯ ರೂಪದೊಳಗೆ ಬಂದಂಥವನಿಗೆ ಎಲ್ಲರೂ ಕೂಡ ಅನಿಸ್ತಾ ಇದ್ದಾಗ ಭಗವಂತ ಅವನ ಪಾದಗಳಿಂದ ಅವನನ್ನ ತಿರುಗಿಸಿ ಒಗೆದು ಅವನ ಸಂಹಾರವನ್ನ ಅಲ್ಲಿ ಮಾಡ್ತಾನೆ. ಅರಿಷ್ಟಾಸುರ ಅವನೂ ಕೂಡ ಹೋದ. ಎಲ್ಲರೂ ಸಾಯ್ಲಿಗತ್ರು. ಕಂಸಂದ ನಾ ಎಲ್ಲಾರನ್ನೂ ಒಬ್ಬರಾದ್ಮೇಲೆ ಒಬ್ರನ್ನ ಕಳಿಸ್ತೀನಿ, ರಿಟರ್ನೇ ಆಗವಲ್ರಲ್ಲ ಯಾರು ಅಂತ. ಎಷ್ಟು ಮೆಸೇಜ್ ಹೋದ್ರು ರಿಪ್ಲೈನೇ ಬರಲಿಲ್ಲ ಅಂತಂದ್ರೆ ತಲೆ ಕೆಡ್ತದ ನೋಡ್ರಿ. ಹಂಗೆ ನಾ ಎಷ್ಟು ಒಂದಾದ್ಮೇಲೆ ಒಂದು ಕೇಳಿಸ್ಲಿಕತ್ತೀನಿ, ಯಾವ ಬರೇವಲ್ಲು ವಾಪಸ್ ಓದದ್ದು ಆ ಕಡೆ ಹೋಗೇ ಬಿಡ್ತಾವೆ, ಎಲ್ಲಿ ಹೊಂಟಾವ ಇವೆಲ್ಲ ಅಂತ. ಕಂಸಾಯ ಪ್ರಾಹ ಭಗವಾನ್ ನಾರದೋ ನಾರದರು ಬಂದೇ ಬಿಟ್ರು. ಅವ್ರು ಇಂಥವು ಮಾಡಲಿಕ್ಕೆ ಇದ್ದಾರೋ. ಎಲ್ಲಿ ಚಂದ ಇವ್ರ ಸಂಹಾರ ಬಂದದ ಅನ್ನೋದನ್ನು ಗಟ್ಟಿ ಮಾಡಿ ಬಂದ್ಬಿಡ್ತಾರೆ. ಅವ್ರು ಬಂದು ನಿನ್ನ ಮಿತ್ರ ಇದ್ದಾನಲ್ಲ ವಸುದೇವ,
ನಿನ್ನ ಮಿತ್ರ ಅಲ್ಲ ಅವ ನಿನ್ನ ಶತ್ರು. ಅವ ಏನು ಮಾಡ್ಯಾನ, ತನ್ನ ಮಗ ಕೃಷ್ಣನ ಒಯ್ದು ತನ್ನ ಮಿತ್ರನಾದ ನಂದಗೋಪ ಯಶೋಧನ ಕಡೆಗೆ ವೃಂದಾವನದೊಳಗೆ ಸುರಕ್ಷಿತಿಟ್ಟು ನಿನ್ನ ಹೆಂಡತಿ ರೋಹಿಣಿ, ಆ ವಸುದೇವನ ಹೆಂಡತಿ, ಅವಳ ಮಗ ಬಲರಾಮ ಎಲ್ಲರನ್ನೂ ಸುರಕ್ಷಿತಿಟ್ಟು ಬಂದಾನಲ್ಲಿ. ಹೋಗಲ್ಲಿ ನೀ ಯಾರ್ಯಾರನ್ನು ಕಳಿಸಿಯಲ್ಲ ಅವರೆಲ್ಲ ಲಿಸ್ಟ್ ಹೇಳಿಬಿಟ್ರು. 7 ದಿವಸಕ್ಕೆ ಹೋಗಿದ್ಲು ಗೊತ್ತೇನು ಪೂತನ ಅಂತಂದ್ರು ಅವ್ರು. ಹೌದ್ರಿ ಪೂತನ ಹೋಗಿದ್ಲು. ಮುಂದೆ ಶಕಟಾಸುರ ಹೋಗಿದ್ಲು. ಶಕಟಾಸುರ ಹೋಗಿ ನಿಮ್ಗೆ ಹೆಂಗೆ ಗೊತ್ತ್ರಿ? ಎಲ್ಲರನ್ನೂ ಅವನೇ ಕೊಂದಾನು. ನಾರದ್ರು ಹೇಳೇಬಿಟ್ರು. ಶಕಟಾಸುರ, ತೃಣಾವರ್ತ ಯಾರ್ಯಾರನ್ನು ಕಳಿಸಿ ನೋಡು ಎಲ್ಲರನ್ನೂ ಒಬ್ಬನೇ ಕೊಂದ. ಸಂಪ್ರಾಪ್ತವು ಹನ್ಯೇತಾಂ ಮಲ್ಲಲೀಲಯ, ಅವರನ್ನು ಕರೆಸಿಲ್ಲೇ ಬಲರಾಮಕೃಷ್ಣರನ್ನ. ನಿನ್ನ ಕಡೆಗೆ ಎಂತೆಂಥ ಮಲ್ಲರಿದ್ದಾರೆ, ಮಲ್ಲರೋ ಮಳ್ಳರೋ ತಿಳಿದಿಲ್ಲ ಅಷ್ಟೇ. ಮುಷ್ಟಿಕ, ಚಾಣೂರ ಭಾರಿ ಭಾರಿ ಇದ್ದಾರೆ. ಎಲ್ಲಾರನ್ನೂ ಕರ್ಕೊಂಡು ಬಂದು ಅವನನ್ನು ನೀ ಕೊಲ್ಲಿಸು ಅಂತ ನಾಳೆ ಹೇಳಿದ. ಕಂಸಂದ ಏನು ಭಾರಿ ಐಡಿಯಾ ಕೊಟ್ಟಿರಾದ್ರೆ ಅವರಂದ್ರು ನಿನಗಲ್ಲ ಐಡಿಯಾ, ದೇವ್ರ ಕೆಲಸ ಮಾಡ್ಲಿಕ್ಕೆ ಬಂದೀನಿ ನಾನು. ಇರಲಿ ಮಾತಾಮ ಅವ ಎಲ್ಲಾರನ್ನೂ ಕರಿತಾನಂತ್ರಿ. ಅವ ತನ್ನ ಕಥೆ ಹೇಳ್ತಾನೆ. ಪಾಪ ಕಂಸನ್ ಕಥೆ ಕೇಳ್ರಿ, ಪಾಪ ಭಾಳ ಚಂದ. ಬರೀ ಕೃಷ್ಣನ ಕಥೆ ಕೇಳ್ತೀರಿ, ಕಂಸನ್ ಕಥೆ ಕೇಳ್ರಿ. ಮಾತಾಮ ಮಹಾಭಾಗ ಕದಾಚಿತ್ ಕಮಲೇಕ್ಷಣ, ನನ್ನ ತಾಯಿ ಭಾಳ ಚಂದಿದ್ಲು ಅಂತಂದವ. ನೀ ಯಾಕೆ ಇಷ್ಟು ಅಸಹ್ಯ ಹುಟ್ಟಿ ಅಂತ ಎಲ್ಲರೂ ಹೇಳ್ತೀನಿ ಕೇಳ್ರಿ. ಪೂರ್ಣ ಗಡಿಬಿಡಿ ಮಾಡಬೇಡ್ರಿ, ನಾ ಟೈಮ್ ಅದ. ತತ್ರ ಇವ ಕಶ್ಚಿತ್ ಗಂಧರ್ವೋ ದ್ರುಮಿಲೋ ನಾಮತಃ. ದ್ರುಮಿಲ ಅಂತ ಒಬ್ಬ ಗಂಧರ್ವ, ನನ್ನ ತಾಯಿ ಭಾಳ ಚಂದಿದ್ಲು ನೋಡಿ ಅವ ಏನು ಮಾಡಿದ, ನನ್ನ ತಂದೆಯಾದಂಥ ಉಗ್ರಸೇನನ ವೇಷ ಹಾಕ್ಕೊಂಡು ಬಂದ್ಬಿಟ್ಟ. ದೇವತೆಗಳಿಗೆ ಅದು ದೋಷವಲ್ಲ, ಮಾನವ ಸ್ತ್ರೀಯರ ಜೊತೆಗೆ ತಾವು ಭೋಗ ಮಾಡೋದು. ಹಾಗಾಗಿ ಕೆಳಗೆ ಬಂದ ವನದೊಳಗೆ ನನ್ನ ಗಂಡ ಬಂದಾನ ಅಂತ ತಿಳ್ಕೊಂಡು ನನ್ನ ತಾಯಿ ಅವನೊಂದಿಗೆ ಅನುರಕ್ತಳಾದ್ಲು. ಆವಾಗ ತಾನು ಹೋಗಬೇಕಾದಾಗ ತನ್ನ ಗಂಧರ್ವ ರೂಪವನ್ನು ತಾನು ತಗೊಂಡಾಗ ನನ್ನ ತಾಯಿಗೆ ಭಾಳ ಸಿಟ್ಟು ಬಂದ್ಬಿಡುತ್ತೆ. ನೀನು ಹೆಂಗೆ ನನ್ನ ಜೊತೆಗೆ ಸಂಘ ಮಾಡಿದಿ ಅಂತ ಸಿಟ್ಟಿಗೆ ಬಂದಿನ ಶಾಪ ಕೊಡ್ತಾಳ ಅಂತ ಅಂಜಿ ಅವ ಏನು ಮಾಡಿಬಿಟ್ಟ, ಇಲ್ಲ ಇದು ದೇವ ಕಾರ್ಯಕ್ಕಾಗಿ ನಾನು ಬಂದದ್ದು. ನನ್ನಿಂದ ಹುಟ್ಟುವ ಕೂಸೇನದಲ್ಲ ನಿನ್ನೊಳಗ ಶ್ರೀಮಾನ್ ಧೀಮಾನ್ ಮಹೋತ್ಸಾಹೋ ನಮೇವಾಗ್ ಜಾಯತೆ. ನನ್ನ ಮಾತು ಸುಳ್ಳಾಗುವುದಿಲ್ಲ. ಭಾರಿ ಶ್ರೀಮಂತ, ಭಾರಿ ಬಲವಂತನಾದ ಮಗ, ಭಾರಿ ಉತ್ಸಾಹದ ಮಗ ನಿನಗೆ ಹುಟ್ಟತಾನ ನನ್ನಿಂದ ಅಂತಂದು. ಅಕಿ ಅಂದ್ಲು, ಏನಾದ್ರೇನು ದುಷ್ಟ ಗರ್ಭದು ಕ್ರೂರಸ್ಥೇತನಯೋ ಭೂಯಾತ್ ಸಾಹಸಿ ನಿರ್ದಯೋ, ನಿನ್ನ ಮಗ ಕ್ರೂರ ಹುಟ್ಲಿ ಅಂತ ಅಕಿ ಅಂದ್ಲು. ಅಲ್ಲ, ಹುಟ್ಟುದು ನಿನ್ನ ಗರ್ಭದಾಗೆ ಅಂದವ. ಏನ್ ಬೇಕಾದಿರ್ಲಿ, ಮಗ ಅಂತೂ ನಿಂದದು, ಕ್ರೂರೇ ಹುಟ್ಲಿ. ಅವಾಗ ನಾರದ್ರಿದೆಲ್ಲ ಬಂದು ಮೊದಲೇ ಹೇಳಿದ್ರಂತ, ಯಾರಿಗೆ? ಕಂಸದ್ ಹಿಂಗೆ ಆಗೋದದಂತ. ಆಕೆ ಏನು ಮಾಡ್ಬಿಟ್ಲಿ, ತಾಯಿ ಈ ಕೂಸಿನ ಜನ್ಮ ಕೊಟ್ಟು ಈ ಕೂಸಿಗೆ ನಾ ಹೆಂಗರೆ ತಾಯಿ ಆಗ್ಲಿ ಅಂತ ಬಿಟ್ಬಿಟ್ಲಂತ. ಬಿಟ್ಟಾಗ ಕಂಸನ್ ನೋಡ್ಕೊಂಡಾಕಿ ಯಾರು ಗೊತ್ತೇನು? ಪೂತನ ಅವನ ದಾಯಿ ಮಾ, ಈಕಿ ಬಾಯಿ ಮಾ, ತಿಳಿತಾ? ಹಿಂಗಾಗಿ ತಾನೇ ಆಯಾ ನಂಗ ಪೂತನ ಅವನನ್ನು ನೋಡ್ಕೊಂಡು ಕಂಸನ್ ಬೆಳೆಸಿರ್ತಾನ. ಅವಾಗಿಂದ ಏನಾಗ್ಬಿಟ್ಟಿರ್ತದ ಅವನಿಗೆ, ಈ ಗಂಧರ್ವರು ದೇವತೆಗಳು ಇವ್ರ ಹೆಸರು ಕೇಳಿದ್ರೆ ಸಿಟ್ಟು ಬರ್ತದೆ. ಇವ್ರು ಯಾರೂ ಬರೇಬಾರ್ದು ನನ್ನ ಕಡೆಗೆ ಅಂತ ಇರ್ತದೆ. ಅಂಥದ್ದು ಇವ್ರನ್ನ ಕಂಡ್ರೆ ನನಗಾಗೋದಿಲ್ಲ. ಅದಕ್ಕೆ ಈ ಕೃಷ್ಣ, ನೀವು ಎಲ್ಲರಿಗೂ ಮೂಲಿಮ ಕೃಷ್ಣ, ಇವನ್ ನಾನು ಸಂಹಾರ ಮಾಡಬೇಕು ಅಂತ ಈ ಕೃಷ್ಣನಿಲ್ ಕರೆಸ್ಬೇಕಲ್ರಿ. ತಾನೇ ಹೋಗಲ್ ಕೊಲ್ಲೋಷ್ಟು ಧೈರ್ಯ ಇಲ್ಲ ಕಂಸಗ. ಕೃಷ್ಣನಿಲ್ ಕರೆಸ್ಬೇಕಂದ್ರೆ ಯಾರು ಕರಿಬೇಕು? ಕಂಸ ಹೋಗಿ ಕರೆದ್ರೆ ಬರ್ತಾನೆ? ನಾವು ಬರಂಗಿಲ್ಲ. ಯಾರನ್ನ ಕರೆಸಿದ್ರೆ ಬರ್ತಾನ? ಭೋ ದಾನಪತೆ ಮಹ್ಯಂ ಕ್ರಿಯತಾಂ ಮೈತ್ರ ಮಾದೃತಃ. ಅವನಿಗೊಬ್ಬ ಒಳ್ಳೆ ಮಂತ್ರಿ ಇದ್ನಂತ, ಹೆಸರು ಅಕ್ರೂರ ಅಂತ. ಈ ಎಲ್ಲ ದೈತ್ರ ಏನಿರ್ತಾರೆ ನೋಡ್ರಿ, ಅವ್ರೊಂದು 4 ಚಲೋ ಮಂದಿನ ಇಟ್ಕೊಂಡಿರ್ತಾರೆ. ಯಾವಾಗ್ಲೂ ಏನ್ರ ಚಲೋ ಆಗ್ಬೇಕಾಗಿತ್ತಂದ್ರೆ ಅಂಥವ್ರನ್ನ ಮುಂದೆ ಮಾಡ್ಲಿಕ್ಕೆ ಬರ್ತದೆ. ಅವ್ರ ಫೇಸ್ ಸೇವ್ ಆಗ್ತದೆ. ಇವರೆಲ್ಲ ಫೇಸ್ ಸೇವರ್ಸ್ ಇವರು. ಹಿಂಗಾಗಿ ಅಕ್ರೂರನ್ನ ಇಟ್ಕೊಂಡಿರ್ತಾನ. ಅಕ್ರೂರ ಅಲ್ಲೇ ಬಂದು ಕೈ ಮುಕ್ಕೊಂಡು ಕಂಸನ್ ಮುಂದೆ ಏನ್ ಮಾಡ್ಲಿ ಅಂತ ಕೇಳಿದ್ರೆ, ನೀನ್ ನನಗೆ ಖರೇ ಮಿತ್ರ ಆಗಿದ್ದಿ, ಖರೇ ಮಂತ್ರಿ ಆಗಿದ್ದಿ ಅಂದ್ರೆ ನಿನಗೆ ಬೇಕಾದಂತ ಒಂದು ಕೆಲಸ ಒದಗಿಸ್ತೀನಿ ಮಾಡು ಅಂತ. ಅವ್ನು ಭಾಳ ಸಿಟ್ಟಿರ್ತದ ಅಕ್ರೂರಿಗೆ, ಕಂಸನ್ ಮೇಲೆ ಭಾಳ ದುಷ್ಟಿದ್ದಾನ. ಇವತ್ತ ನಿನಗೆ ನನ್ನ ಮೇಲೆ ಪ್ರೀತಿ ಬರ್ಬೇಕು, ಅಂಥದ್ದೊಂದು ಕೆಲಸ ಹೇಳ್ತೇನೆ. ಅಂಥದ್ದೇನಪ್ಪ ಕೆಲಸ ಅಂದವ. ಕೃಷ್ಣನ್ ನೀ ಕರ್ಕೊಂಡ್ ಬಾ ಅಂತಂದು ಅಕ್ರೂರ್ ಕುಣಿದಾಡ್ಲಿಕ್ಕೆ ಹತ್ಬಿಟ್ರಿ. ಇಂಥ ಕೆಲಸ ನನಗ, ನೀ ಖರೇ ಕಂಸ ಇವತ್ತು ಒಳ್ಳೆಯ ಆದಿ ಅಂತ ತಿಳ್ಕೊಂಡಿದ್ದ. ಅವೇನಾಗಿದ್ದಿಲ್ಲ ಪಾಪ. ಧನುರ್ಯಾಗ ನಿರೀಕ್ಷಾರ್ಥಂ ದ್ರಷ್ಟುಂ ಯದುಪರ ಶ್ರೀಯಂ. ನಮ್ಮ ಯದುಪುರದ ಶ್ರೀ ಸಂಪತ್ತನ್ನು ನೋಡ್ಲಿಕ್ಕೆ, ಧನುರ್ಯಾಗ ನೋಡ್ಲಿಕ್ಕೆ ನೀನು ಅವನನ್ನು ಕರ್ಕೊಂಡ್ ಬಾ ಅಂತಂದಾಗ ಆಗ್ಲಿ ಅಂತ ಅಕ್ರೂರ ಈ ಕಡೆ ಹೊರಡ್ತಾನೆ. ಆ ಕಡೆಗೆ ಕೇಶಿ ಅನ್ನುವಂತಹ ಹಸುರ ಕುದುರೆಯ ರೂಪದಿಂದ ಬಂದ ಅವನನ್ನು ಕೂಡ ಭಗವಂತ ಸಂಹಾರ ಮಾಡಿದ. ಯಾರಿಗೂ ವಿಸ್ಮಯನೇ ಅನಿಸೋಲ್ತು. ದೇವ್ರು ಹಿಂಗೆ ಬಂದವ್ರನ್ನ ಸಂಹಾರ ಮಾಡ್ಕೋತ ಹೊಂಟ್ಬಿಟ್ಟಾನ. ತ್ವಮಾತ್ಮ ಸರ್ವಭೂತಾನಾಂ ಏಕೋ ಜ್ಯೋತಿರಿ ವೈಧಸಾಂ ಗೂಢೋ ಗುಹಾಶಯ ಸಾಕ್ಷಿ ಮಹಾಪುರುಷ ಈಶ್ವರ ಅಂತ ಅಲ್ಲಿ ನಾರದರು ಬಂದು ಭಗವಂತನಿಗೆ ಪ್ರಾರ್ಥನಾ ಮಾಡ್ತಾರೆ. ಚಾಣೂರ, ಮುಷ್ಟಿಕ ಮೊದಲಾದ ಮಲ್ಲರನ್ನು ಇಟ್ಟುಕೊಂಡು, ನಿನಗ ಅಮ್ಮ
ಕೊಲ್ಲಿಕ್ಕಂತ ಕಂಸ ಪ್ರಯತ್ನ ಮಾಡ್ಲಿಕ್ಕತ್ತಾನ. ಅಕ್ರೂರನ್ ಕಳಶಾನ ನಾರದ್ರ ಅಲ್ಲೂ ಹೋಗಿ ಹೇಳಿ ಬಂದಿದ್ರು, ಇಲ್ಲೂ ಬಂದು ಹೇಳಿದ್ರು. ಅಕ್ರೂರನ್ ಕಳಶಾನ ನಾಡ್ದ ನೀ ಕಂಸನ್ ಕೊಲ್ಲೋದನ್ನ ನಾವು ನೋಡ್ಬೇಕು ಸ್ವಾಮಿ ಅಂತ ಅವ್ರು ಚಂದ ಅಪ್ಲಿಕೇಶನ್ ಹಾಕೇ ಬಿಟ್ರು. ನಾಡ್ದ ಪರಶ್ವೋ ಹನಿತೇ ವಿಭೋ, ನಾಡ್ದ ನೀವು ಕಂಸನ್ ಕೊಲ್ಲಬೇಕು, ಅದನ್ನ ನಾವು ನೋಡ್ಬೇಕು ಆಗ್ಲಿ ಅಂತ ಮುಂದೆ ಏನೇನ್ ಮಾಡ್ಬೇಕಂತ ಎಲ್ಲ ಹೇಳಿ ಲಿಸ್ಟೇ ಹೇಳಿ ಹೋಗ್ಬಿಟ್ರು ಅವರು. ಅವಾಗ ಭಗವಂತ ತಾನು ಅಲ್ಲಿ ಮಯಪುತ್ರ ಅಂತ ವ್ಯೋಮಾಸುರ ಅಂತ ಅಲ್ಲಿ ಬಂದಾನೆ. ಅವನನ್ನು ಕೂಡ ಗೋಪಾಲ ರೂಪದೊಳಗೆ, ಒಬ್ಬ ಗೊಲ್ಲನ ರೂಪದೊಳಗೆ ಆತ ಬಂದಾನ. ಎಲ್ಲರನ್ನು ತಾನು ಹೋಗಿ ಗುಹಾದೊಳಗೆ ಇಟ್ಟು ಅವ್ರನ್ನ ಕೊಲ್ಲಬೇಕು ಅಂತ ನೋಡಿದಾಗ ಅವನನ್ನು ಭಗವಂತ ಕೊಂದು ಆ ಗುಹಾದಿಂದ ಎಲ್ಲರನ್ನೂ ಕರ್ಕೊಂಡು ಬರ್ತಾ ಇದ್ದಾನೆ. ಈ ಕಡೆಗೆ ಅಕ್ರೂರ ತನ್ನ ರಥ ಏರಿ ಬರುವಾಗ ಅಂತಾನ್ ಕಿಂ ಮಯ ಚರಿತಂ ಭದ್ರಂ ಕಿಂ ತಪ್ತಂ ಪರಮಂತಪಃ ಕಿಂ ವಾಚಾರ್ಪ್ಯತೆ ದತ್ತಂ ಯದ್ ರಕ್ಷ್ಯಾಮ್ಯದ್ದ ಕೇಶವಂ. ಏನ್ ದಾನ ಮಾಡಿದೆ ನಾನು, ಏನ್ ತಪಸ್ ಮಾಡಿನೋ, ಏನು ಒಳ್ಳೇದನ್ನ ಮಾಡಿನೋ ಗೊತ್ತಿಲ್ಲ. ಇವತ್ತು ನಾನು ಕೃಷ್ಣನ್ ನೋಡಾವಿದ್ದೀನಿ. ಅವ್ನು ಒಳಗೊಳಗೆ ಖುಷಿ ಆಗ್ಲಿಕ್ಕತ್ತದ್ರಿ. ಮಥುರಾದಿಂದ ವೃಂದಾವನಕ್ಕೆ ಬರ್ಲಿಕ್ಕತ್ತಾನ. ಯದರ್ಚಿತಂ ಬ್ರಹ್ಮವಾದಿಭಿಸ್ಸುರೈ ಶ್ರಿಯಾ ಚ ದೇವ್ಯಾ ಮುನಿಭಿಸ್ಸ ಸಾತ್ವಕೈ ಗೋಚಾರಣಾಯಾನುಚರೈಶ್ಚರದ್ವನೆ ಯದ್ ಗೋಪಿನಾ ಕಾನಾಂ ಕುಚ ಕುಂಕುಮ ಅಂಕಿತಂ. ಬ್ರಹ್ಮಾದಿ ದೇವತೆಗಳು ಪಡೆಯದಂತಹ ಸಂಪತ್ತನ್ನ ಈ ಗೋಪಿಕಾ ಸ್ತ್ರೀಯರು, ಹಳ್ಳಿಯ ಜನ ಇವತ್ತು ಪಡ್ಕೊಂಡಾರ. ಸದಾ ಕೃಷ್ಣನ್ನ ನೋಡ್ಕೋತ ಅವ್ರು ಕೂತಾರ. ಅಂಥ ಕೃಷ್ಣನನ್ನ ಇವತ್ತು ನಾನು ನೋಡ್ತೀನ. ದತ್ತ ಭಯಂ ಕಾಲಭುಜಂಗ ರಂಖಸಾಂ, ಕಾಲವೆಂಬ ಉರಗದಿಂದಲೇ ನಮ್ಮೆಲ್ಲರನ್ನ ಪಾರು ಮಾಡುವ ಕೃಷ್ಣನನ್ನ ನಾನು ನೋಡ್ತೀನಿ ಅಂತ ತಾನು ಆ ಕೃಷ್ಣನ ಮಹಿಮೆಯನ್ನ ಚಿಂತನ ಮಾಡ್ತಾ 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 ಅಲ್ಲಿಗೆ ಬರ್ತಾನೆ. ಬಂದಾಗ ವೃಂದಾವನದ ಹೆಬ್ಬಾಗಿಲು ಬಂತಂತ ರಥದಿಂದ ಇಳಿದ ವೃಂದಾವನದ ಮಣ್ಣನ್ನ ಮೊದಲು ತಲೆಗೆ ಹಚ್ಕೊಂಡ. ಕೃಷ್ಣ ಓಡಾಡಿದ ಮಣ್ಣಿದು ಅಂತ ಕಣ್ಣಿಗೆ ಹಚ್ಕೊಂಡು ತಾನು ಪೂತನಾಗ್ತಾ ಇದ್ದಾನೆ ಆ ಅಕ್ರೂರ. ಅಲ್ಲಿ ಹೋಗಿ ಕೃಷ್ಣನ್ ನೋಡ್ಬೇಕ್ರಿ, ಕೃಷ್ಣನ್ ಮನೆ ಎಲ್ಲದರಿ, ಅಲ್ಲದ ನೋಡ್ರಿ ಹೋಗ್ರಿ ಅಂತ ತೋರಿಸ್ತಾರಂತ. ಅಲ್ಲಿ ಕೃಷ್ಣ ಗೋವಿನ ಆ ಆಕಳಿನ ಹಾಲನ್ನ ಕರೀತಾ ಅಲ್ಲಿ ನಿಂತಾನೆ. ದದರ್ಶ ಕೃಷ್ಣಂ ರಾಮಂಚ ವ್ರಜೆ ಗೋದೋಹನಂಗತೌ ಪೀತ ನೀಲಾಂಬರಧರವು ಶಾರದಾಂಬರು ಹೇಕ್ಷಣು. ಕಮಲದಂತಹ ಕಣ್ಣು. ಒಬ್ಬವ ಪೀತಾಂಬರ ಉಟ್ಕೊಂಡಾನ, ಇನ್ನೊಬ್ಬವ ನೀಲಾಂಬರ ಉಟ್ಕೊಂಡಾನ. ಬಲರಾಮ ಕೃಷ್ಣನನ್ನು ನೋಡಿ ದೂರದಿಂದೊಳಗೆ ಸಾಷ್ಟಾಂಗ ನಮಸ್ಕಾರವನ್ನ ಅಕ್ರೂರ ತಾನು ಹಾಕ್ತಾನೆ. ಭಗವಾನ್ಸ್ತದ ಅಭಿಪ್ರೇತ್ಯ ರಥಾಂಗಾಂಕಿತ ಪಾಣಿನ ಪರಿರೇಭೆ ವಿಭಾಕೃಷ್ಯ ಪ್ರೀತ ಪ್ರಣತ ವತ್ಸಲ. ಅಕ್ರೂರನನ್ನು ದೂರದಿಂದ ನೋಡಿದ ಭಗವಂತ ಅವನಿಗೆ ಯಾವ ಭಕ್ತರು ಏನು ಹೇಳಬೇಕಾಗಿಲ್ಲ. ತಾನು ಸರಳ ಹತ್ತಿರ ಕರೆದ ಅವನನ್ನು ಅಪಗೊಂಡ್ರ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಇಲ್ಲಿ ವಾಕ್ಯ ಅದು. ತಥಾಪಿ ತತ್ಪರ ರಾಜನ್ ನೈವ ವಾಂಛಂತಿ ಕಿಂಚನ. ನೋಡ್ರಿ ಶುಕಾಚಾರ್ಯ ಹೇಳ್ತಾರೆ, ಸಾಕ್ಷಾತ್ ಭಗವಂತ ಬಂದ್ ಹಿಂಗ್ ಅಪಗೊಂಡು ತಾನು ಏನ್ ಬೇಕಾದ್ದು ಕೇಳಿ ಕೊಡ್ತೀನಿ ಅಂತ ನಿಂತಾಗ ಅಸಾಧ್ಯ ಏನದರಿ. ಏನ್ ಬೇಕಾದ್ ಕೇಳಿದ್ರೆ ಸಿಗತ್ತಿತ್ತು. ಆದರೆ ತತ್ಪರ ರಾಜನ್ ನೈವ ವಾಂಛಂತಿ ಕಿಂಚನ, ಏನೂ ಬೇಡ ಅಂದ ಅಕ್ರೂರ. ನೀ ಸಿಕ್ಕೆಲ್ಲ ಕೃಷ್ಣ, ಇದಕ್ಕಿಂತ ದೊಡ್ಡದು ನನಗೆ ಇನ್ನೇನು ಬೇಕು ಅಂತ ಅವನಲ್ಲಿ ಭಕ್ತಿಯನ್ನು ತಾನು ಮಾಡ್ತಾ ಇದ್ದಾನೆ. ಕೃಷ್ಣ, ನಾಳೆ ನಾನು ನಿನಗ ಮಥುರಾಪುರಿಗೆ ನಿನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ನನಗೆ ಆಜ್ಞೆ ಆಗ್ಯದಪ್ಪ. ಅವಶ್ಯ ಬರ್ತೀನಿ. ನಂದು 8 ವರ್ಷ ಮುಗೀತು. ಬಾಲಲೀಲಾ ತೋರಿಸ್ಬೇಕಂತಿತ್ತು. ನಂದು ಬಾಲಲೀಲಾ ಕೆಲಸ ಮುಗದದ. ಬರ್ತೀನಿ. ಒಂದೇ ಸಮಸ್ಯೆ ಅಂದ. ಏನ್ ಸಮಸ್ಯೆ? ನನ್ನನ್ನು ನೀ ಹೆಂಗ್ ಕರ್ಕೊಂಡು ಹೋಗ್ತೀನಿ ನಿನಗೆ ಬಿಟ್ಟದ್ದು ಅಂತ. ಹ್ಯಾಂಗೇನು? ಹಿಂಗೆ ಕರ್ಕೊಂಡು ಹೋಗ್ತೀನಿ, ರಥದಾಗ ಕೂಡಿಸಿ ಅಂತ. ರಥದಾಗ ಕೂಡಿಸಿ ಕರ್ಕೊಂಡು ಹೋಗ್ತೀನಿ ಅಂತ ರಥ ತೋರಿಸಿದ. ರಥ ಚಂದದ ಕರೆ, ಹೋಗೋ ದಾರಿ ಸುಗಮಿಲ್ಲ ಅಂದ ಕೃಷ್ಣ. ಯಾಕ? ಇಲ್ಲ, ಸ್ವಲ್ಪ ಸಮಸ್ಯೆ ಅವ. ಹೌದಾ ಕೃಷ್ಣ, ಒಂದು ಕೆಲಸ ಮಾಡೋಣ, ರಾತ್ರಿ 2:30 ಬಿಟ್ಬಿಡೋಣ. ಅಲ್ಲಿ ಮುಂಜಾನೆ 6ಕ್ಕೆ ನಿನಗೆ ಮುಟ್ಸೇ ಬಿಡ್ತೀನಿ ನಾನು ಅಂತ. ಹೌದಾ? ಆಗ್ಲಿ, 2:30 ಬಿಡೋಣ ಅಂತ. 2:30 ಹೊಂಟ್ರು ನೋಡ್ತಾರೆ, ಹೆಬ್ಬಾಗಲಿ ಮುಂದೆ ಮಲ್ಕೊಂಡ್ಬಿಟ್ಟಾರ ಎಲ್ಲಾರು. ಇಲ್ಲಿ ಯಾಕೆ ಬಂದು ಮಲ್ಕೊಂಡಾರ, ಯಾರು ಅಂತ ನೋಡ್ತಾನ ಗೋಪಿಕಾಸ್ತ್ರೀ. ಅವ್ರಂತಾರ, ಅಕ್ರೂರಗ್ ಮಾತಾಡಿಸ್ತಾರ ಅವ್ರು. ನಿನಗೆ ಯಾರು ಅಕ್ರೂರ ಅಂತ ಹೆಸರಿಟ್ಟವ್ರು ಹೇಳ ಮಾತಿನ. ಕ್ರೂರಸ್ತಂ ಅಕ್ರೂರ ಸಮಾಖ್ಯಯ ಸ್ಮೃತಶ್ಚಕ್ಷುರ್ಹಿ ದತ್ತಂ ಖರಸೇ ಬತಾಜ್ಞವತ. ಭಗವಂತನನ್ನ ನಮ್ಮಿಂದ ವಿಯುಕ್ತನನ್ನಾಗಿ ಮಾಡಿ ಕರ್ಕೊಂಡು ಹೊಂಟಿ. ಎಂಥ ಕ್ರೂರನೋ ನೀನು. ನಮಗ ಕೃಷ್ಣನ ಜೊತೆಗೆ ಎಂಥ ಬಾಂಧವ್ಯದ ಗೊತ್ತದೆ ನೀನು. ಅಂಥದ್ದು ನಮ್ಮಿಂದ ಕೃಷ್ಣನನ್ನು ದೂರ ಮಾಡ್ತೀಯ ನೀನು. ಯಾರು ನಿನಗೆ ಅಕ್ರೂರ? ನೀ ಮಹಾಕ್ರೂರ ನೀನು. ಎಲ್ಲಾರು ಬೈಲಿಗೆ ಹತ್ಬಿಟ್ರು. ಅಮ್ಮ ಅಂದ, ಇದೇನು ಬಂತು ಕೃಷ್ಣ, ಯಾರಂತೂ ಗೊತ್ತಿಲ್ಲ, ನಾ ಸುಮ್ಮನೆ ಬಯಸ್ಕೊಳಿಗತ್ತಿಲ್ಲ ಅಂತ. ಕಥಂ ಪುನರ್ನ ಪ್ರತಿಯಾಸ್ಯ ತೇವಲ ಗ್ರಾಮ್ಯ ಅಲಜ್ಜ ಸ್ಮಿತ ವಿಭ್ರಮತ್ ಪ್ರುಭ. ಅವರೆಲ್ಲ ತಮ್ಮ ಮಾತಾಡ್ಲಿಕ್ಕೆ ಗೊತ್ತರು. ಕೃಷ್ಣೇ ನೀವು ಹೊಂಟಾನ್ ನೋಡ್ರಿ, ಹೋದದ್ದೊಂದೇ ಖರೆ, ಮರಳಿ ಬರಂಗಿಲ್ಲಿವ. ಯಾಕ? ಅವ ಹೊಂಟದ್ದು ಶಹರಿಗೆ, ನಾವು ಹಳ್ಳಿಯಾಗಿರೋರು. ಹಳ್ಳಿಯಿಂದ ಶಹರಕ್ಕೆ ಹೋದವರು ವಾಪಸ್ ಹಳ್ಳಿಗೆ ಎಂದೂ ಬರಂಗಿಲ್ಲ. ಒಮ್ಮೆ ಭಾರತ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗ್ಬಿಟ್ರೆ ಹೆಂಗೆ ಮತ್ತು ಬರಳಿ ಭಾರತಕ್ಕೆ ಬರಂಗಿಲ್ಲ ನೋಡ್ರಿ ಮಂದಿ. ಹಂಗ ನಾ ಹೇಳಿದ ಭಾಗವತ್ ಹೇಳಿಕತ್ತ. ಮತ್ತೆ
ಅದ್ಯ ಧ್ರುವಂ ತತ್ತದೃಶಾಂ ಮಹೋತ್ಸವ ದಾಶಾರ್ಹವೋ ಜಾಂಧ ವೃಷ್ಣಿ ಸಾತ್ವತಾಂ. ಅಲ್ಲಿ ಭಾರಿ ಭಾರಿ ಉತ್ಸವ, ದೊಡ್ಡ ನಗರ, ದೊಡ್ಡ ಪಟ್ಟಣ. ಅಲ್ಲಿ ಹೋಗಿ ಸೇರ್ಕೊಂಡಂದ್ರೆ ಕೃಷ್ಣ ನಮ್ಮಂತ ಹಳ್ಳಿ ಮಂದಿ ಜೊತೆ ಮತ್ತೊಮ್ಮೆ ಯಾಕೆ ಬರ್ತಾನ? ಬರಂಗಿಲ್ಲ. ನಮಗೆ ಇವ ಬಿಟ್ಟು ಬಿಡ್ತಾನಿನ್ನ. ಇನ್ನು ಕೃಷ್ಣನ್ ನಾವು ನೋಡಂಗಿಲ್ಲ ಅಂತ ಅಳ್ಕೋತ ನಾವು ಬಿಡಂಗಿಲ್ಲ ಅಂತ ಸ್ತ್ರೀನಾಮಿವಂ ಮೃದಂತೀನಾಂ ಅನುದಿತೆ ಸವಿತರ್ಯಥ. ಅಷ್ಟೊತ್ತಿಗೆ ಇನ್ನ ನಸುಕಾಗ್ಲಿಗತ್ತು ಸ್ತ್ರೀಯರ ತಮ್ಮ ರೋದನವನ್ನು ಮುಗಿಸುವಲ್ರು. ಸಾಂತ್ವಯಾಮಾಸ್ಯ ಸಂಪ್ರೇಷ್ಯೈರಾಯಾಸ್ಯೇತಿ ದೈತ್ಯಕೈ. ಕೃಷ್ಣ ಸರಳವಾಗಿ ಮಾತಾಡಿ ಅವರನ್ನ ಸಮಾಧಾನ ಮಾಡ್ತಾನಂತ. ನಾ ಎಲ್ಲಿ ಹೋಗ್ಲಿ ಅಂದವ. ಎಲ್ಲಿ ಹೋಗ್ಲಿ ನಾ ಹೋದ್ರೆ ನೀವು ಇರ್ತೀರೇನು ಅಂತ. ಈಶ್ವರ ಸರ್ವಭೂತ ನಮ್ಮ ಹೃದ್ದೇಶ ಅರ್ಜುನ ತಿಷ್ಠತಿ. ನಾನೆಲ್ಲಿ ಹೋಗಿದ್ದೆ? ನಿನ್ನ ಎದೆಯೊಳಗಿದ್ದೆ. ನಾನೆಲ್ಲಿ ಹೋಗ್ಲಿ? ಯಾವಾಗಲೂ ನಿನ್ನ ಹೃದಯದೊಳಗೆ ವಾಸ ಮಾಡ್ಕೋತೇ ಇರಾವ ನಾನು. ನಾ ಇದ್ದಲ್ಲಿ ನೀವಿದ್ದೀರಿ, ನಾ ಇದ್ದೀನಂತ ನೀವಿದ್ದೀರಿ. ಹಿಂಗಾಗಿ ನಾನು ಎಲ್ಲೂ ಹೋಗೋದಿಲ್ಲ. ಕರೆದ್ರಿ ಅಂತ ನಿಮ್ಮ ಹೃದಯದೊಳಗೆ ನಾನು ನಿಮಗೆ ದರ್ಶನವನ್ನು ಕೊಡ್ತೀನಿ. ನಿಮ್ಮನ್ನು ಬಿಟ್ಟು ನಾನು ಹೋಗೋದಿಲ್ಲ, ಗಾಬರಿ ಆಗಬೇಡ್ರಿ ಅಂತ ಅವ್ರಿಗೆ ಸಮಾಧಾನ ಮಾಡಿ ಭಗವಂತ ತಾನು ಮುಂದೆ ಹೊರಟಿದ್ದಾನಂತೆ. ನಸುಕಾಯಿತು. 4:15 ಸಮಯ. ಹತ್ತಿರ ವೃಂದಾವನ ದಾಟಿದ್ಕೊಳ್ಳೆ ಯಮುನಾ ನದಿ ಬಂತು. ಕೈ ಮುಗದ ಅಕ್ರೂರ. ಏನಪ್ಪಾ ಅಂದ, ನಮ್ಗೊಂದು ಸ್ವಲ್ಪ ಬ್ರೇಕ್ ಬೇಕು. ಈಗ ಚಾಲೂ ಮಾಡಿ ಹೋಗೋದು, ಈಗೇ ಬ್ರೇಕ್ ಹೆಂಗೆ? ಇಲ್ಲ, ನಮ್ಮ ಟೈಮ್ ಆಗ್ಯದ. ಯಾವ ಟೈಮ್? 4:15 ಮಲಗು ಟೈಮ್ ಆಗ್ತದೆ ಕೆಲವ್ರಿಗೆ. ಪಾಪ ಎಲ್ಲ ತಮ್ಮ ಆಟ ಗೀಟ ಮುಗಿಸಿ ತಮ್ಮದೆಲ್ಲ ರೀಲ್ಸ್ ನೋಡಿ ಮಲ್ಕೋತಿರ್ತಾರೆ. ಅವಾಗ 4:15 ನಮ್ಮ ಸಂಧ್ಯಾ ವಂದನದ ಸಮಯ ಅಂದ ಅಕ್ರೂರ. ಅನಾಯಾಸ ಯಮುನಾ ನದಿಯದ ಒಳಗೆ ಸ್ನಾನ ಮಾಡಿ ನಾನು ಸಂಧ್ಯಾ ವಂದನ ಮಾಡ್ತೀನಿ, ನೀವು ಮಾಡ್ತೀರೇನು ಅಂತ ಕೇಳಿದ. ನಮಗೆ ಸಂಬಂಧ ಇಲ್ಲ ಅಂದ ಕೃಷ್ಣ. ಸಂಧ್ಯಾ ವಂದನ ನಮ್ಮ ಮಂದ್ಯಾಗ ಬಂದಿಲ್ಲ ಅಂದ ಕೃಷ್ಣ. ಜಪ ಜಾತ್ಯಾಗ ಬಂದಿಲ್ಲ, ಸಂಧ್ಯಾ ವಂದನ ಮಂದ್ಯಾಗ ಬಂದಿಲ್ಲ. ಹಿಂಗ್ಯಾಕೆ ಅಂತೀನಿ ನೀನು? ಅಲ್ಲೋ ದಡ್ಡ ನನ್ನ ದಿನ ಮುಂಜು ಆಗಿಲ್ಲ ಅಂದ ಕೃಷ್ಣ. ಮಾಡ್ತಿದ್ದೆ, ಮುಂಜು ಆಗಿಲ್ಲ ನಂದಲ್ಲಿ. ಹೋಗಿ ನಮ್ಮ ಅಪ್ಪನ ಕಡೆ ಹೋಗಿ ಮುಂಜು ಮಾಡಿಸ್ಕೋಬೇಕಾಗಿದೆ ದಿನ. 8 ವರ್ಷವ ಈಗ ಆಗಿಲ್ಲ, ಅದಕ್ಕೆ ಮಾಡಂಗಿಲ್ಲ, ನೀ ಮಾಡಿ ಹೋಗು ಅಂತ. ಆಯಿತು ಅಂತ ಪಾಪ ಕೆಳಗಿಳದು ಬಂದು ಯಮುನಾ ನದಿಯೊಳಗೆ ಸ್ನಾನ ಮಾಡಬೇಕು ಅಂತ ತಾನು ಆ ಯಮುನಾ ನದಿಯೊಳಗೆ ಮುಳುಗಿ ಹಾಕ್ತಾನ ಅಕ್ರೂರ. ಅಲ್ಲಿ ನೋಡ್ತಾನ ದೊಡ್ಡದಾದಂತಹ ವೈಕುಂಠ. ಅಲ್ಲಿ ಪ್ರಹ್ಲಾದ ನಾರದ ವಸುಮುಖೈರ್ಹಿ ಭಾಗವತೋತ್ತಮೈಹಿ ಸ್ತೂಯಮಾನಂ ಪೃಥಂಗ್ಮಾರ್ಗೈ ವಚೋಭಿರಮಲಾತ್ಮಭಿ. ಎಲ್ಲ ಪ್ರಹ್ಲಾದ ನಾರದರೇ ಮೊದಲಾದಂತಹ ಅನೇಕ ಭಕ್ತರಿದ್ದಾರೆ. ಎಲ್ಲರೂ ಕೂಡಿ ಯಾರದೋ ಸ್ತೋತ್ರ ಮಾಡ್ಲಿಕ್ಕೆ ಯಾರದು ಅಂತ ನೋಡ್ತಾ ಇದ್ದಾನ. ದೊಡ್ಡದಾದಂತಹ ಶೇಷಶಾಹಿಯಾಗಿ ಮಲಗ್ಯಾನ. ಯಾವ ಮಲಗ್ಯಾನ ಅಂತ ನೋಡಿದ್ರೆ ಆ ರಥದೊಳಗೆ ಕೂತು 8 ವರ್ಷದ ಕೃಷ್ಣ ಇಲ್ಲಿ ಮಲ್ಕೊಂಡ್ಬಿಟ್ಟಾನ. ಮತ್ತೆಲ್ಲ ಅವನನ್ನು ಕೂಡಿಸಿ ಬಂದಿದ್ನಲ್ಲ ಅಂತ ಮ್ಯಾಲೆ ನೋಡ್ತಾನ. ಮತ್ತೆ ರಥದಾಗ ಕೂತಾನೆ ಕೈ ಮಾಡ್ಕೋತ. ಕೆಳಗಿಳಿದ್ ನೋಡ್ತಾನೆ, ಮತ್ತೆ ಅಲ್ಲಿ ಶೇಷಶಾಹಿಯಾಗಿ ಮಲ್ಕೊಂಡಾನ. ಗಿರಾ ಗದ್ಗದಯ ಸ್ತೌಷೀತ್ ಸತ್ವಮಾಲಂಬ್ಯ ಸತ್ವತಃ ಪ್ರಣಮ್ಯ ಮೂರ್ಧಾವಹಿತಃ ಕೃತಾಂಜಲಿ ಪುಟಶ್ಚನೈ. ಕೈ ಮುಗಿದು ಹೊರಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಕೃಷ್ಣಗ ನೋಡಿ ಅನ್ನಂತ. ನತೋಸ್ಮ್ಯಹಂ ತ್ವಾಕಿಲ ಹೇತುಭೂತಂ ನಾರಾಯಣಂ ಪೂರುಷಮಾದಿಮವ್ಯಯಂ ಯನ್ನಾಭಿಜಾತಾದರವಿಂದ ಕೋಶಾತ್ ಬ್ರಹ್ಮಾವಿರಾಸೀತ್ಯತ ಏಷ ಲೋಕಃ. ಇಡಿಯಾದ ಲೋಕ ಯಾವ ಬ್ರಹ್ಮಾಂಡ ಯಾವ ಬ್ರಹ್ಮದೇವರಿಂದ ಹುಟ್ಟುತ್ತೋ ಅದನ್ನು ನಿನ್ನ ನಾಭಿಕಮಲದಿಂದ ನೀನು ಹುಟ್ಟಿಸಿದಂತಹ ಸಾಕ್ಷಾತ್ ಪುರುಷನಾದ ನಾರಾಯಣನೇ ನೀನು, ನಿನಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಬಂದು ಅಕ್ರೂರ ಅವನಿಗೆ ತಾನು ಸ್ತೋತ್ರವನ್ನ ಅಲ್ಲಿ ಮಾಡ್ತಾ ಇದ್ದಾನಂತೆ. ಇಷ್ಟು ದಿವಸ ಅವನಿಗೆ ಅಕ್ರೂರಿಗೆ ನೋಡ್ರಿ, ಇಷ್ಟು ದಿವಸ ಮುಣಗಿದಾಗ ವೈಕುಂಠ ಕಾಣಿಸ್ತಿತ್ತಂತ. ಎಲ್ಲ ನಾರದರು ಮೊದಲಾದವರೆಲ್ಲರೂ ಕಾಣಿಸ್ತಿದ್ರಂತ. ಶೇಷದೇವರು ಕಾಣಿಸ್ತಿದ್ರಂತ, ಮ್ಯಾಲ ಯಾರೂ ಕಾಣಿಸ್ತಿರ್ಲಿಲ್ಲ ಅಂತ. ಇಷ್ಟಾಗ್ತಿತ್ತಂತ ಅವನಿಗೆ ಧ್ಯಾನದೊಳಗೆ. ಇಷ್ಟು ದಿವಸ ಹಿಂಗಾಗ್ತಿತ್ತಂತ. ಎಂದು ಕೃಷ್ಣನ್ ನೋಡಿದ್ನೋ ಅವತ್ತು ಕೃಷ್ಣ ಮಲಗಿದ್ದು ಕಾಣಿಸಿದಾಗ ಸಾಕ್ಷಾತ್ ಭಗವಂತನ ದರ್ಶನ ಅಕ್ರೂರನಿಗೆ ಆಗಿದೆ. ಹಾಗಾಗಿ ಅದನ್ನು ನೋಡಿ ತಾನು ಭಗವಂತನಿಗೆ ಪರಿಪರಿಯಾಗಿ ಸ್ತೋತ್ರವನ್ನು, ಆ ಅಕ್ರೂರನ ಸ್ತೋತ್ರವನ್ನೇ ಇನ್ನೊಮ್ಮೆ ನಾವು ಹೇಳಬೇಕು, ಅಷ್ಟು ವಿಸ್ತಾರವಾಗಿದೆ. ಅದ್ಭುತವಾದ ಸ್ತೋತ್ರವನ್ನು ದೇವತೆಗಳೆಲ್ಲರೂ ನಿನ್ನ ವಶದೊಳಗೆ ಎಲ್ಲ ಕಾಲಕ್ಕೂ ಭಗವಂತ ಇರ್ತಾರೆ. ನಮಸ್ತೆ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ಅನಿರುದ್ಧಾಯ ಸಾತ್ವತಾಂ ಪತಯೇ ನಮಃ. ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಅನಿರುದ್ಧನೆಂಬ ಚತುರ್ವ್ಯೂಹ ಮೂರ್ತಿಯಾಗಿ ನೀನೇ ಇದ್ದೀ ಭಗವಂತ ಅಂತ. ನಮೋ ಬುದ್ಧಾಯ ಶುದ್ಧಾಯ ದೈತ್ಯ ದಾನವ ಮೋಹಿನೀಂ ಲೈಂಛಾಪ್ರಾಯ ಕ್ಷತ್ರ ಹಂತ್ರೆ ನಮಸ್ತೆ ಕಲ್ಕಿ ರೂಪಿಣಿ ಅಂತ ಬುದ್ಧ ಕಲ್ಕಿ ರೂಪಗಳೆಲ್ಲವನ್ನ ಸ್ಮರಣ ಮಾಡ್ತಾ ನೋತ್ಸಹೇಹಂ ಕೃಪಣದಿ ಕಾಮಕರ್ಮ ಹತಂ ಮನಃ ರೋದ್ಧುಂ ಪ್ರಮಾತಿಭಿ ಸ್ವಾಕ್ಷೈಹಿ ಹ್ರೀಯಮಾಣ ಮಿತಸ್ತಃ. ಭಗವಂತ, ನಾನು ನನ್ನ ಇಂದ್ರಿಯಗಳು ನನಗೆ ಕಾಮಕರ್ಮಗಳಲ್ಲಿ ನನ್ನನ್ನು ಒಯ್ದು ಮತ್ತೇನೇನೋ ಮಾಡಿಸ್ಬಿಡ್ತಾವ ಭಗವಂತ. ನಾನು ಈ ಒಂದು ನೀರಿನಿಂದ ಎದ್ದು ಬರಲಿಕ್ಕೆ ಒಲ್ಲೆ ಅಂತ ಮುಣಗ್ ಹಾಕಿದ ಒಳಗೆ ಕೂತು ಬಿಟ್ಟಾನ ಮಾರಾಯ. ಮ್ಯಾಲ ಬರ್ಲಿಕ್ಕೆ ಒಲ್ಲೆ ಅಂತ ಕೂತಾಗ ಭಗವಂತ ಕರೀತಾನಂತೆ. ಬಂದು ತನ್ನ ನಿಜವಾದ ದರ್ಶನವನ್ನು ಕೊಟ್ಟು ಅಕ್ರೂರಂದ ಅದ್ಭುತಾನೀಹ ಯಾವಂತಿ ಭೂಮೌ ಯತಿವಾ ಜಲೆ ತ್ವಯಿ ವಿಶ್ವಾತ್ಮಕೇತಾನಿ ಕಿಮ್ಮೆ ದೃಷ್ಟಂ ವಿಪಶ್ಯತಃ. ಏನ್ ನೋಡಿದೆ ಅಕ್ರೂರ ಅಂದ ಕೃಷ್ಣ ನಕ್ಕೋತ. ಅಕ್ರೂರಂದ ಜಗತ್ನ್ಯಾಗ ಏನು ವಿಶೇಷ ಅಂತವ ಎಲ್ಲಾ ನಿನ್ನೊಳಗೆ ನೋಡಿಬಿಟ್ಟೆ ಭಗವಂತ ಅಂತ ಅವ ತನ್ನ ವಿಶ್ವರೂಪವನ್ನೇ ಭಗವಂತ ಅಕ್ರೂರನಿಗೆ ಅಲ್ಲಿ ತೋರಿಸಿದಂತೆ ತಾನು ತೋರಿಸಿದ್ದಾನೆ. ಆವಾಗ ರಥವನ್ನ ಹೊಡೆದು ಮುಂದೆ ನಡಿ ಅಂತ
ತಾನು ಆ ಮಥುರಾ ಪ್ರವೇಶವನ್ನ ಭಗವಂತ ಮಾಡಿದಾಗ ಅಗಚ್ಚ ಯಾವ ಗೇಹನ್ನಃ, ಭಗವಂತ ಬಾ ನಮ್ಮ ಮನೆಗೆ ಹೋಗೋಣ ಅಂತಂದ. ಅಕ್ರೂರ, ನಾ ಇನ್ನ ಒಳಗ್ ಬರೋ ಹಂಗಿಲ್ಲ. ಯಾಕ ನಾ ವಸುದೇವಗ ಸಣ್ಣ ಬುಟ್ಟ್ಯಾ ಕೂಸಿದ್ದಾಗ ಒಂದೇ ದಿವಸ ಹೊರಗೆ ಕಾಲಿಟ್ಟಿದ್ದೆ, ಅವತ್ತೇ ಹೇಳಿದ್ದೆ ಕಂಸನ್ ಕೊಂದೇ ಒಳಗೆ ಬರುವುದು ಅಂತ. ಇನ್ನ ಅದಾಗಿಲ್ಲ, ಅದಕ್ಕೆ ನೀ ಹೋಗು, ನಾ ಒಂದ್ ಸ್ವಲ್ಪ ಹೊರಗೆ ಇಲ್ಲಿ ಎಕ್ಸ್ಟೆನ್ಷನ್ ಏರಿಯಾನಾಗ ಇರ್ತೀನಿ ಅಂಕ ತನಕ, ಆಮೇಲೆ ಊರೊಳಗೆ ಬರ್ತೀನಿ ಅಂತ ಅವನನ್ನ ಕಳಿಸಿದ. ಭಗವಂತ ನಾ ಹೆಂಗ್ ಬಿಟ್ಟು ಹೋಗ್ಲಿ, ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕಂತ ನನಗಿತ್ತು ಅಂತಂದ. ಮನಿಗೆ ಏನ್ ಕರ್ಕೊಂಡು ಹೋಗ್ತೀಯೋ, ನಾ ಇನ್ನು ಇರೋದು ಇಲ್ಲೇ ಇರ್ತೀನಿ ಅಂತಂದ. ಅವ ಪಾಪ ವಾಪಸ್ ಗೋಕುಲಕ್ಕೆ ಹೋಗ್ತಾನೆ ಕಾಣಿಸ್ತದಂತ ಅವ ಅನ್ಕೊಂಡ್, ನಾನು ಇಲ್ಲೇ ಇಲ್ಲ, ಕೆಲಸ ಮುಗದಲ್ಲಿ ಮಥುರಾದಾಗೆ ಇರ್ಲಿಕ್ಕೆ ಬಂದೀನಿ ನಾನು. ಒಮ್ಮೆ ಈ ಕಡೆ ಬಂದ್ರೆ ಈ ಕಡೆ, ಆ ಕಡೆ ಹೋದ್ರೆ ಆ ಕಡೆ, ಹಿಂಗಿದ್ದೀವಿ ನಾವು. ಅದಕ್ಕೆ ಇಲ್ಲೇ ಬರ್ತೀನಿ, ನಾನು ತಲೆ ಕೆಡಿಸ್ಕೊಳ್ಬೇಡ. ಆಯಾಸ್ಯೆ ಭವತೋಗೇಹಂ ಅಹಂ ಆರ್ಯ ಸಮನ್ವಿತ. ಭಗವಂತ ಹೇಳಿದಂತೆ, ನನ್ನ ತಂದೆ ತಾಯಿ ಕರ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ ಅಂತ. ಹೋಗ್ಬೇಕಾದಾಗ ಕರ್ಕೊಂಡು ಹೋಗ್ಬೇಕು, ಒಬ್ಬೊಬ್ಬರೇ ಹೋಗಬಾರ್ದು. ಹಿಂಗಾಗಿ ನಾನು ಕರ್ಕೊಂಡು ಬರ್ತೀನಪ್ಪ ಅಂತ. ಊಟಕ್ಕೆ ಹೇಳಿದಾಗ ಮಾತ್ರ ಯಾರು ಹೇಳ್ಯಾರ ಅವ್ರು ಅಷ್ಟೇ ಹೋಗ್ಬೇಕು, ಅಲ್ಲೆಲ್ಲ ಕಡೆ ಕರ್ಕೊಂಡು ಹೋಗಬಾರ್ದು. ಉಳಿದ ಟೈಮ್ ಒಳಗೆ ಪ್ರವಚನಕ್ಕೆ ಅದು ಹೊಂಟಾಗ ಕರ್ಕೊಂಡು ಮಾಡ್ಕೊಂಡು ಹೋಗ್ಬೇಕಷ್ಟೆ. ಹಂಗೆ ಹೇಳಿಗತ್ತ. ತಥೋಪರಾಹ್ನೇ ಭಗವಾನ್ ಕೃಷ್ಣ ಸಂಕರ್ಷಣಾನ್ವಿತ ಮಧುರಾಂ ಪ್ರಾವಿಶತ್ ಗೋಪೈರ್ ದಿದೃಕ್ಷು ಪರಿವಾರಿತಃ. ಜೊತೆಗೆ ನಂದಗೋಪ, ಅವು ಗೋಲ್ಡ್ರೆಲ್ಲ ಫ್ರೆಂಡ್ಸು ಎಲ್ಲರೂ ಬಂದಿದ್ರು, ಶ್ರೀರಾಮ ಅದೆಲ್ಲ ಬಂದಿದ್ರು ಪಾಪ. ಅವು ನೋಡಿದ ಹಳ್ಳಿ ಹುಂಬರ್ ಕಂಡಂಗೆ ಆಗ್ಲಿಕತ್ತಿರ ಒಬ್ಬರಿಗಿಂತ ಒಬ್ರು ಅಂತ. ಕೃಷ್ಣ ಮತ್ತು ನಾವು ಹಿಂಗೆ ಇದ್ದೀವಿ, ನಾವೇನು ಮಾಡೋಣ ಅಂತ. ಅಲ್ಲಿ ನೋಡ್ರಿ ಅವು ಊರಿನ ಹುಡುಗರು ಹೆಂಗೆ ಅಡ್ಡಾಡ್ಲಿಕತ್ತಾವ, ಎಷ್ಟು ಚಂದ ಅವಕ್ಕೆ ಅವ್ರ ಹೇರ್ ಸ್ಟೈಲ್ ಎಷ್ಟು ಚಂದ ಅದ, ಎಷ್ಟು ಚಂದ ಬಟ್ಟೆ ಹಾಕ್ಕೊಂಡಾವ, ಅವೇನು ಹರಿದು ಪಂಜಾ ಉಟ್ಕೊಂಡಿರಿ, ಏನು ಮಾಡಿರಿ, ಹಣೆ ಬಾರ ನಿಮ್ದು ಅಂತಂದ. ಅಲ್ಲ ಕೃಷ್ಣ ಮತ್ತೇನು ಮಾಡೋಣ ನಾವು, ಬರ್ರಿ ಕರ್ಕೊಂಡು ಹೋದ. ಅಲ್ಲೊಬ್ಬವ ರಜಕ ಬಟ್ಟಿ ಮಾರವ, ಟೇಲರ್. ಅವನ ಕಡೆಗೆ ಹೋಗಿ ನಮ್ಗೆ ಇಷ್ಟು ಹುಡುಗರಿಗೆ ಒಂದಿಷ್ಟು ಬಟ್ಟೆ ಕೊಡ್ತೀಯೇನು. ಅವ ಹೊಡಿಲಿಕ್ಕೆ ಬಂದ್ಬಿಟ್ಟ. ಹೊಡಿಲಿಕ್ಕೆ ಏನು ಬರ್ತೀವ ಅಂತ ಕೊಂದು ಬಿಟ್ಟಿವ. ಇಷ್ಟೇ ಕಥಿನೇ ಮುಗೀತು. ಮುಂದೆ ಕಥಿನೇ ಯಾ ದಾಶು ಬಾಲಿಶಾಮೈವಂ ಪ್ರಾರ್ಥ್ಯಂ ಯದಿ ಜಿಜೀವಿಷ. ಜೀವಂತಿರ್ಬೇಕಂದ್ರೆ ಹೋಗ್ತಿರಿಲ್ಲೋ ಅಂತ ಕೈ ಎತ್ತಿ ಬಂದ್ರೆ ಕೈ ಎತ್ತಿ ಅವ್ನ ತಲೆ ಮೇಲೆ ಕುಟ್ಟಿ ಅವ್ನು ಸಂಹಾರ ಮಾಡಿದ. ಯಾಕಂದ್ರೆ ಅವ ಮಹಾರಾಕ್ಷಸ ಇರ್ತಾನೆ, ಸುಮ್ಮನೆ ಸಂಹಾರ ಮಾಡ್ತಾನೆ ಅಂತ ತಿಳ್ಕೊಬೇಡ್ರಿ. ಮತ್ತೆ ಜಗಳಕ್ಕೆ ಬಂದು ಕಾಲ್ ಕೆದ್ರೆ ಜಗಳ ತೆಗೆಯಲ್ಲ ಕೃಷ್ಣ. ಅವ ಹಂಗೆ ಸಂಹಾರ ಮಾಡುವಂತಹ ಯೋಗ್ಯ ಇದ್ದ ಪಾಪ ಅನ್ನೋದಕ್ಕೆ ಸಂಹಾರ ಮಾಡಿದ ಅಷ್ಟೇ. ಮಾರ್ಗೆ ವಾಸಾಂಸಿ ಜಗೃಹೇಚ್ಛುತಃ. ಮಾರ್ಗದೊಳಗೆ ತಾನು ವಸ್ತ್ರಗಳನ್ನು, ತನಗೊಂದು ರೇಷ್ಮೆ ಬಟ್ಟೆ ತಗೊಂಡಂತ, ಉಳಿದವರೆಲ್ಲರಿಗೂ ಅವರವರಿಗೆ ಬೇಕಾದಂತಹ ವಸ್ತ್ರಗಳನ್ನೆಲ್ಲ ಅಲ್ಲಿ ಕೊಟ್ಟ. ಹೊರಗೆ ಬರುವುದಕ್ಕೆ ಒಬ್ಬ ವಾಪಕ, ಹೇರ್ ಸ್ಟೈಲ್ ಮಾಡುವಂಥವ ಅವ ಇದ್ನಂತ. ನಾವೆಲ್ಲ ಹಳ್ಳಿ ಹೇರ್ ಸ್ಟೈಲ್ ಮಂದಿ, ನಮಗೆ ಚಂದ ಮಾಡಿಕೊಡ್ತೀನಪ್ಪ, ಸ್ವಲ್ಪ ಪಾಶ್ ಹೇರ್ ಕಟ್ ಬೇಕಾಗೈತೆ ನಮಗೆ, ಬಾ ಅಂತ ಹೇಳಿ ಎಲ್ಲರಿಗೂ ಚಂದ. ಅವ ದೊಡ್ಡ ಭಕ್ತಿದ್ದಾರೆ. ಅವ ಚಂದ ಅಲ್ಲೇ ಹೇರ್ ಸ್ಟೈಲ್ ಮಾಡಿದ್ನಂತ. ಶ್ರೀಮದಾಚಾರ್ಯ ತಾತ್ಪರ್ಯ ತಗೊಂಡ್ಬಂದ್ರು. ಕೃಷ್ಣಗೂ ಪಾಪ ಕೂದಲು ಕತ್ತರಿಸ್ಬೇಕು ಅಂತಂದ್ರ ಅಪ್ರಾಕೃತವಾದಂತಹ ಕೂದಲಿದ್ದ ಕೃಷ್ಣನಿಗೆ ಕತ್ತರಿಸಿದ ಹೆಂಗ ಅಂತ ಸಮಸ್ಯೆ ಬರ್ತದೆ. ಅವನ ಕೂದಲು ಅಪ್ರಾಕೃತ, ಒಂದು ಕೂದಲಿಂದ ಈ ಕೃಷ್ಣ ಉದ್ಭವಿಸಿ ಬಂದ ಮೂಲ ರೂಪದಿಂದ, ಮತ್ತೆ ಕತ್ತರಿಸಿದ ಹೆಂಗಿವ? ಶ್ರೀಮದಾಚಾರ್ಯ ತಾತ್ಪರ್ಯದೊಳಗೆ ಹೇಳ್ತಾರ, ಆ ಸಂದರ್ಭಕ್ಕೆ ಕೆಲವು ಅಪ್ರಾಕೃತ ಕೂದಲುಗಳನ್ನು ಬಿಟ್ಟು ಪ್ರಾಕೃತ ಕೂದಲುಗಳನ್ನು ಬೆಳೆಸ್ಕೊಂಡಿದ್ನಂತ. ಅದಷ್ಟೇ ಇವ ಕತ್ತರಿಸುವಂಗೆ ಮಾಡಿದ್ನಂತ ಭಗವಂತ. ಪ್ರಾಕೃತ ಕೂದಲುಗಳನ್ನು ಅಷ್ಟೇ ತಾನಲ್ಲಿ ಕತ್ತರಿಸುವಂಗ ಭಗವಂತ ಮಾಡಿದ. ಅವನಿಗೂ ಅನುಗ್ರಹ ಮಾಡಿ ತಸ್ಯ ಪ್ರಸನ್ನೋ ಭಗವಾನ್ ಪ್ರಾದಾತ್ ಸಾರೂಪ್ಯ ಮಾತ್ಮನಃ. ಅವನಿಗೆ ಸಾರೂಪ್ಯ ಮೋಕ್ಷ ಕೊಟ್ಟು ಭಗವಂತ ಅಲ್ಲಿ ಮುಂದೆ ಹೋಗ್ತಾ ಇದ್ದಾನಂತ. ಹೋಗುವಾಗ ಪ್ರಾಹನ ಸಾರ್ಥಕಂಜನ್ಮ ಪಾವಿತಂಚ ಕುಲಂ ಪ್ರಭೋ. ಒಬ್ಬ ಮಾಲಿ ಮಾಡವ ಇದ್ನಂತಲ್ಲಿ, ಹೂಗಾರ. ಆ ಹೂಗಾರ ಬಂದು, ನಂದು ಇವತ್ತು ಜನ್ಮ ಪಾವನ ಆಯ್ತು ಸ್ವಾಮಿ, ನಿನಗೆ ನಾನು ಮಾಲಿ ಹಾಕ್ತೀನಿ, ಸ್ವೀಕಾರ ಮಾಡ್ತೀಯೇನೋ ಅಂದಾಗ ಕೊಡು ಅಂತ ಚಂದ ಅವನ ಜಾಜಿ ತುಳಸಿಯ ಮಾಲೆಯನ್ನ ಭಗವಂತ ಅಲ್ಲಿ ತಾನು ಹಾಕೊಂಡಿದ್ದಾನಂತೆ. ಹಾಕಿ ಮುಂದೆ ಹೊಂಟಾನ. ಅಲ್ಲೊಬ್ಬಾಕಿ ಕುಬ್ಜ 3 ರೀತಿ ಹಿಂಗೆ ಡೊಗ್ಗಿ ಬಿಟ್ಟಿದ್ಲಂತಕಿ, ಆಕಾರನಾಗ ಇದ್ಲಂತ. ಆ ಕುಬ್ಜನ್ ನೋಡಿ ತ್ರಿವಕ್ರ ಅಂತ ಕರಿತಿದ್ರು ಆಕಿಗೆ. ಆಕಿ ಕೈಯೊಳಗೆ ಚಂದ ಬಂಗಾರದ ಭಟ್ಟದೊಳಗೆ ಗಂಧ ಹಿಡ್ಕೊಂಡು ಹೊಂಟಿದ್ಲು. ಆ ಗಂಧ ಹಿಡ್ಕೊಂಡು ಹೊಂಟಂತಹ ಕುಬ್ಜ ಕೇಳಿದ, ಗಂಧ ನನಗೆ ಕೊಡ್ತೀಯೇನು ಅಂತ. ದೇಹ್ಯಾವಯೋ ರಂಗ ವಿಲೇಪ ಮುತ್ತಮಂ ಶ್ರೇಯಸ್ತತಸ್ತೇನ ಚಿರಾತ್ ಭವಿಷ್ಯತಿ. ಕೊಟ್ಟಿ ಅಂದ್ರೆ ನಿನಗೆ ಬಹಳ ಒಳ್ಳೇದಾಗ್ತದ ನೋಡು ಅಂತಂದು. ಆ ಸೈರಂದ್ರಿ ತಾನು ಹೇಳ್ತಾಳಂತ, ಕೊಡ್ತೀನಿ ಭಗವಂತ, ಒಂದೇ ಕಂಡೀಷನ್. ದಾಸ್ಯಸ್ಮ್ಯಹಂತೆ ಸುರವರ್ಯ ಸಮ್ಮತ ತ್ರಿವಕ್ರ ನಾಮ್ನಿ ಹ್ಯನು ಲೇಪ ಕರ್ಮಣಿ ಮದ್ಭಾವಿತಂ ಭೋಜಪತೇರತಿ ಪ್ರಿಯಂ ವಿನಾಯುವಾಂ ಕೋನ್ಯತಮಸ್ತದರಘತಿ. ನಿನ್ನಂಥ ಪದರಾಮಕೃಷ್ಣರಂಥ ನಿಮ್ಮ ಆ ಸುಂದರ ಸ್ವರೂಪಿಗಳನ್ನು ಬಿಟ್ರೆ ನನ್ನ ಗಂಧ ಯಾರಿಗೆ ಅರ್ಹ? ಮತ್ತು ನೀ ಯಾಕೆ ಗಂಧ ತೇತಿದೀವಿ? ನನ್ನ ದಿವಸ ಇದು ಕೆಲಸ ಅಂದ್ಲಕ್ಕಿ. ಯಾಕ? ಕಂಸಗೆ ಹೋಗಿ ಹಚ್ಚಬೇಕು ಈ ಗಂಧ. ದಿವಸದ ನನ್ನ ಕೆಲಸ ನಿತ್ಯ ಎಮ್ಮೆ ಚರ್ಮಕ್ಕೆ ಹೋಗಿ ಹಚ್ಚಿ ನನಗೆ ಹೈರಾಣಾಗಿ ಹೋಗ್ಯದ. ನಿನ್ನಂತಹ ಸುಂದರ ರೂಪಕ್ಕೆ ಇವತ್ತು ಹಚ್ಚುವಂಥ ಭಾಗ್ಯ ಸಿಕ್ಕದಂದ್ರೆ ಒಂದೇ ಕಂಡೀಷನ್, ಗಂಧ ಕೊಡ್ತೀನಿ, ಖರೆ ನನ್ನ ಕೈಲಿ ನಾನೇ ಹಚ್ತೀನಿ ಅಂದ್ಲವಳು. ಆಗ್ಲಿ ಹಚ್ಚು ಅಂತ
ಹೇಳಿದ್ರೆ ಕೃಷ್ಣನಿಗೆ ಆ ಗಂಧ ಲೇಪನವನ್ನು ಸಾಕ್ಷಾತ್ ಆ ಸೈರಂಧ್ರಿ ತನ್ನ ಕೈಯಿಂದ ಮಾಡ್ತಾಳಂತ್ರಿ. ಮಾಡಿದರೆ ಏನು ಮಾಡಿದ ಭಗವಂತ? ಪದ್ಭ್ಯಾಮಾಕ್ರಮ್ಯ ಪ್ರಪದೆ ದ್ವೆಂಗುಲೋತ್ಥಾನ ಪಾಣಿನ ಪ್ರಗೃಹ್ಯ ಚುಬುಕೇ ಹಾಸ್ಯಂ ಉದನೀನಯದಚ್ಯುತಃ. ಅವಳ ಕಾಲ ಮೇಲೆ ಕಾಲಿಟ್ಟನಂತ, ಒಂದು ಭುಜದ ಮೇಲೆ ಒಂದು ಕೈ ಇಟ್ಟನಂತ, 2 ಬೆರಳು ಹಿಡ್ಕೊಂಡು ಅವಳ ಮುಖವನ್ನು ಹಿಂಗೆ ಎತ್ತಿದ್ನಂತ. ಎತ್ತಿದ್ರೆ 3 ರೀತಿ ವಕ್ರಳಾದವಳು ಸೀದಾಗಿ ನಿಂತು ಬಿಟ್ಲಂತ. ಅವಳ ಸೌಂದರ್ಯವನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗಿ ಹೋಯಿತು. ಆ ತ್ರಿವಕ್ರೆಯನ್ನ ಭಗವಂತ ತಾನು ಸ್ವೀಕಾರ ಮಾಡಿ ಅವಳನ್ನು ಮದುವೆಯಾಗುವುದಲ್ಲದೆ ಅವರಿಬ್ಬರ ಮಗನಾಗಿ ಹುಟ್ಟಿದ ವಿಶೋಕ ಭೀಮಸೇನ ದೇವರ ಸಾರಥಿಯಾದ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಅಂತ ಹೇಳ್ತಾರೆ. ವಿಶೋಕನ ಜೊತೆಗೆ ಹರಟಿ ಹೊಡ್ಕೋತ ಯುದ್ಧ ಆಡ್ಯಾರಂತ. ಮಹಾಭಾರತ 10ನೇದಾಗ ಬರ್ತದೆ. ವಿಶೋಕನ ಜೊತೆಗೆ ಹರಟಿ ಅಂತ ಭೀಮಸೇನ ದೇವರದು. ಏನು ಹರಟಿ? ಕೃಷ್ಣನ್ ಮಹಿಮಾ ನೀವೊಂದು ಹೇಳು, ನಾವೊಂದು ಹೇಳ್ತೀನಿ ಅನ್ಕೊಳ್ಬೋದು, 4 ಮಂದಿನ ಹೊಡೆಯೋದು, ಹಿಂಗೆ ಆಡ್ಯಾರಂತ ಅವ್ರು ಯುದ್ಧ. ಅಷ್ಟು ಅದ್ಭುತ ಅವ್ರದ್ದು. ಏಷ್ಯಾಮಿತೇ ಗ್ರಹಂ ಶುಭ್ರು ಪುಂಸಾಂ ಆಧಿಕ ವಾರ್ಷಿಕ ನಮ್ಮ ಮನೆಗೆ ಬಾ ಅಂತ ಅವಳು ಕೇಳಿದ್ರೆ, ಮನೆಗಲ್ಲ ನಿನ್ನ ಮನಸ್ಸಿಗೆ ಬರ್ತೀನಿ ಹೋಗು ಅಂತ ಅವಳಿಗೆ ಅನುಗ್ರಹ ಮಾಡಿ ಭಗವಂತ ಅಲ್ಲಿ ಕಳಿಸ್ತಾ ಇದ್ದಾನೆ. ವಾದರಾಜರಂತಾರೆ, ಅವಳು ತ್ರಿವಕ್ರ ಇದ್ಲು, ಅವಳೇ ಉದ್ಧಾರ ಮಾಡಿ. ನಾವು ಶತವಕ್ರ ಇದ್ದೀವಿ. ನಾವು 1, 2 ನಮಗೆ ಅಂಕು ಡೊಂಕು 108 ತುಂಬಿಕೊಂಡವು, ನಮ್ಮನ್ನು ಉದ್ಧಾರ ಮಾಡಿ ಸ್ವಾಮಿ. ಅಲ್ಲೋ ಆಕಿ ಗಂಧ ಹಚ್ಚಿದ್ಲು. ನಾ ಗಂಧ ಹಚ್ತೀನಿ, ಹೂವು ಏರಿಸ್ತೀನಿ, ಷೋಡಶೋಪಚಾರ ಪೂಜಾ ಎಲ್ಲ ಮಾಡ್ತೀನಿ. ನಾ ಒಂದು ಮಾಡಕ್ಕಿನ್ನೇ ಉದ್ಧಾರ ಮಾಡಿ ಅಂದ್ರೆ ನಮ್ಮನ್ನ ಯಾಕೆ ಉದ್ಧಾರ ಮಾಡಬಾರದು ಅಂತ ವಾದಿರಾಜರು ಪ್ರಾರ್ಥನೆಯನ್ನು ಮಾಡ್ತಾರೆ. ಅಂದ್ರೆ ನಿತ್ಯ ದೇವರ ಪೂಜೆಯನ್ನ ಮಾಡುವಾಗ ಒಂದೊಂದು ಉಪಚಾರವನ್ನ, ಆ ಹೂಗಾರದನ್ನ ಭಗವಂತ ಉದ್ಧಾರ ಮಾಡಿದ, ಆ ತ್ರಿವಕ್ರೆಯನ್ನ ಉದ್ಧಾರ ಮಾಡಿದ, ಗಂಧ ಏರಿಸುವಾಗ, ತುಳಸಿ ಏರಿಸುವಾಗ, ಹೂಗಳನ್ನು ಏರಿಸುವಾಗ, ನೈವೇದ್ಯ ಮಾಡುವಾಗ ಅತ್ಯಂತ ಶ್ರದ್ಧಾದಿಂದ. ಆಕೆ ಏನಿತ್ತು ಹೇಳ್ರಿ? ಪಕ್ಕಕ್ಕೆ ನಿಂತು ಸಖಿ ಹೇಳಿಗತ್ತಾಳ, ನೀ ಹೋದಿ ಅಂದ್ರೆ ನಿನ್ ಕೊಲ್ತಾನ್ ಕಂಸ ಅಂತ. ನಾ ಕೊಂದ್ರೂ ಅಡ್ಡಿ ಇಲ್ಲ, ನಾ ಕೃಷ್ಣನ್ ಪೂಜಾ ಮಾಡ್ತೀನಿ ಅಂತ ಅವಳು ಹೊಂಟಾಳ. ಈ ಒಂದು ಶರಣಾಗತಿ ಇದ್ದದ್ದಕ್ಕೆ ಭಗವಂತ ಅವಳ ಉದ್ಧಾರ ಮಾಡಿದ. ನನಗೇನಾದ್ರೂ ಚಿಂತಿಲ್ಲ, ನಾ ಇವತ್ತು ಪೂಜೆ ಮಾಡ್ತೀನಿ ಅಂತ. ನಮಗೆ ಏನ್ರೇ ಆದ್ರೆ ಪೂಜೆ ಬಿಟ್ಬಿಡ್ತೀವಿ ನಾವು, ಆಗೋದಷ್ಟೇ ತಡ ಇರ್ತದೆ. ಒಂದು ಸ್ವಲ್ಪ ಏನ್ರೇ ಆದ್ರೂ ಬಿಟ್ಬಿಡ್ತೀವಿ. ಹಂಗಲ್ಲ, ಪೂಜಾ ಮಾಡಲಿಕ್ಕೆ ಜೀವ ಹೋದ್ರೂ ಚಿಂತಿಲ್ಲ ಅನ್ನುವಂತಹ ಒಂದು ಅರ್ಪಣಾ ಅವರೊಳಗಿತ್ತು ಅನ್ನೋದಕ್ಕೆ ಭಗವಂತ ಅವರ ಉದ್ಧಾರ ಮಾಡಿ ತಾನು ಆ ಕಂಸನ ಮಲ್ಲರಂಗಕ್ಕೆ ಪ್ರವೇಶ ಮಾಡಬೇಕು ಅಂತ ಅಲ್ಲಿ ಇದ್ದಂತಹ ರುದ್ರಧನುಸ್ಸನ್ನು ತಾನು ಭಂಗ ಮಾಡ್ತಾನೆ. 23 ಅಕ್ಷೌಹಿಣಿ ಸೈನ್ಯವನ್ನ ಕಂಸ ತಾನು ಕಳಿಸಿದ್ರೆ ಎಲ್ಲರನ್ನ ಸಂಹಾರ ಮಾಡ್ತಾನೆ. ಆ ಮಲ್ಲರಂಗದೊಳಗೆ ತಾನು ಬರುವಾಗ ಚಾಣೂರ, ಮುಷ್ಟಿಕ, ಆಂಧ್ರ, ಛಲ, ಕೋಸಲ ಎಲ್ಲರೂ ಕೂಡ ಅಲ್ಲಿದ್ದಾರೆ. ಯಾರನ್ನೂ ಲೆಕ್ಕಿಸದೇನೆ ಆ ಕೋಲಯ ಪೀಡ ಎಂಬ ಆನೆಯನ್ನ ತಾನು, ಅದಕ್ಕೆ ಪೀಡ ತಾನು ಕೊಟ್ಟು ಅದನ್ನು ಕೊಂದು ಅದರ ದಂತವನ್ನ ತಾನು ಎತ್ಕೊಂಡಂತ. ನನ್ನ ಕೈಯಾಗ ಆಯುಧ ಇಲ್ಲ ಅಂತ ಅನ್ನಬಾರದು ಅನ್ನೋದಕ್ಕೆ ಆ ಕೋರೆ ಹಲ್ಲನ್ನೇ ತಾನು ಆಯುಧ ಮಾಡಿಕೊಂಡು ಬಲರಾಮ ಮತ್ತು ಕೃಷ್ಣ ತಾವು ಮಲ್ಲರಂಗವನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಮಾಡುವಾಗ ಕಂಸನಿಗೆ ಅಲ್ಲೇ ಎದಿ ನಡಗಲಿಗತ್ತದ. ಅಲ್ಲೇ ಕೂತ ದೇವಕಿಗೆ ತಂತಾನೆ ಅವಳ ಸ್ತನಗಳಿಂದ ಹಾಲು ಸುರಿತಾ ಇವೆ ಅಂತೆ. ಸಪ್ತಾಹ ಮೇಕಹಸ್ತೇನ ಧತೋದ್ರಿ ಪ್ರವರೋಮುನ. ಒಂದೇ 7 ವಯಸ್ಸಿನೊಳಗ 7 ದಿವಸ ಪರ್ವತ ಹೊತ್ತು ನಿಂತಹ ಬಾಲಕ ನೋಡ್ರಿ ಅಂತ ಎಲ್ಲರೂ ಮಾತಾಡ್ಕೊಳ್ಳಿಗತ್ತಾರ. ಚಾಣೂರ ಮುಷ್ಟಿಕರು ಯುದ್ಧಕ್ಕೆ ಅಂತ ಬಂದ್ರ ಅವರಿಬ್ಬರನ್ನೂ ಮಲ್ಲರಂಗದೊಳಗ ಬಲರಾಮಕೃಷ್ಣರು ತಾವು ಸೋಲಿಸಿದ್ದಾರೆ. ಸೋಲಿಸಿ ಕಂಸ ಇನ್ನೇನು ಮಾಡ್ತಾನೋ ಕೃಷ್ಣ ಅಂತ, ಎಲ್ಲಿದ್ದಾನ ಕೃಷ್ಣ ಅಂತ ಹಿಂಗೆ ನೋಡ್ಬೇಕು ಯೋತ್ರ ಮಾಡ್ಕೊಂಡು ಕೂತಿದ್ದ ಉಪ್ಪರಿಗೆ ಮೇಲೆ. ಕೃಷ್ಣ ಟಣ್ ಅಂತ ಹಾರಿ ಅವ್ನು ಮುಂದೆ ಬಂದು ನಿಂತು ಬಿಟ್ಟ. ಬಂತೋ ನನ್ನ ಮೃತ್ಯು ಅಂತ ಅನ್ನೋದ್ರೊಳಗೆ ಒಂದು ಧಣ್ಣಂತ ಮುಷ್ಟಿಯಿಂದ ಗುದ್ದಿ ಹತೇಶು ಮಲ್ಲವರ್ಯೇಶು ವಿಧೃತೇಶು ಚ ಭೋಜರಾಟ್ ನಿವಾರಯತ್ ಸ್ವತೂರ್ಯಾಣಿ ವಾಕ್ಯಂಚೇದ ಮುವಾಚಃ ಧನಂ ಹರತ ಗೋಪಾನಾಂ ನಂದಂ ಬದ್ನೀತ ದುರ್ಮತಿ ಮೇವು. ಅದರಲ್ಲಿಗತ್ತ ನಿನ್ನ ನಂದಗೋಪ ಕಟ್ಟೆ ಹಾಕ್ರಿ, ವಸುದೇವನ್ ಕಟ್ಟೆ ಹಾಕ್ರಿ, ಬರ್ತಾನ್ ಕೃಷ್ಣ ಅನ್ನೋದೊಳಗೆ ಮುಂದೆ ಬಂದಿದ್ದ. ಪ್ರಗೃಶ್ಯ ಕೇಶೇಶು ಚಲತ್ ಕಿರೀಟಂ ನಿಪತ್ಯ ರಂಗೋಪರಿ ತುಂಗ ಮಂಚ ತಸ್ಯೋಪರಿಷ್ಠಾತ್ ಸ್ವಯಂ ಅಬ್ಜನಾಭಃ ಪಪಾತ ವಿಶ್ವಾಶ್ರಯ ಆತ್ಮತಂತ್ರ. ಮ್ಯಾಲಿಂದ ಅವನನ್ನು ಕೆಳಗೆ ದುಗಿಸಿದ್ನಂತ ಮಲ್ಲರಂಗದೊಳಗೆ. ಮ್ಯಾಲಿಂದ ಜಿಗದು ಅವನ ಎದಿ ಮೇಲೆ ಕೂತು ಅವನಿಗೆ ಮುಷ್ಟಿಘಾತವನ್ನು ತಾನು ಕೊಟ್ರ. ತೇನಾತ್ಮತಂತ್ರೇಣ ಚ ಪೀಡಿತೋಸುಂ ದತ್ಯಾಜ ರಾಜನ್ ನಿಮಿಷಾಂತರೇಣ. ಒಂದೇ ನಿಮಿಷದೊಳಗೆ ಕಂಸನನ್ನ ಭಗವಂತ ತಾನು ಸಂಹಾರ ಮಾಡಿದ್ದಾನಂತೆ. ಕಂಸನ ಸಂಹಾರವಾಯಿತು ಅಂತ ಎಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನು ಸುರಿಸ್ತಾ ಇದ್ದಾರೆ. ದುಂದುಬಿ ನಾದವನ್ನ ಎಲ್ಲ ದೇವತೆಗಳು ಕೂಡ ಆ ಸಮಯದಲ್ಲಿ ಮಾಡ್ತಾ ಇದ್ದಾರೆ. ಆ ಕಂಸನನ್ನ ಕೊಂದ ಭಗವಂತ ತಾನು ತನ್ನ ಮಹಾತ್ಮ್ಯವನ್ನ ಅಲ್ಲಿ ತೋರಿಸ್ತಾ, ಕೃಷ್ಣ ಒಳಗಿದ್ದಂಥ ಭೃಗು ಋಷಿಗಳೇನಿದ್ರೋ ಕಂಸನೊಳಗ ಅವರಿಗೆ ಸದ್ಗತಿಯನ್ನೇ ತಾನು ಕೊಟ್ಟು ಕಾಲನೇಮಿ ಇದ್ದ ರಾಕ್ಷಸನನ್ನ ಮಾತ್ರ ತಾನು ಅಂಧಂತಮಸ್ಸಿಗೆ ಭಗವಂತ ಅಲ್ಲಿ ಕಳಿಸ್ತಾ ಇದ್ದಾನೆ. ಹೀಗೆ ಕಂಸ ಸಂಹಾರದ ವಿಶಿಷ್ಟವಾದಂತಹ ಈ ಒಂದು ಅದ್ಭುತವಾದಂಥ, ನೋಡ್ರಿ ಇದರೊಳಗೆ ನಾನು ಹೇಳಿದ್ದು ಬಾಲಲೀಲೆಗಳು ಸ್ವಲ್ಪೇ, ಇದನ್ನ ಅರ್ಥ ಮಾಡ್ಕೊಳ್ರಿ. ಎಷ್ಟೋ ಬಿಟ್ಟೀನಿ, ಇನ್ನೂ ಅದ್ಭುತವಾದ ಭಾಗವತ
ಕೇಳಿದರೆ ಎಷ್ಟು ಕೇಳಿದರೂ ಕಡಿಮೆ. ಆದರೆ ಇನ್ನು 3-4 ದಿವಸದೊಳಗೆ ಮತ್ತೆ ಮಂಗಳ ಮಾಡಲಿಲ್ಲ ಅಂದ್ರೆ ಅಧಿಕ ಮುಗಿತದನ್ನು ಭಯದಿಂದ ಮುಗಿಸಿದ್ದಷ್ಟೇ. ಅಧಿಕ ಮಾಸ ಇನ್ನೂ ಅಧಿಕ ಇತ್ತು ಅಂದ್ರೆ ನಮಗೆ ಅನುಕೂಲ ಆಗ್ತಿತ್ತು. ನಮಗಿದು ಅಧಿಕ ಹೋಗಿ ನ್ಯೂನ ಆಗಿಬಿಟ್ಟದ. ಇರಲಿ, ಅಂತೂ ಭಗವಂತನ ಕಥಾ ಕೇಳಲಿಕ್ಕೆ ಇಷ್ಟಾದರೂ ಸಿಕ್ಕದಲ್ಲ ಅನ್ನೋದು ನಮ್ಮ ಭಾಗ್ಯ ಅಂತ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಆ ಕೃಷ್ಣನ ಕಥೆ ಕಂಸ ಮುಗೀತಲ್ರಿ, ಮತ್ತೇನದ ಅಂತ ಇನ್ನ ಮುಂದೆ ಖರೆ ಅದ. ಇನ್ನು ಉತ್ತರಾರ್ಧಕ್ಕೆ ಈಗ ಪ್ರವೇಶ ಮಾಡೀನಿ ನಾನು. ಇನ್ನು ರುಕ್ಮಿಣಿ ಸ್ವಯಂವರ ಆಗಬೇಕು, ಸತ್ಯಭಾಮ ಸ್ವಯಂವರ ಆಗಬೇಕು, ಕೃಷ್ಣನ ಕುರುಕ್ಷೇತ್ರ ಯುದ್ಧ ಆಗಬೇಕು, ದ್ರೌಪದಿ ರಕ್ಷಣೆ ಆಗಬೇಕು. ಅದ್ಭುತವಾದಂತಹ ಕಥೆಗಳು, ಎಷ್ಟು ಹೇಳಿದರೂ ಕಡಿಮೆ. ಅಂತಹ ಶ್ರೇಷ್ಠವಾದಂತಹ ಕಥೆಗಳನ್ನು ಮತ್ತೆ ಮುಂದೆ ನಾಳೆಯಿಂದ ನಾವು ನೋಡೋಣ. ಇವತ್ತು ಬಹಳ ಸುಂದರವಾಗಿ ಇಲ್ಲಿ ಗೋವರ್ಧನಧಾರಿಯಾದಂತಹ ಕೃಷ್ಣನನ್ನು ಮಾಡ್ಯಾರ, ತೋರಿಸ್ಬಾ ಅದನ್ನೆಲ್ಲ ಕ್ಯಾಮ್ರಾದೊಳಗೆ.